ಮಾತಾಡ್ತಾ ಇದ್ದಾಗ ನೀವು ಹೇಳಿದ್ರಿ ಸತ್ಯ ಮತ್ತೆ ಸುಳ್ಳಿನ ಒಂದು ವಿಚಾರ. ಅಂದರೆ ಯಾವುದು ಸತ್ಯ ಅಂತ ಯಾವುದು ಸುಳ್ಳು ಎನ್ನುವಂಥದ್ದು ನೋಡ್ಬೇಕು ನಾವು. ನಮ್ಮ ದೃಷ್ಟಿಯಲ್ಲಿ ಕಣ್ಣಿಗೆ ಕಾಣುವುದು ಸತ್ಯ, ಕಣ್ಣಿಗೆ ಕಾಣದೇ ಇರುವುದು ಸುಳ್ಳು, ಅನುಭವಕ್ಕೆ ಬರುವುದು ಸತ್ಯ, ಅನುಭವಕ್ಕೆ ಬಾರದೇ ಇರುವುದು ಸುಳ್ಳು, ಹೀಗೆಲ್ಲ ನಾವು ಮಾಡ್ತೀವಿ. ಆದರೆ ಪ್ರಾಚೀನರ ದೃಷ್ಟಿ ಅದಲ್ಲ. ಪ್ರಾಚೀನರ ದೃಷ್ಟಿ ಸತ್ಯ ಮತ್ತು ಸುಳ್ಳು ಎನ್ನುವುದಕ್ಕೆ ಮಹಾಭಾರತ ಕೊಡುವುದು, ಯಾವ ಮಾತನ್ನು ನೀವು ಹೇಳಿದರೆ ಇಡೀ ಜಗತ್ತಿಗೆ ಒಳ್ಳೇದಾಗ್ತದೆ ಅದು ಸತ್ಯ, ಯಾವ ಮಾತನ್ನು ಹೇಳುವುದರಿಂದ ತುಂಬಾ ಜನಕ್ಕೆ ತೊಂದರೆ ಆಗ್ತದೆ ಅದು ಸುಳ್ಳು. ಸತ್ಯ ಸಿಂಗರಿಸಿಕೊಂಡು ಹೊರಬರುವುದಕ್ಕಿಂತ ಮೊದಲೇ ಸುಳ್ಳು ಕೈಗೆ ಸಿಕ್ಕಿದ ಸೀರೆಯನ್ನು ಸುತ್ತಿಕೊಂಡು ಊರೆಲ್ಲ ಸುತ್ತಾಡಿ ಬಂದಿತ್ತು ಅಂತ. ಅಂದ್ರೆ ಸತ್ಯಕ್ಕೆ ಒಂದೇ ದಾರಿ, ಆದರೆ ಸುಳ್ಳಿಗೆ ಸಾವಿರ ದಾರಿಗಳಿರ್ತದೆ. ಅಂದ್ರೆ ಸಣ್ಣ ಉದಾಹರಣೆ ಕೊಡ್ತೇನೆ. ಮಲಯಾಳದಲ್ಲಿ ಸಂಸಾರ ಅಂತಂದ್ರೆ ಮಾತಾಡುದು ಅಂತ ಅರ್ಥ. ಅವನೊಟ್ಟು ಸಂಸಾರಿಚ್ಚು ಅಂತಂದ್ರೆ ಅವನೊಟ್ಟಿಗೆ ಮಾತಾಡಿದೆ ಅಂತ ಅರ್ಥ. ಕನ್ನಡದಲ್ಲಿ ಸಂಸಾರ ಮಾಡುದು ಅಂತಂದ್ರೆ ಗಂಡ ಹೆಂಡತಿ ಮಾಡುವ ವ್ಯಾಪಾರ ಅಂತ ಅರ್ಥ. ನಮ್ಮ ಪ್ರಾಚೀನವಾದ ದೇವಸ್ಥಾನಗಳನ್ನೆಲ್ಲ ವಿಮಾನ ಅಂತ ಕರೆಯುವಂಥದ್ದು. ಇವತ್ತು ನಾವು ಕೂಡ ಅದನ್ನು ವಿಮಾನ ಗೋಪುರ, ವಿಮಾನ ಅಂತ ಆ ಶಬ್ದವನ್ನು ಉಪಯೋಗ ಮಾಡ್ತೇವೆ. ವಿಮಾನ ಬೇರೆ ಲೋಕದಿಂದ ಬಂದ ವಿಮಾನವನ್ನು ನೋಡಿ ತದ್ವತ್ತಾಗಿ ಕಲ್ಲಿನಿಂದ ನಾವು ವಿಮಾನವನ್ನು ರಚಿಸಿದ್ವಿ. ಹಾಗಾಗಿ ದೇವರನ್ನು ನಮ್ಮ ಸ್ಮರಣೆಗೆ ತರುವ ಸಂಕೇತ ಎನ್ನುವಂಥದ್ದು ದೇವಸ್ಥಾನ. ಹಾಗಂತ ಆ ಬಿಂಬದಲ್ಲಿ ದೇವರಿಲ್ವಾ ಅಂತ ಕೇಳಿದ್ರೆ ದೇವರಿದ್ದಾನೆ. ಯಾಕೆಂತಂದ್ರೆ ಅದ್ರಲ್ಲಿ ದೇವರಿಲ್ಲ ಅಂತ ಹೇಳಿಕ್ ಬರೋದಿಲ್ಲ. ಹಾಗಾಗಿ ಆ ವಿಮಾನ ಎನ್ನುವಂಥದ್ದು ದೇವರಿರುವಂತಹ ಜಾಗ. ದೇವರು ಎಲ್ಲಿರ್ತಾನೆ ಕೇಳಿದ್ರೆ ವಿಮಾನದಲ್ಲಿ ಇರ್ತಾನೆ ನಮ್ಮ ಕಲ್ಪನೆ. ನೀವು ಹಲವಾರು ದೇವಾಲಯಗಳಲ್ಲಿ ಹಲವಷ್ಟು ಒಂದು ರೀತಿಯಲ್ಲಿ ಅದಕ್ಕೆ ಆ ಪದ ಪ್ರಯೋಗ ಅನ್ನೋದು ತಪ್ಪು. ಅಂದರೆ ಪ್ರಯೋಗಗಳನ್ನು ಮಾಡಿದ್ದೀರಿ ಅಂತ ಇವತ್ತಿನ ಕಾಲದಲ್ಲಿ ಅನಿವಾರ್ಯವಾಗಿ ಹೇಳಬೇಕಾಗ್ತದೆ. ಬಟ್ ಈ ವಿಚಾರವಾಗಿ ನಿಮಗೆ ಬಂದ ಪ್ರೇರಣೆ ಏನು, ಮತ್ತು ಬಂದಂತಹ ಚಾಲೆಂಜ್ಗಳೇನು, ಮತ್ತು ನಿಮಗೆ ಸಿಕ್ಕ ಫಲಗಳೇನು? ನಾನು ಶುರು ಮಾಡಿದ ಹಾಗೆ ಹೇಳಬೇಕಾದ್ರೆ ಇದಕ್ಕೆ ಪ್ರೇರಣೆ ಎಲ್ಲಿಂದ ಬಂತು ನನಗೆ ಗೊತ್ತಿಲ್ಲ. ಸಾಮಾನ್ಯ ನನಗೆ ಹೇಗೆ ನಾನು ಹೀಗೆ ಬದುಕಬೇಕು ಎನ್ನುವ ನಿರ್ದೇಶ ತುಂಬ ಕಡೆಯಿಂದ ಬಂದಿರ್ಬೋದು. ಇಂಥದ್ದೇ ಅಂತ ನಾನು ಹೇಳೋದಿಲ್ಲ. ನಾನು ಅಧ್ಯಯನ ಮಾಡಿದ್ದು ಸಂಸ್ಕೃತ ಅಧ್ಯಯನ ಮಾಡಲಿಕ್ಕೆ ಅಂತ ಉಡುಪಿಗೆ ಬಂದವ. ಉಡುಪಿಯಲ್ಲೇ ಇದ್ದವ. ಕಾಲೇಜಿಗೆ ಬಂದೆ. ಉಡುಪಿಯ ಸಂಸ್ಕೃತ ಕಾಲೇಜಿನಲ್ಲಿ ಸಾಹಿತ್ಯ ಮತ್ತು ವೇದಾಂತವನ್ನು ಅಧ್ಯಯನ ಮಾಡಿದೆ. ವೇದಾಂತ ಅಧ್ಯಯನ ಆದ ಕೂಡಲೇ ಒಳಗಿಂದ ಹಿಂದಿನಿಂದಲೂ ಒಂದು ಚೂರು ಚಿತ್ರ ಮಾಡುವ ಅಭ್ಯಾಸಗಳು, ಶಿಲ್ಪಗಳನ್ನು ನೋಡುವ ಅಭ್ಯಾಸಗಳು, ಅದರ ಬಗ್ಗೆ ಕುತೂಹಲಗಳೆಲ್ಲ ಇತ್ತು. ಸಾಮಾನ್ಯ ಎಲ್ಲ ಕಲೆಗಳಲ್ಲಿ ಸಂಗೀತ ಆಗ್ಬೋದು, ಯಕ್ಷಗಾನ ಆಗ್ಬೋದು, ಚಿತ್ರ ಆಗ್ಬೋದು, ನಾಟ್ಯ ಆಗ್ಬೋದು, ಅದರ ಅಭಿರುಚಿ ಇತ್ತು. ಇವತ್ತಿಗೂ ಅದು ನಾನು ಪೂರ್ಣ ಅಂತ ಹೇಳ್ಕೊಳ್ತಾ ಇಲ್ಲ. ಯಾವುದೂ ನಾನು ಪೂರ್ತಿ ಬರುವುದಿಲ್ಲ, ನಾನು ಒಪ್ಪಿಕೊಳ್ತೇನೆ ಪ್ರಾಂಜಲವಾಗಿ. ಯಾಕೆಂದರೆ ನನ್ನ ಪ್ರಾಚೀನರ ಶಿಲ್ಪಗಳನ್ನು ಹೀಗೆ ನೋಡಿದರೆ ಅದರ ಎದುರಿಗೆ ನಾವು ಏನೂ ಅಲ್ಲ ಅಂತ ಅಷ್ಟು ನಾವು ತೆಗಿತೇವೆ. ಹಾಗೆ ತಗ್ಗಿದ್ರಿಂದಲೇ ಒಂದಷ್ಟು ವಿಷಯಗಳು ನಮಗೆ ಸಿಗ್ತದೆ, ಇಲ್ಲದ್ರೆ ಸಿಗುವುದಿಲ್ಲ. ಹಾಗೆ ಆ ಆಸಕ್ತಿ ಇತ್ತು. ಆಮೇಲೆ ವಿದ್ವತ್ ಮುಗಿದ ಮೇಲೆ ಶಿಲ್ಪವನ್ನು ಇನ್ನಷ್ಟು ಅಧ್ಯಯನ ಮಾಡಬೇಕೆನ್ನೋ ದೃಷ್ಟಿಯಿಂದ ಅನಿವಾರ್ಯವಾಗಿ ನಾನು 1-2 ವರ್ಷ ಕೇರಳದಲ್ಲಿದ್ದೆ. ಕೇರಳದಲ್ಲಿ ಗುರುಕುಲ ಪದ್ಧತಿಯಲ್ಲಿ ನಾನು ಹೇಳಿದೆ ಅಲ್ಲ, ನನ್ನ ಮಾತು ಹಾಗೆ ಬರಲಿಕ್ಕೆ ಕಾರಣ ನನ್ನ ಗುರುಗಳು. ನಮ್ಮ ಗುರುಗಳು ಏನು ಅಂತ ಹೇಳಿಬಿಡ್ತೇನೆ, ಸಣ್ಣ ವಿಷಯ, ಬೇರೆ ನಿಮ್ಮ ಪರಿಚಯ ಮಾಡಿಸೋದಿಲ್ಲ. ಅವರು ಒಂದು ವಿಷಯವನ್ನು ಹೇಗೆ ನೋಡ್ತಾರೆ ಅಂತಂದರೆ, ಅವರ ಮಗಳಿಗೆ ಪಾಠ ಮಾಡೋದು. ಮಗಳಿಗೆ 2 ವರ್ಷ, 2 ವರ್ಷದ ಮಗುವಿಗೆ ಅವರು ಹೇಳೋದು, ಮಾವಿನ ಹಣ್ಣಿನಲ್ಲಿ ಒಂದಿಷ್ಟು ತಿನ್ನಬೇಕಾದ ಅಂಶಗಳು, ಒಳಗೊಂದು ಓಟೆ ಬೀಜ ಉಂಟಲ್ವಾ. ಮಾವಿನ ಹಣ್ಣನ್ನು ದೇವರು ಸೃಷ್ಟಿ ಮಾಡಿದ್ದು ಯಾಕೆ ಗೊತ್ತುಂಟ ನಿನಗೆ? ನಾಳೆ ಅದರ ಒಳಗಿರುವಂಥ ಬೀಜ ಅದು ಮೊಳೆತು ದೊಡ್ಡ ಮರ ಆಗಬೇಕು, ಇದು ಅದಕ್ಕೆ ಗೊಬ್ಬರ ಆಗಬೇಕು. ಅದು ಮರದಿಂದ ಕೆಳಗೆ ಬೀಳ್ತದಲ್ಲ, ಬಿದ್ದ ಮೇಲೆ ಅದಕ್ಕೆ ಭೂಮಿಯ ಸಂಪರ್ಕ ಆಗುವವರೆಗೆ ಅದಕ್ಕೆ ನೀರು ಗೊಬ್ಬರ ಬೇಕು. ತಾಯಿಯ ಗರ್ಭದಲ್ಲಿ ಮಗು ಇರುವಾಗ ಒಳಗಿರುವಂಥ ಗರ್ಭಾಂಬುದಿ, ಗರ್ಭದ ನೀರೇ ಅನ್ನುವಂಥದ್ದು ಅದಕ್ಕೆ ಹೇಗೆ ಆಹಾರವಾಗ್ತದೋ ಹಾಗೆ ಅದೇ ರೀತಿಯಲ್ಲಿ ತಾನು ತನ್ನ ಬೀಜವನ್ನು ಗರ್ಭದಲ್ಲಿ ಇಟ್ಟುಕೊಂಡು ಮಾವಿನ ಹಣ್ಣನ್ನು ಮರ ತಯಾರು ಮಾಡಿ ಮುಂದೊಂದು ದಿನ ತನ್ನ ಹಾಗೆ ದೊಡ್ಡ ಮಾವಿನ ಮರ ಆಗಬೇಕು ಅಂತ ಭಾವಿಸಿ, ಭ್ರಮೆಯೋ ಅಥವಾ ಅದರ ಆಸೆಯೋ ಅಂತ ಎರಡು, ನಾವು ಅದನ್ನು ತಿಂತೇವಲ್ಲ, ಭ್ರಮೆ ಅಂತ ಕೇಳಿದ್ ನಾನು. ಹಾಗೆ ಇಟ್ಟುಕೊಂಡು ಆ ಹಣ್ಣನ್ನು ಅಲ್ಲಿವರೆಗೆ ಧಾರಣೆ ಮಾಡಿ ಹಣ್ಣಾದ ಕೂಡಲೇ ಟಕ್ ಅಂತ ಕಳಚಿ ಕೆಳಗೆ ಹಾಕ್ತದೆ ಮರ. ನಾವು ಗಾಳಿ ಬರ್ತದೆ, ನಾವು ಕಲ್ಲು ಹೊಡಿತೇವೆ, ದೋಟಿಂದ ಎಳಿತೇವೆ ಅಂತೆಲ್ಲ ಹೇಳುದು, ಅದಲ್ಲ. ಮರ ಅದನ್ನು ಕೆಳಗೆ ಹಾಕ್ತದೆ. ಕೆಳಗೆ ಅದು ಮರ ಹಣ್ಣು ಬಿದ್ದ ಮೇಲೆ ಒಂದಷ್ಟು ಸಮಯ ಅಲ್ಲೇ ಕೊಳೆತು ಹೋದರೆ ಅದೇ ಗೊಬ್ಬರವಾಗಿ ಅದರಿಂದೊಂದು ಗಿಡ ಮೊಳೆದು ಬರ್ತದೆ. ದೇವರ ಆಲೋಚನೆ ಹೀಗೆ. ಮಾವಿನ ಹಣ್ಣನ್ನು ತಯಾರು ಮಾಡಿದ್ದು ದೇವರು ಇದಕ್ಕೋಸ್ಕರ. ಮನುಷ್ಯ ಕೆಟ್ಟ ಬುದ್ಧಿಯಿಂದ ಆ ಮಾವಿನ ಹಣ್ಣು ನನಗೇ ಸೃಷ್ಟಿ ಮಾಡಿದ್ದೆ ಅಂತ ಭ್ರಮಿಸಿ ಅದು ಅರ್ಧ ಹಣ್ಣಾಗುವಾಗಲೇ ತೆಗೆದು ಅದನ್ನು ಮತ್ತೆ ಹಣ್ಣಾಗಲಿಕ್ಕೆ ಇಟ್ಟು ತಾನು ಹಣ್ಣು ಮಾಡಿದೆ ಅಂತ ಎಣಿಸ್ಕೊಂಡು, ನಿಜವಾಗಿ ಅಲ್ಲೇ ಬಿಟ್ಟರೆ ಹಣ್ಣು ಆಗ್ತದೆ, ತಾನು ಹಾಗೆ ಎಣಿಸ್ಕೊಂಡು ಅದರ ಹೊರ ಕವಚವನ್ನೆಲ್ಲ ತಿಂದು ದೇವರು ತನಗೇ ಅದನ್ನು ಸೃಷ್ಟಿ ಮಾಡಿದೆ ಅಂತ ಎಣಿಸಿ ಬೀಜವನ್ನು ಬಿಸಾಡ್ತಾರೆ. ಇದು ಸಣ್ಣ ಮಗುವಿಗೆ ಗುರುಗಳು ಹೇಳುತ್ತೆ. ಇಂಥವ್ರು ನನಗೆ ಸಿಕ್ಕಿದ್ದಾರೆ ಗುರುಗಳಾಗಿ. ಹಾಗಾಗಿ
ನನ್ನ ಮಾತು ಪರಿಷ್ಕೃತ ಆಗಲಿಕ್ಕೆ ಒಂದಷ್ಟು ನನ್ನ ಅಭ್ಯಾಸ ಒಂದು ವಸ್ತುವನ್ನು ಕೇವಲ ಬಾಹ್ಯವಾಗಿ ಹೀಗೆ ನೋಡುವುದಲ್ಲ, ನನಗೆ ಅದು ಹುಟ್ಟಿಂದ ಬಂದದ್ದು, ಅದನ್ನು ಬಿಚ್ಚಿ ನೋಡಬೇಕು ಅಂತ ಏನು ಉಂಟು, ಆ ರೀತಿಯ ಪ್ರೇರಣೆ ಬರಲಿಕ್ಕೆ ಗುರುಗಳು ಕಾರಣ. ಹಾಗಾಗಿ ನಾನು ಶಿಲ್ಪಕ್ಕೆ ಅಲ್ಲಿ ಹೋದೆ, ಅವರೊಟ್ಟಿಗೆ ಶಿಲ್ಪವನ್ನು ಬಿಟ್ಟು ಮತ್ತೆಲ್ಲ ಕಲಿತೆ. ಹಾಗಲ್ಲ, ಶಿಲ್ಪವನ್ನು ಕಲ್ತಿದ್ದೇನೆ, ಆದರೆ ಶಿಲ್ಪಕ್ಕಿಂತ ಹೆಚ್ಚು ಜೀವನದ ಪಾಠ ತುಂಬ ಕಲಿಸಿದೆ. 2 ವರ್ಷ ಇದ್ದದ್ದು ಅವರೊಟ್ಟಿಗೆ, ಇವತ್ತು ಸಂಪರ್ಕ ಉಂಟು, ಹೋಗ್ತಾ ಇರ್ತೇನೆ. ಆದರೆ ಅವರೊಟ್ಟಿಗೆ ಇದ್ದು ಕಲ್ತದ್ದು 2 ವರ್ಷ, 24 ಗಂಟೆ ಅವರೊಟ್ಟಿಗೆ ಇದ್ದು ಕಲ್ತದ್ದು ಎನ್ನುವ ದೃಷ್ಟಿಯಲ್ಲಿ ಇದ್ದದ್ದು, ಗುರುಕುಲವಾಸ ಮಾಡಿದ್ದು. ಹಾಗೆ ಕಲಿತು ಶಿಲ್ಪವನ್ನು ಕಲಿತು ಬಂದೆ. ಆ ಹೊತ್ತಿಗಾಗುವಾಗ ಒಂದಿಷ್ಟು ಜೀರ್ಣೋದ್ಧಾರದ ಪ್ರಕ್ರಿಯೆಗಳು ನಮ್ಮ ಕರಾವಳಿಯಲ್ಲಿ ಆರಂಭ ಆಗಿದೆ. ನನಗೊಂದಿಷ್ಟು ಅವಕಾಶಗಳು ಸಿಕ್ಕಿತು. ನನಗೆ ಸಿಕ್ಕಿದ ಅವಕಾಶಗಳನ್ನು ಪ್ರಾಮಾಣಿಕವಾಗಿ ನಾನು ನಿರ್ವಹಿಸಿದ್ದೇನೆ, ಅದನ್ನು ಪೂರ್ತಿ ಮಾಡಿದ್ದೇನೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆಯೂ ಎಷ್ಟೋ ಕಡೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಹಾಗಾಗಿ ಹಳೆಯ ದೇವಸ್ಥಾನಗಳಿದ್ದರೆ ನನ್ನ ಕಾಳಜಿಯಿಂದ ಅದನ್ನು ಉಳಿಸುವ ಕೆಲಸಗಳನ್ನು ನಾನು ಮಾಡಿದ್ದೇನೆ. ನನಗೆ ಅತ್ಯಂತ ತೃಪ್ತಿ ಕೊಟ್ಟದ್ದು ಅದೇ. ಬನ್ನಂಜೆ ಹತ್ತಿರದಲ್ಲಿರುವ ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ಆಗ್ಬೋದು, ವಡಬಾಂಡೇಶ್ವರಿ ಇತ್ತೀಚೆಗೆ 2 ವರ್ಷದ ಹಿಂದೆ ಆದದ್ದು ವಡಬಾಂಡೇಶ್ವರ ದೇವಸ್ಥಾನ, ಪೆರಣಂಗಿರದ ಮಹಾಗಣಪತಿ ದೇವಸ್ಥಾನ ಆಗ್ಬೋದು, ಅಂತಹ ದೇವಸ್ಥಾನಗಳನ್ನು ಹಾಗೆ ಚಿಟ್ಟಪಾಡಿಯಲ್ಲಿ ಒಂದು ಶ್ರೀನಿವಾಸ ದೇವಸ್ಥಾನ, ಹಳೆ ದೇವಸ್ಥಾನ, ಅದನ್ನು ಹಾಗೆ ಉಳಿಸಿ, ಅಂದರೆ ಪೂರ್ಣವಾಗಿ ನಾವು ತೆಗೆದಿದ್ದೇವೆ. ಪೂರ್ಣವಾಗಿ ತೆಗೆದು ಹಾಗೆ ಇಟ್ಟು, ಈ ಆರ್ಕಿಯಾಲಜಿಯವರು ಹೇಗೆ ರೀಕನ್ಸ್ಟ್ರಕ್ಷನ್ ಮಾಡ್ತಾರೋ ಅಥವಾ ಅದನ್ನು ರೆಸ್ಟೋರೇಷನ್ ಮಾಡ್ತಾರೋ ಆ ರೀತಿಯಲ್ಲಿ ನಾವು ಅದನ್ನು ಮತ್ತೊಮ್ಮೆ ತೆಗೆದು ಅದನ್ನು ಹಾಗೆ ಇಟ್ಟು, ಹೊಸದನ್ನು ಹಾಕದೆ ಇದ್ದದ್ರನ್ನೇ ಇಟ್ಟು, ಪೂರ್ತಿ ಹೊಸದು ಹಾಳಾಗಿ ಹೋಗಿದ್ರೆ ಅದರ ಸ್ಥಾನಕ್ಕೆ ಅದೇ ಜಾತಿಯ ಅದಕ್ಕೆ ಹೊಂದಿಕೆ ಆಗುವಂತಹ ರೀತಿಯ ವಸ್ತುಗಳನ್ನೇ ಸೇರಿಸಿ, ಮರಗಳಿರ್ಬೋದು, ಕಲ್ಲಿರ್ಬೋದು, ಹೆಚ್ಚಿನದ್ದು ಕಲ್ಲು, ಹಾಗಾಗಿ ಅದಕ್ಕೆ ಬೇಕಾಗುವ ರೀತಿಯ ಕಲ್ಲುಗಳನ್ನೇ ಇಟ್ಟು ಅದನ್ನು ಹಾಗೆ ಉಳಿಸಿದ್ದು. ಎಷ್ಟೋ ಜನರ ಆಕ್ಷೇಪ ಉಂಟು, ಅದು ಚಂದ ಕಾಣುವುದಿಲ್ಲ ಅಂತ. ಅದು ಅವರವರ ಮನಸ್ಥಿತಿ. ನಮ್ಗೆ ಏನಾಗ್ತದೆ ಅಂತಂದ್ರೆ, ಹೀಗೆ ಚಂದ ಅಂತ ಕಾಣೋದು ಅಂದ್ರೆ ಏನು, ನಮ್ಮಲ್ಲಿ ಒಬ್ರು ಹೇಳ್ತಾ ಇದ್ರು, ಹೀಗೆ ಗಮ್ಮತ್ತಿಗೋಸ್ಕರ ಹೇಳ್ತಾರೆ ಅಷ್ಟೇ, ಗಂಭೀರವಾದ್ದಲ್ಲ. ಮದುವೆ ಆಗುವಾಗ ಹಣ ಇರಲಿಲ್ಲ, ಮದುವೆ ಆದ್ಮೇಲೆ ಬೇಕಾದಷ್ಟು ಸಂಪಾದನೆ ಆಯ್ತು, ಆಗ ಯಾವುದೋ ಒಂದು ಹುಡುಗಿಯನ್ನು ಮದುವೆ ಆದೆ, ಹಣ ಬಂದ ಮೇಲೆ ಹುಡುಗಿ ಚಂದ ಇಲ್ಲ ಅಂತ ಕಾಣ್ತಾ ಉಂಟು ಅಂತ. ಹೆಂಡತಿ ಚಂದ ಇಲ್ಲ ಅಂತ ಕಾಣ್ತಾ. ಅಥವಾ ಮದುವೆ ಆಗಿ ಸೆಟ್ಲ್ ಆಗುವವರೆಗೆ ಅಮ್ಮನ ಬಗ್ಗೆ ತುಂಬಾ ಗೌರವ ಇತ್ತು, ಸಂಪತ್ತು ಬಂದ ಮೇಲೆ ಅಮ್ಮ ಮುದಿಯಾದ್ದು ಅಂತ ಕಾಣ್ತಾ ಉಂಟು ಅಂತ. ಆ ರೀತಿಯ ಮನಸ್ಥಿತಿ ತುಂಬಾ ಕಷ್ಟ. ಅದಕ್ಕೋಸ್ಕರ ಸೌಂದರ್ಯ ಎನ್ನುವಂಥದ್ದು ಬಾಹ್ಯ ರೇಖೆಯಲ್ಲೋ ಅವರು ಹಾಕುವಂಥ ಆಭರಣಗಳಲ್ಲೋ ತೊಡುವಂಥ ಬಟ್ಟೆಯಲ್ಲೂ ಇರುವುದಲ್ಲ, ಅವರು ಆಡುವ ಮಾತಿನಿಂದ ಗೊತ್ತಾಗ್ತದೆ, ಅವರ ಕೃತಿಯಿಂದ ಮತ್ತಷ್ಟು ಗೊತ್ತಾಗ್ತದೆ. ಹಾಗಾಗಿ ಒಬ್ಬ ವ್ಯಕ್ತಿಯನ್ನು ನೀವು ಅಳಿಬೇಕು ಅಂತಂದರೆ ಮೊದಲು ಅವನ ಮಾತನ್ನು ಕೇಳಬೇಕು, ಸುಮ್ಮನೆ ಕೇಳಬೇಕು, ಇದು ಮಾತಾಡಲಿಕ್ಕೆ ಹೋಗ್ಬಾರ್ದು. ಮತ್ತೊಂದು, ಅವ ಮಾಡುವ ಕೆಲಸವನ್ನು ಗಮನಿಸಬೇಕು, ಹೀಗೆ ನೋಡುವುದಲ್ಲ, ಪೂರ್ತಿ ಗಮನಿಸಬೇಕು. ಆಗ ಅವನಿಗೆ ಅದರಲ್ಲಿ ತಾದಾತ್ಮ್ಯ ಎಷ್ಟುಂಟು, ನಮ್ಮ ಮೇಲೆ ಪ್ರೀತಿ ಎಷ್ಟುಂಟು ಅಂತ ಗೊತ್ತಾಗ್ತದೆ. ಹಾಗಾಗಿ ನಮ್ಮ ಅಮ್ಮ ನಮ್ಮ ಎದುರಿಗೆ ಬಂದು ಮಗ ಹೇಗಿದ್ದಿ ಅಂತ ಮಾತಾಡೋದು ಮಾತಲ್ಲ, ನಮಗೋಸ್ಕರ ಬೆಳಗ್ಗೆ ಬೇಗ ನಾವು ಹೋಗುವವರೆಗೆ ಬೇಕಾಗುವ ತಯಾರಿ ಮಾಡ್ತಾಳಲ್ಲ, ಆ ಕಾಳಜಿ ನಮ್ಮ ನೋಡುದೇ ಇಲ್ಲ. ನಾವು ಅವಳು ಮಾಡುವ ಅಡಿಗೆ ಇಲ್ಲದಿರ್ತದೆ, ಆ ಸೌಂದರ್ಯವನ್ನು ಅನುಭವಿಸ್ಲಿಕ್ಕೂ ನಮ್ಗೆ ಗುರುಸೋದಿಲ್ಲ. ನಾವು ಅದನ್ನು ಗಡಿಬಿಡಿಯಲ್ಲಿ ತಿಂದು ಓಡಿಬಿಡ್ತೇವೆ, ಬಾಯಿ ಇತ್ತು ಹೇಳೋದಿಲ್ಲ. ಆ ರೀತಿಯ ಒಂದು ರೀತಿಯ ಕೃತಜ್ಞತೆ ಎಲ್ಲ ಮನುಷ್ಯರಲ್ಲಿ ಉಂಟು, ಮನುಷ್ಯ ಸಹಜವಾದ ಧರ್ಮ. ಅದನ್ನು ಮನುಷ್ಯ ಅರ್ಥ ಮಾಡಿಕೊಂಡು ಬಿಟ್ಟರೆ, ಕೃತಜ್ಞತೆಯನ್ನು ಸ್ವೀಕಾರ ಮಾಡಿದರೆ, ಅದನ್ನು ಕೊಡುವ ವ್ಯವಸ್ಥೆಯನ್ನು ಸ್ವೀಕಾರ ಮಾಡಿದರೆ ಪ್ರಾಚೀನ ಶಿಲ್ಪಗಳು ಸುಂದರವಾಗಿ ಕಾಣ್ತವೆ. ನಾನು ಹೇಳಿದ ಅನೇಕ ರೆಸ್ಟೋರೇಷನ್ಗಳು ಸುಂದರವಾಗಿಲ್ಲ ಅಂತ ಹೇಳಿದ ಕಾರಣ ಏನು ಅಂತಂದರೆ ಅದೇ, ಅದರ ಬಗ್ಗೆ ನಮಗೆ ಆ ಕಾಳಜಿ ಇಲ್ಲ, ಅವರು ಪಟ್ಟ ಶ್ರಮ ನಮ್ಗೆ ಗೊತ್ತಿಲ್ಲ, ಹಾಗಾಗಿ ಅದು ಚಂದ ಇಲ್ಲ ಅಂತ ಹೇಳಿ. ವಸ್ತುವಿನ ವಿಚಾರವಾಗಲಿ, ಶಿಲ್ಪಕಲೆಯ ವಿಚಾರವಾಗಲಿ, ಅದು ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ಅದನ್ನು ಮುಂದುವರಿತಾ ಮಾತಾಡೋದಕ್ಕಿಂತ ಮೊದಲೇ ನಾವು ಹೀಗೆ ಮಾತಾಡ್ತಾ ಇದ್ದಾಗ ನೀವು ಹೇಳಿದ್ರಿ ಸತ್ಯ ಮತ್ತು ಸುಳ್ಳಿನ ಒಂದು ವಿಚಾರ. ಅಂದರೆ ಯಾವುದು ಸತ್ಯ ಅಂತ, ಯಾವುದು ಸುಳ್ಳು ಎನ್ನುವಂಥದ್ದು ನೋಡಬೇಕು ನಾವು. ನಮ್ಮ ದೃಷ್ಟಿಯಲ್ಲಿ ಕಣ್ಣಿಗೆ ಕಾಣುವುದು ಸತ್ಯ, ಕಣ್ಣಿಗೆ ಕಾಣದೇ ಇರೋದು ಸುಳ್ಳು, ಅನುಭವಕ್ಕೆ ಬರುವುದು ಸತ್ಯ, ಅನುಭವಕ್ಕೆ ಬಾರದೇ ಇರೋದು ಸುಳ್ಳು, ಹೀಗೆಲ್ಲ ನಾವು ಮಾಡ್ತೇವೆ. ಆದರೆ ಪ್ರಾಚೀನರ ದೃಷ್ಟಿ ಅದಲ್ಲ. ಪ್ರಾಚೀನರ ದೃಷ್ಟಿ ಸತ್ಯ ಮತ್ತು ಸುಳ್ಳು ಎನ್ನುವುದಕ್ಕೆ ಮಹಾಭಾರತ ಕೊಡುವುದು ಯದ್ಭೂತಹಿತಂ ಅತ್ಯಂತಂ ತತ್ ಸತ್ಯಮಿತಿ ಧಾರಣ. ಯಾವ ಮಾತನ್ನು ನೀವು ಹೇಳಿದರೆ ಇಡೀ ಜಗತ್ತಿಗೆ ಒಳ್ಳೆಯದಾಗ್ತದೆ ಅದು ಸತ್ಯ. ಯಾವ ಮಾತನ್ನು ಹೇಳುವುದರಿಂದ ತುಂಬ ಜನಕ್ಕೆ ತೊಂದರೆ ಆಗ್ತದೆ ಅದು ಸುಳ್ಳು. ಹಾಗಾಗಿ ನಾವು ಸತ್ಯ ಮತ್ತು ಸುಳ್ಳನ್ನು ವ್ಯವಸ್ಥೆ ಮಾಡಿಕೊಂಡದ್ದು. ಸಾಮಾನ್ಯವಾಗಿ ಸುಳ್ಳು ಎನ್ನುವಂಥದ್ದು ಇಲ್ಲದೇ ಇರುವಂಥದ್ದಾಗಿರ್ತದೆ. ಲೋಕದಲ್ಲಿ ಎಲ್ಲರೂ ಒಳ್ಳೆಯವರಾದ್ದರಿಂದ ಇಲ್ಲದೇ ಇರುವಂಥದ್ದು ಹೇಳಿದರೆ ತುಂಬ ಜನಕ್ಕೆ ತೊಂದರೆ ಆಗ್ತದೆ. ಇರುವುದನ್ನೇ ಹೇಳಿದರೆ ಎಲ್ಲರಿಗೆ ಉಪಕಾರ ಆಗ್ತದೆ ಎನ್ನುವ ದೃಷ್ಟಿಯಿಂದ ಆಮೇಲೆ ಸತ್ಯಕ್ಕೆ ಈ 2 ಸ್ಥಾನಮಾನಗಳು ಬಂದದ್ದು. ಪ್ರಿಯಂ ಬ್ರೂಯಾತ್ ಎನ್ನುವಂಥದ್ದು ಅದೇ ರೀತಿಯಲ್ಲಿ ಬಂದದ್ದು. ಹಾಗಾಗಿ ಎಲ್ರಿಗೂ ಪ್ರಿಯವಾಗುವಂಥದ್ದು, ಅದರಿಂದ ಲೋಕಕ್ಕೆಲ್ಲ ಒಳ್ಳೆಯದಾಗುವಂಥದ್ದು ಸತ್ಯ.
ಲೋಕದಲ್ಲಿ ಸಾಮಾನ್ಯ ಏನಾಗಿರ್ತದೆ ಅಂತಂದರೆ ಸತ್ಯ ಅನ್ನುವಂಥದ್ದು ಅದು ಆಂತರಂಗಿಕವಾಗಿರುವಂಥದ್ದು. ಅದಕ್ಕೆ ಯಾವುದೇ ಅಡ್ವರ್ಟೈಸ್ಮೆಂಟ್ ಬೇಡ, ಅದನ್ನು ಹೇಳಲಿಕ್ಕೆ ಮತ್ತೊಬ್ಬ ವ್ಯಕ್ತಿ ಬೇಡ, ಅದು ತನ್ನನ್ನು ತಾನು ಪ್ರಕಾಶಪಡಿಸಿಕೊಳ್ಳಬಲ್ಲದು. ಅದು ಅದು ತೃಪ್ತ, ನಿತ್ಯ ತೃಪ್ತ ಅದು ಸತ್ಯ. ಸುಳ್ಳು ಹಾಗಲ್ಲ. ಸುಳ್ಳು ಎನ್ನುವಂಥದ್ದು ಯಥಾರ್ಥವಾದ ಅಲ್ಲದೇ ಇರುವುದರಿಂದ ಅದಕ್ಕೆ ತನ್ನನ್ನು ತೋರಿಸಿಕೊಳ್ಬೇಕು ಅಂತ ಇರ್ತದೆ. ಲೋಕದಲ್ಲಿ ಈ ವ್ಯವಸ್ಥೆಗಳೆಲ್ಲ ಉಂಟು, ಅದಕ್ಕೆ ತನ್ನನ್ನು ತೋರಿಸಿಕೊಳ್ಬೇಕು ಅಂತ ಇರ್ತದೆ, ಇಲ್ಲದೆ ಸಾಧ್ಯ ಇಲ್ಲ. ಅದಕ್ಕೆ ತನ್ನನ್ನು ಮಾರ್ಕೆಟಿಂಗ್ ಮಾಡ್ಕೊಳ್ಬೇಕು ಅಂತ ಇರ್ತದೆ, ಅದಕ್ಕೆ ಒಂದಷ್ಟು ಜನವನ್ನು ಒಟ್ಟಾಕೊಳ್ಬೇಕು ಅಂತ ಇರ್ತದೆ. ಅದಕ್ಕೋಸ್ಕರ ಏನು ಮಾಡ್ತೇವೆ ಅಂತಂದರೆ ಅದು ಸತ್ಯಕ್ಕಿಂತ ಪ್ರಬಲವಾಗಿರ್ತದೆ. ಯಾವತ್ತೂ ಕೂಡ ಬೇಗ ಕಾರ್ಯ ಮಾಡುವಂಥದ್ದು ಸತ್ಯ, ಸುಳ್ಳು ನಿಧಾನವಾಗಿ ಕೆಲಸ ಮಾಡುವಂಥ ಸತ್ಯ. ಹಾಗಾಗಿ ಎಲ್ಲ ಮಾಧ್ಯಮಗಳಲ್ಲೂ ನಾವು ನೋಡುವಂಥದ್ದು ಅಯಥಾರ್ಥವಾದ ವಿಷಯ ಎಷ್ಟು ಪಕ್ಕ ಲೋಕದಲ್ಲಿ ಪ್ರಚಾರವಾಗ್ತದೋ ಅಷ್ಟು ಪಕ್ಕ ಸತ್ಯ ಪ್ರಚಾರ ಆಗುವುದಿಲ್ಲ. ಆಮೇಲೆ ಬಂದಂಥ ಸ್ಪಷ್ಟೀಕರಣ ಒಂದು ವಾಕ್ಯದಲ್ಲಿ ಆಗಿರ್ತದೆ, ಹಿಂದೆ ಬಂದದ್ದೆಲ್ಲವೂ ಕೂಡ ಸುಳ್ಳು ಅಷ್ಟೇ ಆಗಿರ್ತದೆ, ಅಷ್ಟು ಬೇರೆ ಯಾವುದಾಗಿರೋದಿಲ್ಲ. ಹೀಗಾಗಿರ್ತದೆ. ಆ ದೃಷ್ಟಿಯಿಂದ ಲೋಕ ಯಾಕೆ ಹಾಗಾದರೆ ಸುಳ್ಳನ್ನು ಬಯಸ್ತದೆ ಅಂತ ಕೇಳಿದರೆ, ಸುಳ್ಳಿಗೊಂದು ಬಣ್ಣ ಇರ್ತದೆ. ಲೋಕ ಯಾವತ್ತು ಬಣ್ಣವನ್ನು ನೋಡ್ತದೆ. ನಾನು ಹಿಂದೆ ಹೇಳ್ತಾ ಇದ್ದ ಹಾಗೆ ಲೋಕದಲ್ಲಿರುವ ಒಂದಿಷ್ಟು ಜನ ಮಧ್ಯಮ ಮಾರ್ಗದಲ್ಲಿ ಇರುವ ಜನರಾದ್ರಿಂದ ಅವರು ತುಂಬ ಹೊತ್ತನ್ನು ಕೊಡಲಿಕ್ಕೆ ಅವ್ರಿಗೆ ಸಮಯ ಇಲ್ಲ, ಅಥವಾ ತುಂಬ ಎಫರ್ಟ್ ಹಾಕುವಷ್ಟು ಸಾಮರ್ಥ್ಯ ಅವ್ರ ಹತ್ರ ಇಲ್ಲ ಎನ್ನುವ ದೃಷ್ಟಿಯಲ್ಲಿರುವ ಜನಗಳೇನು ಮಾಡ್ತಾರೆ ಅಂತಂದರೆ ಆ ಹೊತ್ತಿಗೆ ಯಾವುದು ಬಂತದನ್ನು ನೆನಪಿಟ್ಕೊಂಡು ಬಿಡ್ತಾರೆ ಅಷ್ಟೇ, ಅದನ್ನು ನಂಬಿ ಬಿಡ್ತಾರೆ. ಹೀಗಾಗಿ ಎಲ್ಲ ವಿಷಯದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸುಳ್ಳು ಮಾಡುವಷ್ಟು ಕಾರ್ಬಾರನ್ನು ಸತ್ಯ ಮಾಡೋದಿಲ್ಲ. ಅದೇನೋ ಒಂದು ಇದು ಹೇಳ್ತಿದ್ರಲ್ಲ, ಅದ್ರ ಒಂದು ಮಾತು, ನನ್ನ ಗುರುಗಳ ಮಾತದು. ಸತ್ಯ ಸಿಂಗರಿಸಿಕೊಂಡು ಹೊರಬರುವುದಕ್ಕಿಂತ ಮೊದಲೇ ಸುಳ್ಳು ಕೈಗೆ ಸಿಕ್ಕಿದ ಸೀರೆಯನ್ನು ಸುತ್ತಿಕೊಂಡು ಊರೆಲ್ಲ ಸುತ್ತಾಡಿ ಬಂದಿತ್ತು ಅಂತ. ಅಂದರೆ ಅದಕ್ಕೆ ಯಾವುದು ಆಗ್ತದೆ, ಇದಕ್ಕೆ ಹುಡುಕಬೇಕು, ಯಾವ ಸೀರೆ ಆಗ್ಬೋದು ಅಂತ ಹುಡುಕಿ ಅದನ್ನು ತೆಗಿಬೇಕು, ಅದನ್ನು ನೆರಿಗೆ ಸರಿ ಮಾಡಬೇಕು, ಆಮೇಲೆ ಸರಿ ಆಯಿತು ಇಲ್ಲೋ ಕನ್ನಡದಲ್ಲಿ ನೋಡಬೇಕು. ಸುಳ್ಳಿಗೆ ಅದೇನು ಬೇಕಿತ್ತಿಲ್ಲ, ಕೈಗೆ ಸಿಕ್ಕಿದ್ದನ್ನು ಉಟ್ಟುಕೊಂಡಿತ್ತು, ಒಂದು ಸುತ್ತು ಬಂತು, ತಾನಿದ್ದೇ ಅಂತ ಪ್ರಚಾರ ಪಡಿಸಿ ಆಯಿತು. ಸತ್ಯ ಹೊರಬರುವಾಗ ಬಂದಾಯಿತು, ಸತ್ಯ ಹೊರಬರುವಾಗ ಸುಳ್ಳ ಜಾತ್ರೆ ಎಲ್ಲ ಆಗಿ ಹೋಗಿರ್ತದೆ. ಇದು ಲೋಕದಲ್ಲಿರುವ ಅನುಭವ. ಈ ಮಾತುಗಳು ಸತ್ಯಕ್ಕೆ ಒಂದೇ ದಾರಿ, ಆದರೆ ಸುಳ್ಳಿಗೆ ಸಾವಿರ ದಾರಿಗಳಿರ್ತದೆ. ಅಂದರೆ ಸಾವಿರ ದಾರಿ ಅಲ್ಲ ಅದು, ಅದಕ್ಕೆ ದಾರಿಯೇ ಇಲ್ಲದಿದ್ದರಿಂದ ನಡೀತದೆ ಅದು. ಸತ್ಯಕ್ಕೆ ಹಾಗಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಏಕ ಏವ ಕುರುನಂದನ, ಏಕ ಏವ ಕುರುನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯ ಅವ್ಯವಸಾಯನ ಅಂತ ಕೃಷ್ಣ ಗೀತೆಯಲ್ಲಿ ಅದನ್ನು ಹೇಳುವಂಥದ್ದು. ನಿಮಗೆ ವ್ಯವಸ್ಥಿತವಾದ ಬುದ್ಧಿಗೆ, ಸತ್ಯದ ಬುದ್ಧಿಗೆ ಒಂದೇ ದಾರಿ, ಅದು ಹಾಗೆ ಹೋಗ್ತದೆ, ಅದಕ್ಕೆ ಬೇರೆ ದಾರಿ ಇಲ್ಲ. ಅಂದರೆ ಅದಕ್ಕೆ ಅದು ಏನು ಹೇಳಬೇಕು, ಅದು ಮುಗ್ಧ, ಅದಕ್ಕೆ ಮತ್ತೊಂದು ಗೊತ್ತಿಲ್ಲ, ಅದಕ್ಕೆ ಅದು ಒಂದರಲ್ಲಿ ಒಂದೇ ದಾರಿ ಅದಕ್ಕೆ. ಸುಳ್ಳು ಹಾಗಲ್ಲ, ತುಂಬ ಚಾಣಾಕ್ಷ ತೀಕ್ಷ್ಣ, ಅದಲ್ಲದಿದ್ದರೆ ಮತ್ತೊಂದನ್ನು ಹುಡುಕಿಕೊಳ್ತದೆ. ಹೀಗಾಗಿ ಅದು ಕಾರ್ಯ ಆಗಬೇಕು ಅಂತೂ ಇಲ್ಲ. ಯಾವತ್ತೂ ಕೂಡ ಸುಳ್ಳಿನಿಂದ ಒಂದಿಷ್ಟು ಕಾರ್ಯಗಳಾಗುವುದೇ ಇಲ್ಲ, ಉತ್ತರದ ಕಾರ್ಯಗಳಾಗ್ಬೋದು. ಉದಾಹರಣೆಗೆ ಯಾವುದೋ ವಸ್ತುವನ್ನು ಉಂಟು ಅಂತ, ಇಲ್ಲದ ವಸ್ತುವನ್ನು ಉಂಟು ಅಂತ ಹೇಳಿ ಅದು ಉಂಟು ಅಂತ ಆದದ್ರಿಂದ ಆಗುವಂಥ ಒಂದಿಷ್ಟು ಕಾರ್ಯಗಳನ್ನು ಅದು ಸಾಧಿಸಿಕೊಳ್ಬೋದು. ಆಮೇಲೆ ಇಲ್ಲ ಅಂತ ಹೇಳಿದ್ರು ಆ ಕಾರ್ಯ ಆಗಿರ್ತದೆ. ಅಂಥದ್ದು ಎಷ್ಟೋ ಲೋಕದಲ್ಲಿ ಆಗ್ತದೆ. ನೀವು ಇಷ್ಟು ದುಡ್ಡಿಟ್ಟರೆ ನಿಮ್ಗೆ ಇಷ್ಟು ಇಂಟ್ರೆಸ್ಟ್ ಕೊಡ್ತೇನೆ ಅಂತ ಹೇಳಿ ಬ್ಯಾಂಕು ಇಲ್ಲದೆ, ವ್ಯವಸ್ಥೆಯೂ ಇಲ್ಲದೆ ಪ್ರಚಾರ ಮಾಡಿಕೊಂಡು ಕೊನೆಗೆ ಅವ ಎದ್ದುಕೊಂಡು ಹೋದ ಮೇಲೆ ಜನ ಬರುವಾಗ ಏನೂ ಆಗಿರುವುದಿಲ್ಲ. ಹಾಗಾಗಿ ಉಂಟು ಕೊಡ್ತೇನೆ ಅನ್ನುವಂಥ ಮಾತು, ಸುಳ್ಳು ಮಾತನ್ನು ನಂಬಿ ಎಲ್ಲವನ್ನು ಕಳ್ಕೊಂಡವರಿದ್ದಾರೆ. ಬಟ್ ಅದಕ್ಕೆ ಅಸ್ತಿತ್ವವನ್ನು ಪ್ರಶ್ನೆ ಆಕರ್ಷಿತವಾಗುವ ಮನಸ್ಸು ಲೋಕದ ನಿಯಮ ಹಾಗೆ. ಯಾಕೆಂತಂದರೆ ಅದನ್ನು ನೀವು ಹೇಳುವಾಗ ನಿಮ್ಗೆ ಭಯ ಉಂಟು. ನಾನೇ ಸುಳ್ಳು ಹೇಳ್ತೇನೆ ಅಂತ ಎಣಿಸ್ಕೊಳ್ಳುವ, ನನಗೆ ಭಯ ಉಂಟು, ನನ್ನ ಮಾತನ್ನು ಜನ ನಂಬದಿದ್ದರೆ. ಅದಕ್ಕೆ ನಾನು ಏನು ಮಾಡ್ತೇನೆ ಅಂತಂದರೆ ಸತ್ಯದ ಹಾಗೆ ಕಾಣುವ ಒಂದಿಷ್ಟು ವಸ್ತುಗಳನ್ನು ಅದರೊಟ್ಟಿಗೆ ಸೇರಿಸ್ತೇನೆ. ಸತ್ಯವನ್ನೇ ಸೇರಿಸಬೇಕು ಅಂತಿಲ್ಲ, ಆಗುವುದಿಲ್ಲ. ಆ ರೀತಿ ಭ್ರಾಂತಿ ಬರುವ ವ್ಯವಸ್ಥೆಗಳನ್ನು ಅದಕ್ಕೆ ಸೇರಿಸಿ ಅದನ್ನು ಬಣ್ಣ ಕೊಟ್ಟು ಅದನ್ನು ಆಕರ್ಷಕವಾಗಿ ಮಾಡಿಯೇ ಕೊಡ್ತೇನೆ. ಹಾಗಾಗಿ ಯಥಾರ್ಥವಾದ ವಸ್ತುವನ್ನು ಮಾರ್ಕೆಟ್ ಮಾಡಬೇಕಾದ್ರೆ ಸಿಕ್ಕಿದ ಸೀರೆಯನ್ನು ಹಾಗೆ ನಾವು ಅದನ್ನು ಸೇರಿಸ್ಕೊಳ್ತೇವೆ. ಅದಕ್ಕೆ ಸೇರಿಸಿಕೊಂಡು ಅದನ್ನು ಮತ್ತಷ್ಟು ಅದಕ್ಕೆ ಫೋಕಸ್ ಕೊಟ್ಟು ಅದನ್ನು ಕಾಣಿಸಿ ಜನಗಳಿಗೆ ಕೊಡ್ತೇವೆ. ಸತ್ಯ ಎನ್ನುವುದಕ್ಕೆ ಸ್ವಯಂ ಪ್ರಕಾಶ, ಅದಕ್ಕೆ ನೀವು ಫೋಕಸ್ ಮಾಡಬೇಕು ಅಂತಿಲ್ಲ. ಹಾಗಾಗಿ ಜನ ಏನು ಮಾಡ್ತಾರೆ ಅಂತಂದರೆ, ಈ ಹೆಚ್ಚು ಸಣ್ಣ ಮಕ್ಕಳ ಬುದ್ಧಿಯನ್ನು ನೋಡಿ ಅವುಗಳು ಚಾಕ್ಲೇಟ್ನ ರುಚಿಯನ್ನು ನೋಡೋದಲ್ಲ, ರ್ಯಾಪರ್ನ ಕಲರ್ ನೋಡಿ ತಗೊಳ್ಳೋದು. ಚಾಕ್ಲೇಟನ್ನು ಕೊಡಿ ನೀವು, ಅದರ ಒಳಗೆ ನೀವು ಬೇಕಾದ್ರೆ ಉಪ್ಪನ್ನೇ ಕಟ್ಟಿ ಹಾಕಿ, ಅದರ ರ್ಯಾಪರ್ ಚಂದ ಇದ್ದರೆ ಮಕ್ಕಳು ಕೂಡಲೇ ತಗೊಳ್ತದೆ. ಜನ ಬಾಯೊಳಗೆ ಹಾಕುವಲ್ಲಿ ತನಕ ಅದು ಅತ್ಯಂತ ಶ್ರೇಷ್ಠವಾದ್ದು ಅಂತಲೇ. ಎಷ್ಟೋ ಬಾರಿ ಏನಾಗ್ತದೆ ಅಂತಂದರೆ, ಬಾಯಿಯೊಳಗೆ ಹಾಕುವುದಕ್ಕಿಂತ ಒಳಗೆ ನಮ್ಮ ಕೆಲಸ ಆಗಿ ಹೋಗಿರ್ತದೆ. ನಮಗೆ ಯಾರೋ ನಮ್ಮ ಬಾಯಿಗೆ ಉಪ್ಪು ಹಾಕಬೇಕು ಅಂತ ಚಾಕ್ಲೇಟನ್ನು ವ್ಯಾಪಾರದೊಳಗೆ ಉಪ್ಪು ಹಾಕಿ ಕಟ್ಟಿ ಕೊಟ್ಟಿದ್ದ ಅಂತ ಎಣಿಸಿ,
ನಾವೇನು ಮಾಡ್ತೇವೆ, ನಮಗೆ ಅತ್ಯಂತ ಪ್ರಿಯನಾದ ಒಬ್ಬ ಬೇಕು, ಅವನಿಗೆ ಕೊಡಬೇಕು ಅಂತ ನಮ್ಗೆ ಕೊಟ್ಟ ಗಿಫ್ಟ್ ಅಂತ ಎಣಿಸಿ ಅವನಿಗೆ ಕೊಟ್ಟು ಬಿಡ್ತಿದ್ದೇವೆ. ನಮಗೆ ಅವನಿಗೆ ಅಮೂಲ್ಯವಾದ ಒಂದು ಕೊಟ್ಟಿದೆ ಅಂತ ಸಮಾಧಾನ, ನಮ್ಗೆ ಗೊತ್ತಿಲ್ಲ ಅದರೊಳಗೆ ಉಪ್ಪು ಉಂಟು ಅಂತ. ಅನುಭವ ಆಗೋದು ಅವನಿಗೆ, ನಮಗೆ ನಿತ್ಯ ತೃಪ್ತಿಯೇ. ನಮಗೆ ಒಳ್ಳೆಯ ಒಂದು ಚಾಕ್ಲೇಟ್ ಸಿಕ್ಕಿತು, ಅದನ್ನು ನಾವು ಅವನಿಗೆ ಕೊಟ್ಟೆವು ಅಂತ ಆ ತೃಪ್ತಿ ನಮ್ಮಲ್ಲುಂಟು. ಅವ ಹೇಳಬೇಕಿದೆ ಅದರಲ್ಲಿ ಉಪ್ಪಿದ್ದದ್ದು ಅಂತ, ಆಮೇಲೆ ನಮ್ಗೆ ದುಃಖ ಆಗೋದು. ಸತ್ಯ ಮತ್ತು ಸುಳ್ಳಿನ ವ್ಯವಸ್ಥೆಯಲ್ಲಿ ಆಗುವಂಥದ್ದು ಹೀಗೆ. ಇದು ಎಷ್ಟೋ ಅನ್ಯಾಯಗಳು ಅನ್ಯಾಯಗಳು ನಡೆಯುವಂಥದ್ದು, ಅದಕ್ಕೆ ಒಂದು ಹೊದಿಕೆ ಇರ್ತದೆ, ನ್ಯಾಯದ ಹಾಗೆ ಕಾಣುವಂಥ ಒಂದು ಹೊದಿಕೆ ಇರ್ತದೆ. ಆ ಹೊದಿಕೆ ಅದು ಇವತ್ತಿನ ಜಗತ್ತಿನಲ್ಲಿ ಮಾತ್ರ ಉಂಟು ಅಂತ ಅರ್ಥ ಅಲ್ಲ. ಉಪನಿಷತ್ತು ಅದನ್ನು ಹೇಳ್ತದೆ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮ ದೃಷ್ಟಯೇ ಅಂತ ಈಶಾವಾಸ್ಯ ಉಪನಿಷತ್ತಿನ ಮಾತದು. ಯೋಗ್ಯವಾದಂತಹ ವಸ್ತು ಅಥವಾ ಸಾರಭೂತವಾದಂತಹ ವಸ್ತು ಅದು ಚಿನ್ನದ ಪಾತ್ರೆಯಿಂದ ಮುಚ್ಚಲ್ಪಟ್ಟಿದೆ. ದೇವರೇ ಅದನ್ನು ಆ ಪಾತ್ರೆಯನ್ನು ಒಡೆದು ತೆಗಿ, ನಂಗೆ ಆ ವಸ್ತು ಬೇಕು, ಪಾತ್ರೆ ಬೇಡ. ಹಾಗಾಗಿ ಎಲ್ಲ ವಸ್ತು ಕೂಡ ಗಹನವಾದ್ದು ಅಂತಾದರೆ ಅದರ ಹೊರಗೆ ನಿಮಗೆ ಆಕರ್ಷಣೀಯವಾದ ಯಾವುದೋ ಒಂದು ವಸ್ತುವಿನ ಲೇಪ ಉಂಟು. ಈ ಸುಳ್ಳು ಅನ್ನೋದು ನೀವು ಹಾಗೆ ಹೇಳ್ತೀರಾ. ಹೌದು, ಸುಳ್ಳು ಅಂತಂದ್ರೆ ಸುಳ್ಳನ್ನು ಹೇಳ್ತಾ ಇರೋದು, ನಮಗೆ ಬೇಕಾಗಿರುವಂತ ವಸ್ತು ಯಾವುದುಂಟೋ ಆ ಭ್ರಮೆ, ಅದನ್ನು ನಾವು ಪಡಿತಾ ಇಲ್ಲ. ನಾವು ಹೊರಗಿನ ಆವರಣವನ್ನೇ, ಸುಳ್ಳನ್ನೇ ಯಥಾರ್ಥ ಅಂತ ಎಣಿಸ್ಕೊಂಡಿದ್ದೀವಿ. ಹೌದು, ನಿಜವಾಗಿ ಅದರ ಒಳಗೆ ಸಾರಭೂತವಾದ ಇರ್ತದೆ, ಅಲ್ಲಿವರೆಗೆ ನಾವು ಹೋಗುವುದಿಲ್ಲ. ನಾವು ಕೇವಲ ಅಂದರೆ ಕೃಷ್ಣನೇ ಹೇಳ್ತಾನೆ, ಜನ ಹೇಗಿದ್ದಾರೆ ಅಂತಂದರೆ ಪುಷ್ಪೇಶು ಫಲಬುದ್ಧಯ ಅಂತ. ಹೂವನ್ನು ನೋಡಿ ಹಣ್ಣು ಆಗ್ತದೆ, ಮಾವಿನ ಹಣ್ಣನ್ನು ನಾವು ಪಡಿಬೇಕಪ್ಪ, ಮಾವಿನ ಹೂ ಚಂದ ಕಂಡಿತು ಅಂತ ಅದನ್ನೇ ಕಿತ್ತು ಬಿಡ್ತೇವೆ. ಹಣ್ಣು ಯಾವಾಗ ಆಗೋದು? ಹಣ್ಣು ಆಗುವವರೆಗೆ ತಾಳ್ಮೆ ವಹಿಸದೆ ಹೂವನ್ನೇ ಕಿತ್ತರೆ ಹೂ ತಾತ್ಕಾಲಿಕವಾದ ಶಾಂತಿಯನ್ನು ನಿಮಗೆ ಕೊಟ್ಟಿತ್ತು, ಅಥವಾ ಹೂ ತುಂಬ ಸುಗಂಧ ಅಂತ ಅದನ್ನು ಬೇಕಾದ್ರೆ ನೀವು ಆಗ್ರಹಿಸಿ ಬದಿಗೆ ಹಾಕ್ಬೋದು. ಅಂದರೆ ಹಣ್ಣಿನ ರುಚಿ ನಾಲಿಗೆ ಸಿಗಬೇಕಲ್ಲ, ಸಿಗೋದೇ ಇಲ್ಲ. ಹಾಗಾಗಿ ಎಷ್ಟೋ ವಿಷಯಗಳನ್ನು ನಾವು ಕಾಯದೆ, ಅದು ಫಲ ಆಗುವವರೆಗೆ ಕಾಯದೆ ನಾವು ಮಾಡಿದ ಗಡಿಬಿಡಿಯಿಂದ, ಅವಸರ ಎನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಬೇರೆ ಅರ್ಥ, ಹಾಗಾಗಿ ಆ ಅವಸರದಿಂದ ಅದು ವಸ್ತು ಅದರ ಫಲ ಸಿಗದೆ ಹಾಳಾಗ್ತದೆ. ಅವಸರ ಎನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಹೊತ್ತು ಅಂತ ಅರ್ಥ. ಈ ಅವಸರದಲ್ಲಿ ಹಿಂದಿಯಲ್ಲಿ ಬಳಸ್ತಾರೆ. ಈ ಅವಸರ ಅಂತಂದ್ರೆ ಈ ಹೊತ್ತು ಅಂತ ಅರ್ಥ. ಈ ಪ್ರಕೃತವಾದ ಅಂದ್ರೆ ಅವಸರ ಮಾಡಿದರು ಅಂತಂದ್ರೆ ಏನ್ ಅರ್ಥ ಅಂತಂದ್ರೆ ಆ ವಸ್ತುವಿಗೆ ಅದು ಹೊತ್ತು ಅಲ್ಲದಿದ್ರೂ ಕೂಡ ಹೊತ್ತನ್ನು ಕಲ್ಪಿಸಿ ಕೊಟ್ಟರು ಎನ್ನುವ ಅರ್ಥದಲ್ಲಿ ಮೊದಲಿಗೆ ಪ್ರಯೋಗ ಆದದ್ದು. ಅವಸರವನ್ನು ಕಲ್ಪಿಸಿದರು ಅಂತಂದ್ರೆ ಆ ಉಪನ್ಯಾಸಕ್ಕೆ ನಾನೀಗ ಯಾವುದೋ ಒಂದು ವಿಷಯ ಮಾತಾಡ್ಲಿಕ್ಕೆ ಬಂದಿದ್ದೇನೆ, ಮಧ್ಯದಲ್ಲಿ ನನಗೆ ಇನ್ನೊಂದು ಉಪನ್ಯಾಸ, ಒಂದೊಂದು ವಿಷಯವನ್ನು ಮಾತಾಡ್ಲಿಕ್ಕೆ ನೀವು ವ್ಯವಸ್ಥೆ ಕಲ್ಪಿಸಿಕೊಟ್ರಿ ಅಂತಂದ್ರೆ, ನಾನು ವಾಸ್ತುಶಾಸ್ತ್ರದ ಬಗ್ಗೆ ಮಾತಾಡ್ಲಿಕ್ಕೆ ಬಂದವನಿಗೆ ಸಂಗೀತದ ಬಗ್ಗೆ ಮಾತಾಡ್ಲಿಕ್ಕೆ ಅವಸರವನ್ನು ಕಲ್ಪಿಸಿದ್ರು ಇದರ ಮಧ್ಯದಲ್ಲಿ ಅಂತ. ಹಾಗಾಗಿ ನಾನು ಅವಸರದಲ್ಲಿ ಸಂಗೀತವನ್ನು ಹೇಳಿದೆ, ಅಂದ್ರೆ ಸಿಕ್ಕಿದ ಆ ಅವಕಾಶದಲ್ಲಿ ಹೇಳಿದೆ ಅಂತ ಆಗುವಾಗ ಅದನ್ನು ಮತ್ತೆ ತಪ್ಪರ್ಥ ಮಾಡಿಕೊಂಡು ಅವಸರ ಅಂದರೆ ಗಡಿಬಿಡಿ ಅಂತ ಮಾಡಿಕೊಂಡು ನಿಧಾನವಾಗಿ ಅಲ್ಲ ವೇಗವಾಗಿ ಹೇಳಿದೆ ಅಂತ ಅರ್ಥ ಮಾಡಿಕೊಂಡ, ಅದನ್ನು ಪರಿಷ್ಕಾರ ಮಾಡಿದ ಒಂದು ರೀತಿಯಲ್ಲಿ, ಆ ಅರ್ಥದಲ್ಲಿ ಇಂಥದ್ದೊಂದು ಪ್ರಯೋಗ ಮಾಡಿ ಅದು ತಪ್ಪಾದರೂ ಕೂಡ ಲೋಕ ಇವತ್ತು ಅದನ್ನು ಹಾಗೆ ಬಳಸಿಕೊಂಡು ಆ ಥರದ ಬದಲಾವಣೆ ಬಂದದ್ದು. ಎಲ್ಲ ಭಾಷೆಯಲ್ಲಿ ಅದು ಉಂಟು, ಎಲ್ಲ ಭಾಷೆಯಲ್ಲೂ ಆ ಶಬ್ದಗಳನ್ನು ನೀವು ವ್ಯತ್ಯಾಸ ಮಾಡಿಕೊಂಡದ್ದು ನಮಗೆ ಕಾಣುತ್ತೇವೆ. ಈ ಉದಾಹರಣೆಗೆ ಸಣ್ಣ ಉದಾಹರಣೆ ಕೊಡ್ತೇನೆ. ಮಲಯಾಳದಲ್ಲಿ ಸಂಸಾರ ಅಂತಂದರೆ ಮಾತಾಡೋದು ಅಂತ ಅರ್ಥ, ಅವನೊಟ್ಟು ಸಂಸಾರಿಚ್ಚು ಅಂತಂದರೆ ಅವನೊಟ್ಟಿಗೆ ಮಾತಾಡಿದೆ ಅಂತ ಅರ್ಥ. ಕನ್ನಡದಲ್ಲಿ ಸಂಸಾರ ಮಾಡುದು ಅಂತಂದರೆ ಗಂಡ ಹೆಂಡತಿ ಮಾಡೋ ವ್ಯಾಪಾರ ಅಂತ ಅರ್ಥ. ಈ ದೃಷ್ಟಿಯಲ್ಲಿ ಸಂಸಾರ ಅಂತಂದ್ರೆ ಒಂದು ಕುಟುಂಬ ಅಂತ ಅರ್ಥ. ಮಕ್ಕಳೊಟ್ಟಿಗಿದ್ದಾನೆ, ಹೆಂಡತಿ ಒಟ್ಟಿಗಿದ್ದಾನೆ, ಅಪ್ಪ ಅಮ್ಮನೊಟ್ಟಿಗಿದ್ದಾನೆ, ಸಂಸಾರಸ್ಥನಾಗಿದ್ದಾನೆ ಅಂತ. ಮಲಯಾಳದಲ್ಲಿ ಅವನೊಟ್ಟಿಗೆ ಸಂಸಾರ ಮಾಡಿದೆ ಅಂತಂದ್ರೆ ಎಷ್ಟೋ ಜನ ಮಲಯಾಳಿಗಳು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಾಗ, ಅಂದರೆ ಕನ್ನಡ ಬರುವುದಿಲ್ಲ ಅವರಿಗೆ, ನಾನು ಅವನೊಟ್ಟಿಗೆ ಸಂಸಾರ ಮಾಡಿದೆ ಅವ ಹೀಗೆ ಹೇಳಿದ ಅಂತ, ಅಂದರೆ ಕನ್ನಡಕ್ಕೆ ಅರ್ಥ ಬೇರೆ ಆಗಿಬಿಡ್ತದೆ. ಹೀಗೆ ಒಂದು ಶಬ್ದದ ಯಾಥಾರ್ಥ್ಯವನ್ನು ಆ ಭಾಷೆಯಲ್ಲಿ ತಿಳಿಯದೆ ಅದನ್ನು ಪ್ರಯೋಗ ಮಾಡಿದ್ರಿಂದ ಈ ಭಾಷೆಯಲ್ಲಿ ಅದು ಬೇರೆ ಅರ್ಥದಲ್ಲಿ ತೆರೆದುಕೊಳ್ತದೆ. ಆ ರೀತಿಯ ಪ್ರಯೋಗಗಳು ಬೇಕಾದಷ್ಟು ಅಪಾರ್ಥಕ ಆಗ್ತದೆ, ಅಪಾರ್ಥಕ ವಿಪರೀತಾರ್ಥಕ ಆಗ್ತದೆ, ಬೇಕಾದಷ್ಟು ಅಂತ ಶಬ್ದಗಳಿದ್ದಾವೆ. ಹಾಗೆ ಇದು ಆ ದೃಷ್ಟಿಯಿಂದ ನಾವು ಆ ಹೊತ್ತಿಗೆ ಈ ವಿಷಯವನ್ನು ಈ ದೃಷ್ಟಿಯಲ್ಲಿ ಆಲೋಚನೆ ಮಾಡಿ ಅದನ್ನು ಹೇಳಿದರೆ ವಸ್ತುವಿನ ಯಥಾರ್ಥತೆ ನಮಗೆ ಅರಿವಾಗ್ತದೆ ಅಂತ. ಸತ್ಯ ಎನ್ನುವಂಥದ್ದು ಹಾಗೆ ಸುಳ್ಳಿನ ಆವರಣವನ್ನು ಕಳಚಬೇಕು, ಯಥಾರ್ಥವಾದ ಸತ್ಯವನ್ನು ಸ್ವೀಕಾರ ಮಾಡಿಕೊಳ್ಬೇಕು. ಇಂಟ್ರೆಸ್ಟಿಂಗ್. ವಾಸ್ತುವಿನ ವಿಚಾರವಾಗಿ ಬರೋದಾದರೆ, ಮತ್ತು ದೇವಾಲಯಗಳ ವಾಸ್ತುವಿನ ಕೆಲಸ ನೀವು ನಿರಂತರವಾಗಿ ಮಾಡ್ತಾ ಇರೋ ವಿಚಾರದ ಬಗ್ಗೆ ಬರೋದಾದರೆ, ತುಂಬಾ ಚರ್ಚೆಗೆ ಬರೋ ವಿಷಯ, ತುಂಬಾ ಎಲ್ಲರೂ ಕೂಡ ಮಾತಾಡೋ ವಿಷಯ, ಮತ್ತು ಕುತೂಹಲಕ್ಕೆ ಗ್ರಾಸವಾಗೋ ವಿಷಯ ಅಂದರೆ ಅದಕ್ಕೂ ಸೈನ್ಸ್ಗೂ ಏನು ಸಂಬಂಧ? ಸೈನ್ಸ್ ಅಂದರೆ ಏನು ಅಂತ, ಸೈನ್ಸ್ ವಿಜ್ಞಾನ ಅಂದರೆ ಏನು ಅಂತ ಮೊದಲು ಅರ್ಥ ಮಾಡಿಕೊಂಡ್ರೆ, ನಮ್ಮ
ಆಲೋಚನೆ ಮಾಡುವ ಅಥವಾ ಹೋಗುವ ಮಾರ್ಗ ಅದು ಇನ್ನಷ್ಟು ತಿಳಿಯಾಗ್ತದೆ ಅಂತ ಭಾವಿಸ್ತೇನೆ. ವಿಜ್ಞಾನ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅರ್ಥ ಅಥವಾ ಶಾಸ್ತ್ರದಲ್ಲಿ ಅರ್ಥ ಇರುವಂಥದ್ದು ಒಂದು ವಸ್ತುವಿನ ಆಂತರಂಗಿಕವಾದ ಜ್ಞಾನ ಅಂತ. ಸಣ್ಣ ಉದಾಹರಣೆ ಕೊಡ್ತೇನೆ. ನಿಮ್ಮ ಕೈಯಲ್ಲಿ ಒಂದು ಮೊಬೈಲ್ ಫೋನ್ ಇದೆ, ಸೆಲ್ ಫೋನ್ ಉಂಟು. ಸೆಲ್ ಫೋನಲ್ಲಿ ಒಂದಷ್ಟು ಐಕಾನ್ಗಳಿದ್ದಾವೆ. ಅವುಗಳನ್ನು ಕ್ಲಿಕ್ ಮಾಡಿ ಅದರಿಂದ ಬೇಕಾಗುವ ಫಲವನ್ನು ಪಡೆಯುವಂಥದ್ದು, ಒಂದು ಆ್ಯಪ್ ಸ್ಟೋರಿಗೆ ಹೋಗುವಂಥದ್ದು, ಇನ್ನೊಂದು ಹೋಗುವಂಥದ್ದು, ಯಾವುದೋ ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದು, ಒಂದು ಸಂಗೀತ ಕೇಳುವಂಥದ್ದು. ಇಷ್ಟು ನೀವು ಮಾಡಲಿಕ್ಕೆ ಶಕ್ತರು ಅಂತಂದರೆ ಸೆಲ್ ಫೋನ್ನ ಬಗ್ಗೆ ನಿಮಗೆ ಸಾಮಾನ್ಯ ಜ್ಞಾನ ಉಂಟು ಅಂತ ಅರ್ಥ. ಜ್ಞಾನ ಅಂತ, ಅದಕ್ಕೆ ಜ್ಞಾನ ಅಂತ ಕರೆಯುವಂಥದ್ದು. ಈ ಆ್ಯಪ್ ಹೇಗೆ ವರ್ಕ್ ಮಾಡ್ತದೆ, ಇದರ ಪ್ರೋಗ್ರಾಮನ್ನು ಹೇಗೆ ಬರೆದಿದ್ದಾನೆ, ಇದನ್ನು ಇದರೊಳಗೆ ಹೇಗೆ ತುಂಬಿಸಿದ್ದಾನೆ ಅಂತ ನಿಮಗೆ ತಿಳಿಬೇಕು ಅಂತಂದರೆ ನೀವು ಒಂದಿಷ್ಟು ವರ್ಷದ ಕೋರ್ಸ್ ಮಾಡಬೇಕಾಗ್ತದೆ. ಆಗ ಬರುವ ಜ್ಞಾನ ಸರ್ವಂಕಷವಾಗಿರ್ತದೆ. ಅದನ್ನು ನಿಮಗೆ ಉಪಯೋಗಿಸ್ಲಿಕ್ಕೂ ಬರ್ತದೆ, ಅದು ಹಾಳಾದರೆ ಅದನ್ನು ಸರಿ ಮಾಡಲಿಕ್ಕೂ ಬರ್ತದೆ. ಈ ಅಥೆಂಟಿಕ್ ಆದ ಜ್ಞಾನ ಉಂಟಲ್ಲ, ಸಾರ್ವಭೌಮತ್ವ ಅಂತ ಹೇಳ್ತೇವೆ ಜ್ಞಾನದಲ್ಲಿ, ಆ ವಿಷಯದ ಬಗ್ಗೆ ಏನು ಬೇಕಾದರೂ ಮಾಡಲಿಕ್ಕೆ ಅವರು ಶಕ್ತರು, ಸರ್ವತಂತ್ರ ಸ್ವತಂತ್ರರು ಅಂತ ಹೇಳಿಬಿಡ್ತೇವೆ. ಹಾಗಿದ್ದರೆ ಅದಕ್ಕೆ ವಿಜ್ಞಾನ ಅಂತ ಹೆಸರು. ವಿಜ್ಞಾನ ಅಂತಂದರೆ ಒಂದು ವಸ್ತುವಿನ ಪೂರ್ಣವಾದ ಜ್ಞಾನ. ಅದಕ್ಕೆ 6 ಡೈಮೆನ್ಷನ್ ಇದ್ದರೆ ಅದು ಅಷ್ಟು ಪೂರ್ಣವಾದ ಜ್ಞಾನಕ್ಕೆ ವಿಜ್ಞಾನ ಅಂತ ಕರೆಯುವಂಥದ್ದು. ಹಾಗಾಗಿ ದೇವಾಲಯ ಎನ್ನುವ ವ್ಯವಸ್ಥೆ ಅದು ಇವತ್ತಿನ ಕಾಲಕ್ಕೆ ವೈಜ್ಞಾನಿಕವಾಗಿ ಅದ್ಭುತವಾಗಿ ಉಂಟು ಅಥವಾ ನಮಗೆ ಅನುಭವಕ್ಕೆ ಬರ್ತದೆ, ಅದರ ಹಿಂದೆ ಒಂದು ಸೈನ್ಸ್ ಉಂಟು ಅಂತ ನಾವು ಹೇಳುವ ವ್ಯವಸ್ಥೆ ಹೇಗೆ ಅಂತಂದರೆ, ದೇವಾಲಯ ಅಂತಂದರೆ ಏನು ಅಂತ ತಿಳ್ಕೊಂಡ್ರೆ ಅದು ಸುಮ್ಮನೆ ನಮಗೆ ಚಂದ ಕಾಣಲಿ ಅಂತ ಮಾಡಿದ ನಿರ್ಮಾಣ ಅಲ್ಲ, ಅದನ್ನು ವಿಮಾನ ಅಂತ ಕರೆಯುವಂಥದ್ದು. ಪ್ರಾಚೀನ ಕಾಲದಲ್ಲಿ ವಿಮಾನದ ಕಲ್ಪನೆ ಇತ್ತು. ನಾವು ಇವತ್ತೇನು ವಿಮಾನ ಅಂತ ಹೇಳ್ತೇವೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಾರಿ ಹೋಗುವಂಥ ವಸ್ತು, ಅದನ್ನು ಹಕ್ಕಿ ಹಾಗೆ ನಾವು ರೂಪಿಸಿಕೊಂಡಿದ್ದೇವೆ. ಇವತ್ತಿನ ವಿಮಾನ ಇರುವಂಥದ್ದು ಒಂದು ತಿಮಿಂಗಿಲದ ಹಾಗೋ ಅಥವಾ ಒಂದು ಹಕ್ಕಿ ಹಾಗಿರೋ, ಸಾಮಾನ್ಯವಾಗಿ ಒಂದು ಹಕ್ಕಿಯನ್ನು ನೋಡಿ ವಿಮಾನವನ್ನು ಮಾಡಿದ್ದು. ಅದಕ್ಕೆ 2 ರೆಕ್ಕೆಗಳು, ಒಂದು ಬಾಲ, ಒಂದು ಮೂತಿ, ಸ್ಫೂರ್ತಿ ಪಡೆದದ್ದು ಹಾಗೆ. ಪ್ರಾಚೀನ ಕಾಲದ ವಿಮಾನ ಹಕ್ಕಿಯನ್ನು ನೋಡಿ ಮಾಡಿದ್ದಲ್ಲ, ಅದು ಒಂದು ತ್ರಿಕೋನವನ್ನು ನೋಡಿ ಮಾಡಿದ್ದು. ಅದನ್ನು ಆ ವಿಮಾನ ಅಂತ ಅವ್ರು ಹೆಸರು ಕೊಟ್ಟದ್ದೇ, ಅದು ಅದಕ್ಕೆ ರೆಕ್ಕೆ ಇರಬೇಕು ಅಂತಿಲ್ಲ, ಅದು ನೇರವಾಗಿ ಹೋಗ್ತದೆ. ಅದು ರೆಕ್ಕೆ ಇಲ್ಲದೆ ನೆಲದಿಂದ ಎದ್ದು ಹಾರಿ ಮತ್ತೊಂದು ಕಡೆ ಹೋಗಿ ಕೂತ್ಕೊಳ್ತದೆ ಎನ್ನುವ ದೃಷ್ಟಿಯಲ್ಲಿ ಅವರ ಕಲ್ಪನೆ ಇದ್ದದ್ದು. ಹಾಗಾಗಿ ನಮ್ಮ ಪ್ರಾಚೀನವಾದ ದೇವಸ್ಥಾನಗಳನ್ನೆಲ್ಲ ವಿಮಾನ ಅಂತ ಕರೆಯುವಂಥದ್ದು. ಇವತ್ತು ನಾವು ಕೂಡ ಅದನ್ನು ವಿಮಾನ ಗೋಪುರ, ವಿಮಾನ ಅಂತ ಆ ಶಬ್ದವನ್ನು ಉಪಯೋಗ ಮಾಡ್ತೇವೆ. ವಿಮಾನ ಯಾಕೆ ಅಂತಂದ್ರೆ ಅದು ಬೇರೆ ಲೋಕದಿಂದ ಬಂದ ವಿಮಾನವನ್ನು ನೋಡಿ ತದ್ವತ್ತಾಗಿ ಕಲ್ಲಿನಿಂದ ನಾವು ವಿಮಾನವನ್ನು ರಚಿಸಿದ್ದು, ಶಾಸ್ತ್ರ ಹಾಗೆ ಹೇಳ್ತದೆ. ಆದರೆ ಆ ವಿಮಾನವನ್ನು ತೋರಿಸಿ ಅಂತಂದರೆ ಅದಕ್ಕೆ ಸಾಕ್ಷ್ಯಗಳಿಲ್ಲ. ಎಷ್ಟೋ ಸಾಕ್ಷಿಗಳು ಉಂಟು, ಸಿಕ್ಕಿದೆ, ಉತ್ಖನನ ಮಾಡುವಾಗ ಸಿಕ್ಕಿದೆ ಅಂತೆಲ್ಲ ಹೇಳ್ತಾರೆ. ಅದರ ಬಗ್ಗೆ ನನಗೆ ಪೂರ್ಣವಾಗಿ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅದಕ್ಕೆ ಬೇಕಾಗುವಷ್ಟು ವಸ್ತುಗಳು, ಸರಕುಗಳಿಲ್ಲ ಅದನ್ನು ತೋರಿಸ್ಲಿಕ್ಕೆ ಬೇಕಾಗುವಷ್ಟು. ಆದರೆ ಉಂಟು ಅಂತ ತುಂಬ ಜನ ಹೇಳಿದ್ದಾರೆ. ಆದರೆ ಅದನ್ನು ಬೇರೆ ಲೋಕದಿಂದ ಬಂದಿರುವ ವಿಮಾನಗಳು ಅದು ಹೀಗಿದ್ದವು. ಅದು ದೇವತೆಗಳು ಅದರಲ್ಲಿ ವಾಸ ಮಾಡ್ತಾರೆ, ದೇವತೆಗಳು ಆ ವಿಮಾನದಲ್ಲಿ ಕುಳಿತುಕೊಂಡೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾರೆ. ಹಾಗಾಗಿ ಆ ವಿಮಾನ ಎನ್ನುವಂಥದ್ದು ದೇವರಿರುವಂತಹ ಜಾಗ ಅಂತ. ದೇವರು ಎಲ್ಲಿರ್ತಾನೆ ಕೇಳಿದ್ರೆ ವಿಮಾನದಲ್ಲಿ ಇರ್ತಾನೆ, ನಮ್ಮ ಕಲ್ಪನೆ, ಶಾಸ್ತ್ರಗಳ ಕಲ್ಪನೆ ಹಾಗೆ, ದೇವರು ವಿಮಾನದಲ್ಲಿ ಇರ್ತಾನೆ ಅಂತ. ಅದಕ್ಕೋಸ್ಕರ ದೇವರನ್ನು ಇಡ್ಲಿಕ್ಕೋಸ್ಕರ ವಿಮಾನವನ್ನೇ ನಾವು ತಯಾರಿ ಮಾಡಿದೆವು. ಹಾಗಾಗಿ ಪ್ರಾಸಾದಕ್ಕೆ, ದೇವಸ್ಥಾನಕ್ಕೆ ವಿಮಾನ ಅಂತ ಹೆಸರು. ದೇವರು ಇರುವಂತಹ ಜಾಗ, ಗರ್ಭಗೃಹ ನಾವು ಕರಿತೇವಲ್ವ, ಗರ್ಭಗೃಹದ ಮೇಲೆ ನಾವು ಏನು ಕಟ್ಟುತ್ತೇವೆ ಗೋಪುರದ ಹಾಗೆ ಮೇಲೆ ಹೋಗಿ ಅದು ಒಂದು ಬಿಂದುವಿನಲ್ಲಿ ಕೊನೆಗೊಳ್ಳುತ್ತದೆ, ಅದಕ್ಕೆ ವಿಮಾನ ಅಂತ ಕರೆಯುವಂಥದ್ದು. ಅದು ನೆಲದಲ್ಲಿ ಉಂಟು, ಅದು ಆ ವಿಮಾನವನ್ನು ನೋಡಿ ಕಟ್ಟಿದ್ದು ಅಂತ, ಆ ದೃಷ್ಟಿಯಿಂದ ಆಕಾರ ಅದಕ್ಕೋಸ್ಕರ ಮಾಡಿದ್ದು ಅಂತ. ಹಾಗಾಗಿ ಅದರಲ್ಲಿ ವಿಮಾನಗಳ ಸ್ತರಗಳು, ಅದರ ಮೇಲೆ ಶಿಖರ ಇತ್ಯಾದಿಗಳೆಲ್ಲವೂ ಕೂಡ ಆ ಕಲ್ಪನೆಯಿಂದ ಆದದ್ದು. ಹಾಗಾಗಿ ದೇವಸ್ಥಾನ ಅಂದರೆ ಏನು ಅಂತಂದರೆ ಅದರ ವೈಜ್ಞಾನಿಕವಾದ, ಇವತ್ತಿನ ಪರಿಭಾಷೆಯ ವೈಜ್ಞಾನಿಕವಾದ ವಿಶ್ಲೇಷಣೆ ನಾನು ಮಾಡುವುದು ಅಂತಂದರೆ, ಒಂದು ಕಾಲದ ವಿಮಾನವನ್ನು ನೋಡಿ ಅದನ್ನು ಮಾಡಿದ್ದು ಒಂದು, ಅದು ಮತ್ತೆ ಒಂದಿಷ್ಟು ಶಕ್ತಿ ಅನ್ನೋದು ಹೊರ ಹಾಕ್ತದೆ. ಆ ಶಕ್ತಿಯನ್ನು ಅಳಿಲಿಕ್ಕೆ ನಮಗೆ ಏನಾಗಿದೆ ಅಂತಂದರೆ, ನಾವು ದೌರ್ಭಾಗ್ಯವಂತರು ಒಂದು ಅರ್ಥದಲ್ಲಿ. ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ, ನಮ್ಮ ಭಾಷೆಯಲ್ಲಿ ನಮ್ಮ ಇಂದ್ರಿಯಗಳ ಮೂಲಕ ನಮಗೆ ಗೊತ್ತಿಲ್ಲದ ವಸ್ತುವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅತೀಂದ್ರಿಯವಾದ ಶಾಸ್ತ್ರ ಯಾವುದೊಂದು ಹೇಳ್ತಾ ಉಂಟೋ ಆ ವಸ್ತುವನ್ನು ನಮ್ಮ ಕಣ್ಣಿಂದ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ನಮ್ಮ ಕಣ್ಣಿಗೆ ಆ ಶಕ್ತಿ ಇಲ್ಲ, ನಮ್ಮ ಇಂದ್ರಿಯಗಳಿಗೂ ಆ ಶಕ್ತಿ ಇಲ್ಲ. ನಮ್ಮ ಭಾಷೆಗೆ ಅದನ್ನು ಹೇಳುವಂತಹ ಸಾಮರ್ಥ್ಯ ಇಲ್ಲ. ಆ ಎರಡನ್ನೂ ಇಲ್ಲದನ್ನು ಉಪಯೋಗಿಸಿಕೊಂಡು ಅತೀಂದ್ರಿಯವಾದ ವಸ್ತುವಿನ ಬಗ್ಗೆ ಗಂಟೆಗಟ್ಟಲೆ ನಾವು ಉಪನ್ಯಾಸ ಮಾಡ್ತಾ ಇದ್ದೇವೆ. ಅದನ್ನು ಎಷ್ಟು ಅದು ಮುಟ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ. ಒಂದು ಆವರಣಕ್ಕೆ ನಾವು ಹೋಗ್ಬೋದು ಅಷ್ಟೇ, ಪೂರ್ಣ ಮುಟ್ಲಿಕ್ಕೆ ಆಗೋದಿಲ್ಲ. ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ವಿಶ್ವರೂಪವನ್ನು ನಿನಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂತಂದರೆ ನಿನ್ನ ಚಕ್ಷುಸ್ಸು, ನಿನ್ನ ಇಂದ್ರಿಯಗಳು ಸಾಮಾನ್ಯವಾದ್ದು. ಅದಕ್ಕೋಸ್ಕರ ವಿಶ್ವರೂಪವನ್ನು ನಿನಗೆ ಕಾಣಿಸಬೇಕು ಅಂತಂದರೆ ನಾನು ದಿವ್ಯಂ ದದಾಮಿ ತೇ ಚಕ್ಷು, ನಿನಗೆ ಬೇರೆ ಒಂದು ಕಣ್ಣು ಕೊಡ್ತೇನೆ, ಅದರಲ್ಲಿ ನೋಡು ಅಂತ. ಸಣ್ಣ ಉದಾಹರಣೆ ಹೇಳ್ತೇನೆ. ಬ್ಯಾಕ್ಟೀರಿಯಾ ಉಂಟು,
ಅಮೀಬಾ ಉಂಟು, ಮೈಟೋಕಾಂಡ್ರಿಯಾ ಉಂಟು ಅಂತ ನಾವೆಲ್ಲ ಓದಿದ್ದೇವೆ ಶಾಲೆಯಲ್ಲಿ. ನಾವು ಯಾವತ್ತೂ ನಾವು ನೋಡಲೇ ಇಲ್ಲ. ಯಾಕೆಂತಂದರೆ ನಮಗೆ ಸೂಕ್ಷ್ಮದರ್ಶಕ ಎನ್ನುವ ಯಂತ್ರ ಸಿಗಲೇ ಇಲ್ಲ. ಸಿಕ್ಕಿದವರು ನೋಡಿದ್ದಾರೆ, ನಾನು ನೋಡಲಿಲ್ಲ ಅಂತ ಹೇಳ್ತೇನೆ. ಯಾಕೆ ಅಂತಂದರೆ ಸೂಕ್ಷ್ಮದರ್ಶಕ ಎನ್ನುವ ಯಂತ್ರವನ್ನು ನೀವು ಇಟ್ಟುಕೊಂಡ್ರೆ, ಮೈಕ್ರೋಸ್ಕೋಪನ್ನು ಇಟ್ಟುಕೊಂಡು ಬ್ಯಾಕ್ಟೀರಿಯಾವನ್ನು ನೋಡಿದರೆ ಬ್ಯಾಕ್ಟೀರಿಯಾ ಉಂಟು ಅಂತ ನಿಮಗೆ ಪ್ರತ್ಯಕ್ಷವಾಗಿ ಗೊತ್ತಾಗ್ತದೆ. ನಿಮ್ಮ ಕಣ್ಣಿಗೆ ಯಾಕೆ ಕಾಣಲಿಲ್ಲ ಅಂತಂದರೆ ನಿಮ್ಮ ಕಣ್ಣಲ್ಲಿ ಆ ಸಾಮರ್ಥ್ಯ ಇಲ್ಲ ಅಂತ ಅರ್ಥ. ಹಾಗಾದರೆ ಸೂಕ್ಷ್ಮದರ್ಶಕ ಇಟ್ಟು ಕೂಡಲೇ ಹೇಗೆ ಕಂಡಿತು ಅಂತಂದರೆ ನಿಮ್ಮ ಕಣ್ಣಿನ ಸಾಮರ್ಥ್ಯವನ್ನು ಆ ಯಂತ್ರ ವೃದ್ಧಿಪಡಿಸಿತು ಅಂತ ಅರ್ಥ. ಹಾಗಾಗಿ ದೇವಸ್ಥಾನದಲ್ಲಿ ಬರುವಂಥ ಉಂಟಾಗುವ ಶಕ್ತಿಯನ್ನು, ಅದರಲ್ಲಿ ಉಂಟಾಗುವಂಥ ಪ್ರಭಾವವನ್ನು ಅನುಭವಿಸಲಿಕ್ಕೆ ಬೇಕಾಗುವಂಥ ಇಂದ್ರಿಯವಾಗಲಿ, ದೇಹವಾಗಲಿ ಅಥವಾ ಭಾಷೆ ಆಗಲಿ ನಮ್ಮಲ್ಲಿಲ್ಲ. ಅದಕ್ಕೆ ನಾವು ಮತ್ತೊಂದು ಮಾಧ್ಯಮವನ್ನು ಆಶ್ರಯಿಸಿಕೊಳ್ಳಬೇಕು, ಮತ್ತೊಂದು ವಸ್ತುವನ್ನು ತಯಾರು ಮಾಡಿಕೊಳ್ಬೇಕು. ಆ ವಸ್ತು ಯಾವುದು ಅಂತಂದರೆ ಅದು ಮನಸ್ಸು. ಮನಸ್ಸನ್ನು ಬಲಗೊಳಿಸೋದು ಹೇಗೆ ಅಂತಂದರೆ, ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೇವೆ. ದೇವಸ್ಥಾನಕ್ಕೆ ಹೋಗುವಾಗ ನಮ್ಮ ಹತ್ರ ಟೂಲ್ ಕಿಟ್ ಇಲ್ಲ, ನಾವು ಸುಮ್ಮನೆ ಹೋಗಿ ಬರೋದು ಅಷ್ಟೇ. ಉದಾಹರಣೆಗೆ ಒಂದು ಕಂಪ್ಯೂಟರ್ ಹಾಳಾಗಿದೆ ಅಂತ ಅನಿಸ್ಕೊಳ್ಳಿ. ನೀವು ಒಬ್ಬ ಹಾರ್ಡ್ವೇರ್ ಕಲ್ತವರನ್ನು ಕರೀತೀರಿ, ನನ್ನ ಕಂಪ್ಯೂಟರನ್ನು ಸರಿ ಮಾಡಿಕೊಡ್ಬೇಕು ಹೋಗಿದೆ ಅಂತ. ಅವ ಬರುವಾಗ ಏನು ಹಿಡ್ಕೊಂಡು ಬರಲಿಲ್ಲ, ಸುಮ್ಮನೆ ಬಂದರೆ ಅವನು ಎಲ್ಲ ಗೊತ್ತಿದ್ರೂ ಕೂಡ ಅವ ಅಸಹಾಯಕನಾಗಿ ಸುಮ್ಮನೆ ನಿಂತ್ಕೊಳ್ಬೇಕು ಅಷ್ಟೇ. ಟೂಲ್ ಕಿಟ್ ಇಲ್ಲ, ಒಂದು ಸಣ್ಣ ಸ್ಕ್ರೂ ಡ್ರೈವರ್ ಇಲ್ಲ, ಸ್ಟಾರ್ ಸ್ಕ್ರೂ ಡ್ರೈವರ್ ಇಲ್ಲ ತೆಗಿಬೇಕು ಅಂತಂದರೆ ತೆಗಿಲಿಕ್ಕೆ ಆಗೋದಿಲ್ಲ. ಹಾಗೆ ನಮ್ಮಲ್ಲಿ ದೇವಸ್ಥಾನ ಉಂಟು, ನಾವು ಇದ್ದೇವೆ, ನಮಗೆ ಗೊತ್ತುಂಟು ದೇವಸ್ಥಾನ ಏನು ಹಾಗೆಲ್ಲ ಗೊತ್ತುಂಟು. ನಮಗೆ ಅನುಭವ ಯಾಕೆ ಬರ್ತಾ ಇಲ್ಲ ಅಂತಂದರೆ ನಮ್ಮ ಹತ್ರ ಅದಕ್ಕೆ ಬೇಕಾಗೋ ಟೂಲ್ ಕಿಟ್ ಇಲ್ಲ. ಅದನ್ನು ಬಿಟ್ಟು ಬಂದದ್ರಿಂದ ನಮಗೆ ಅದು ಸಿಗ್ತಾ ಇಲ್ಲ. ಅದು ಏನು ಅಂತಂದರೆ ಅದು ನಮ್ಮ ಮನಸ್ಸು. ಆ ಮನಸ್ಸು ನಮಗೂ ಉಂಟಲ್ವಾ, ಯಾಕೆ ಆಗೋದಿಲ್ಲ ಅಂತ ಹೇಳಿದರೆ ನಾವು ನಮ್ಮ ಮನಸ್ಸನ್ನು ಒಂದು ಟೂಲ್ ಆಗಿ ಪರಿವರ್ತನೆ ಮಾಡಿಕೊಳ್ಳಿಲ್ಲ. ಯಾವತ್ತು ನಿಮ್ಮ ಮನಸ್ಸನ್ನು ನೀವು ಹದಗೊಳಿಸಿ ಒಂದು ವಿಷಯದ ಬಗ್ಗೆ ಸರ್ವಂಕಷವಾದ ಜ್ಞಾನವನ್ನು ಸಂಪಾದಿಸುವಂತಹ ಸಾಧನವನ್ನಾಗಿ ರೂಪಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಿಮಗೆ ಯಾವ ಅತೀಂದ್ರಿಯ ವಸ್ತುವು ನಿಮಗೆ ಗೋಚರ ಆಗೋದಿಲ್ಲ. ಯಾಕೆ ಯೋಗಿಗಳಿಗೆ ಮಾತ್ರ ಗೋಚರ ಆಗ್ತದೆ? ಕೆಲವರು ಹೇಳ್ತಾರೆ ನಂಗೆ ಅದು ಕಾಣ್ತದೆ, ಇದು ಕಾಣ್ತದೆ. ನಮ್ಗೆ ಯಾಕೆ ಕಾಣೋದಿಲ್ಲ ಅಂತಂದರೆ ಅವರಿಗೆ ಯಾವುದೋ ಒಂದು ಸಿಕ್ಸ್ ಸೆನ್ಸ್ ಅಂತ ಹೇಳ್ತೇವೆ ನಾವು, 6ನೇ ಇಂದ್ರಿಯ ಉಂಟು ಅಂತ. ಅವ್ರಿಗೆ ಇರಬೇಕದು, ಅವ್ರಿಗೆ ಉಂಟು, ನಮಗೆ ಅದು ಕಾಣೋದಿಲ್ಲ. ನಾನು ಕೊಟ್ಟ ಉದಾಹರಣೆ, ಸೂಕ್ಷ್ಮದರ್ಶಕದಲ್ಲಿ ಕಾಣುವ ಬ್ಯಾಕ್ಟೀರಿಯಾ ನನಗೆ ಯಾಕೆ ಕಾಣೋದಿಲ್ಲ? ಬಟ್ ಅವರು ನಮ್ಮ ಹಾಗೆ ಸೃಷ್ಟಿ ಆದವರಲ್ವ, ಆದವರು. ಆದರೆ ಅವರ ಸಾಧನೆ ನಮ್ಮ ಸಾಧನೆಯನ್ನು ನೋಡಿದ್ರೆ ಗೊತ್ತಾಗ್ತದೆ. ಅವರು ಏನೋ ಬೇರೆ ಮಾಡಿರಬೇಕಲ್ವ. ನಾನು ಹೇಳ್ತೇನೆ, ಒಂದೇ ಪಾಠವನ್ನು ವಿದ್ಯಾರ್ಥಿಗಳಿಗೆ ಒಂದು ಕ್ಲಾಸ್ನಲ್ಲಿ ಒಂದು ಟೀಚರ್ ಮಾಡಿದ್ದಾರೆ ಅಂತ ಎಣಿಸ್ಕೊಳ್ಳಿ. ಯಾಕೆ ಮಾರ್ಕ್ ಬೇರೆ ಬೇರೆ ಬರ್ತದೆ? ಎಲ್ರಿಗೂ ಒಂದೇ ರೀತಿ ಮಾರ್ಕ್ ಬರಬೇಕಲ್ವ? ಯಾಕೆ ಅಂತಂದರೆ ವೈಯಕ್ತಿಕವಾಗಿ ಅವ ಪಡುವ ಶ್ರಮ ಅಥವಾ ಜನ್ಮಾಂತರೀಯವಾದ್ದು ಬೇರೆ ಹೇಳುವ, ಅದು ಕೊನೆ ಮಾತದು. ಜನ್ಮಾಂತರೀಯವಾದ್ದು ಅಂತ ಹೇಳಬೇಕಾದ್ರೆ ನಾನು ಈ ವ್ಯವಸ್ಥೆಯಲ್ಲಿ ಹೇಳಬೇಕಾಗಿಲ್ಲ. ಅದು ವೈಯಕ್ತಿಕವಾಗಿ ಅವ ಮಾಡಿದ ಸಾಧನೆ ಹೆಚ್ಚು ಕಮ್ಮಿ ಇದ್ದರೆ ಮಾರ್ಕ್ ಹೆಚ್ಚು ಕಮ್ಮಿ ಬರಬೇಕು. ಹಾಗಾಗಿ ನನಗೆ ಕಾಣುವಂಥದ್ದು ಅವನಿಗೆ ಕಾಣೋದಿಲ್ಲ, ಅಥವಾ ಅವನಿಗೆ ಕಾಣುವಂಥದ್ದು ನನಗೆ ಕಾಣೋದಿಲ್ಲ ಅಂತಂದರೆ ನನ್ನಲ್ಲಿ ಏನೋ ಯೋಗ್ಯತೆ ಜಾಸ್ತಿ ಉಂಟು, ಇಲ್ಲದ್ರೆ ಅವನಲ್ಲಿ ಒಂದು ಯೋಗ್ಯತೆ ಜಾಸ್ತಿ ಉಂಟು, ನಾವು ಒಪ್ಪಿಕೊಳ್ಬೇಕು. ಲೋಕದಲ್ಲೂ ಒಪ್ಪಿಕೊಳ್ಬೇಕು, ಆರಾಮದಲ್ಲೂ ಒಪ್ಪಿಕೊಳ್ಬೇಕು. ನಂಗೆ ಇಂಗ್ಲೀಷ್ ಬರೋದಿಲ್ಲ, ಯಾರೋ ಒಬ್ಬ ಒಳ್ಳೆ ಇಂಗ್ಲೀಷ್ ಮಾತಾಡ್ತಾನೆ, ನಾನು ಎದುರು ಬರ್ತಾನೆ, ಆಗ ನನಗಿಂತ ಚೆನ್ನಾಗಿ ಮಾತಾಡ್ತಾನೆ, 4 ಜನ ಹೇಳಲೇಬೇಕು ಅವನಿಗೆ. ನಾನು ಎಷ್ಟು ದೊಡ್ಡ ವಿದ್ವಾಂಸ ಆಗಿದ್ದರೂ ಸುಬ್ರಹ್ಮಣ್ಯ ಭಟ್ರಿಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ಹೇಳಲೇಬೇಕು. ಯಾಕೆ? ನನ್ನ ಅಸಾಮರ್ಥ್ಯ ಅದು. ಹಾಗಾಗಿ ಆ ವ್ಯವಸ್ಥೆ ಅನ್ನುವಂಥದ್ದು ಎಲ್ಲ ಕಡೆಯಲ್ಲೂ ಉಂಟು ಅಂತ ಹೇಳೋದು ನಾನು. ಹಾಗಾಗಿ ನಮ್ಮಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ದೇವಸ್ಥಾನದ ಶಕ್ತಿಯನ್ನು ನಾವು ಅನುಭವಿಸುವಂತಹ ಮನಸ್ಸು ನಮ್ಮಲ್ಲಿಲ್ಲ, ಅಥವಾ ಆ ಇಂದ್ರಿಯಗಳಿಲ್ಲ. ಅದನ್ನು ಸಂಪಾದಿಸಿಕೊಳ್ಳೋದು ಹೇಗೆ ಅಂತಂದರೆ ದೇವರು ಏನು ಅಂತ ಗೊತ್ತಾಗಬೇಕು, ದೇವಸ್ಥಾನ ಏನು ಅಂತ ಗೊತ್ತಾಗಬೇಕು. ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗುವವರು ಪಿಕ್ನಿಕ್ಗೆ ಹೋದಾಗ ಹೋಗ್ತಾರೆ, ಅಂದರೆ ನಮ್ಮಲ್ಲಿ ಗೊತ್ತಿರುವುದಿಲ್ಲ, ಅದಕ್ಕೆ ಹೋಗಿಬಿಡ್ತಾರೆ. ಹೀಗೆ ದೇವಸ್ಥಾನ ನೋಡ್ತಾರೆ, ದೇವರನ್ನು ನೋಡ್ತಾರೆ, ಬಂದುಬಿಡ್ತೇವೆ. ದೇವಸ್ಥಾನಕ್ಕೆ ಹೋಗುವಂಥದ್ದು ಕೇವಲ ಅದನ್ನು ಹೀಗೆ ನೋಡಿ ಬರಲಿಕ್ಕಲ್ಲ. ಸಣ್ಣ ಉದಾಹರಣೆ ಹೇಳ್ತೇನೆ. ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಕನಿಷ್ಠ ಒಂದು 3-4 ಗಂಟೆ ಬೇಕು ಅಂತ ಅನಿಸಿ ಜರ್ನಿ ಮಾಡಬೇಕು ನಾವು. 3-4 ಗಂಟೆ ನಾವು ದೇವಸ್ಥಾನದ ಬಗ್ಗೆಯೋ ದೇವರ ಬಗ್ಗೆಯೋ ಯಾವ ಆಲೋಚನೆ ಮಾಡೋದಿಲ್ಲ. ಕೈಯಲ್ಲೊಂದು ಮೊಬೈಲ್ ಇಟ್ಕೊಂಡು ಯಾವುದೋ ಪಿಕ್ಚರ್ಗಳನ್ನು, ಯಾವುದೋ ರೀಲ್ಸನ್ನು ನೋಡ್ತಾ ಇರ್ತೇವೆ. ಆಮೇಲೆ ದೇವಸ್ಥಾನ ಬಂತು, ಅದನ್ನು ತೆಗೆದು ಬದಿಗಿಡ್ತೇವೆ, ದೇವಸ್ಥಾನಕ್ಕೆ ಹೋಗ್ತೇವೆ, ನೋಡ್ತೇವೆ, 10 ನಿಮಿಷ ಮಾತ್ರ. ಮತ್ತು ಪುನಃ 3 ಗಂಟೆ ಜರ್ನಿ ಮನೆಗೆ ಬರಲಿಕ್ಕೆ. 6 ಗಂಟೆ ಮಾಡಿದ ಜರ್ನಿಯಲ್ಲಿ ದೇವರು ಬರಲಿಲ್ಲ ಎಲ್ಲಿಯೂ ಕೂಡ. 10 ನಿಮಿಷದಲ್ಲಿ ಹೇಗೆ ಬರಲಿಕ್ಕೆ ಸಾಧ್ಯ? ನೀವು ಹೊರಡುವಾಗಲೇ ನಾನು ದೇವಸ್ಥಾನಕ್ಕೆ ಹೋಗುತ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡು ಅದರ ಬಗ್ಗೆ ಬೇಕಾಗುವ ವಸ್ತುಗಳನ್ನು ಒಟ್ಟು ಮಾಡ್ತಾ ಮಾನಸಿಕವಾಗಿ ನೀವು ಸನ್ನದ್ಧರಾಗಿ ಹೋದರೆ ನಿಮ್ಮ ದೇವರು ಕಾಣಲೇಬೇಕು. ಕಾಣದಿದ್ದರೆ ನಾವು ದೇವರೇ ಅಲ್ಲ ನಮ್ಮ ದೃಷ್ಟಿಯಲ್ಲಿ. ಬರುವಾಗಲೂ ಆ ಗುಂಗಿರಬೇಕು. ಇದು ಸಂಗೀತವನ್ನು ಅತ್ಯಂತವಾಗಿ ಪ್ರೀತಿ ಮಾಡುವಂತಹ ಸಂಗೀತ ಶಾಸ್ತ್ರಜ್ಞರೇ, ಸಂಗೀತ ಕಲಿತವರೇ ಆಗಬೇಕು ಅಂತಿಲ್ಲ, ಒಬ್ಬ ಒಳ್ಳೆಯ ಶ್ರೋತೃ ಆಗ್ಬೋದು. ಒಂದು 3-4 ಗಂಟೆಯ ಅಥವಾ 1 ಗಂಟೆಯ ಒಂದು ಸಂಗೀತದ ಒಂದು ಕಚೇರಿಯನ್ನು ಕೇಳಿದ ಮೇಲೆ ಆಮೇಲೆ ಒಂದು 2 ಗಂಟೆ ಅದರ ಗುಂಗಿರ್ತದಲ್ವ, ಆ ಗುಂಗು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನಿಮ್ಗೆ ಬರಬೇಕು. ಹಾಗೆ ಬಂದರೆ ಮಾತ್ರ ದೇವಸ್ಥಾನಕ್ಕೆ ಹೋಗುವಂಥ ವ್ಯವಸ್ಥೆ ಸಾರ್ಥಕ ಅಂತ ಆಗ್ತದೆ. ಆ ದೃಷ್ಟಿಯಿಂದ ಪ್ರಾಚೀನರು ದೇವಸ್ಥಾನವನ್ನು ಕಟ್ಟಿದ್ದು. ಅಂದರೆ ಮನೆಯಲ್ಲಿರುವ ತಾಪತ್ರಯ ಎಲ್ಲ ಮರಿಬೇಕವ, ಇಲ್ಲಿ ಬಂದು ಒಂದಿಷ್ಟು ಹೊತ್ತು ಆ ಮರೆಯುವಿಕೆಯಲ್ಲಿ ಸುಖವನ್ನು ಕಾಣಬೇಕು ಅಂತ. ಇಲ್ಲದಿದ್ದರೆ ನಿಮ್ಮ ಸಂಸಾರ ತಾಪತ್ರಯ
ಅದು ಮರ್ತರೆ ಮಾತ್ರ ಹೋಗ್ತದಷ್ಟೇ ಹೊರತು ಅದಾಗಿ ಹೋಗುವುದಿಲ್ಲ. ಇನ್ನೊಂದು ಬರ್ತದೆ, ನೀವೊಂದು ಫ್ಯಾಮಿಲಿಯಲ್ಲಿ ಇದ್ದೀರಿ ಅಂತಂದರೆ ಒಂದಷ್ಟು ಕಷ್ಟಗಳು ಸುಖಗಳು ಬರ್ತಾ ಇರ್ತದೆ, ಅದನ್ನು ಯಾರಿಗೂ ನಿವಾರಣೆ ಮಾಡಲಿಕ್ಕೆ ಆಗೋದಿಲ್ಲ. ನಾವೆಲ್ಲ ಸುಳ್ಳು ಹೇಳೋದು, ನಿಮ್ಮ ಎಲ್ಲ ತಾಪತ್ರಯಗಳನ್ನು ನಾವು ಶಾಸ್ತ್ರೀಯವಾಗಿ ಪರಿಹಾರ ಮಾಡಿಕೊಡ್ತೇವೆ, ಯಾರೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ನಮಗೆ ಬರುವ ತಲೆನೋವು, ನಮಗೆ ಬರುವ ಹೊಟ್ಟೆ ನೋವು ಒಂದು ಬಂದರೆ ಮತ್ತೊಂದು ಬರ್ತದೆ. ಬಂದದ್ದನ್ನು ಹೇಗೆ ಪರಿಹರಿಸಿಕೊಳ್ಬೇಕು ಅಂತ ನೋಡಬೇಕಷ್ಟೇ ಹೊರತು ಬಾರದೇ ಇರೋ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ನಿರಂತರ ಪ್ರಕ್ರಿಯೆ ಅದು. ಬದುಕೇನೋ ಅಂತ ನಿರಂತರ ಪ್ರಕ್ರಿಯೆ. ಇವತ್ತು ಊಟ ಮಾಡಿದ್ದೇವೆ, ನಾಳೆ ಊಟ ಮಾಡಬಾರ್ದು, ಊಟವೇ ಮಾಡದಂತ ಒಂದು ಮಾತ್ರ ತಯಾರು ಮಾಡ್ತೇವೆ ಅಂತ ಯಾರಾದರೂ ಹೊರಟ್ರೆ ಅದು ಆಗೋದೇ ಇಲ್ಲ. ಅದು ಅಲ್ಲ, ದಿನ ಊಟ ಮಾಡಬೇಕಲ್ಲ ಪ್ರಾರಬ್ಧ ಅಂತ ಅಳುವುದಕ್ಕೂ ಸಾಧ್ಯ ಇಲ್ಲ. ಈ ಅನ್ನವನ್ನೇ ತಿನ್ನುವುದು, ನಿನ್ನೆಯೂ ಅನ್ನವೇ ನಾಳೆಯೂ ಅನ್ನವೇ ತಿನ್ನುವುದು, ಅದಕ್ಕೆ ಆಗುವ ಸೈಡ್ ಡಿಶ್ಗಳು ಮಾತ್ರ ಬೇರೆ ಆಗ್ತದೆ. ಈ ರೀತಿಯ ವ್ಯವಸ್ಥೆಗೆ ನಾವು ಹತ್ತು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಬರುವಂತಹ ಸಮಸ್ಯೆಗಳು ಬರ್ತಾ ಇರ್ತದೆ, ಅದನ್ನು 1 ಗಂಟೆ ಮರೆಸಿದ ಮಾರೆ. ಮತ್ತು ಇನ್ನೊಂದು ಇದೇ ವಿಚಾರ ಬರುವಾಗ ದರ್ಶನ, ದೇವರನ್ನು ಹೋಗಿ ದರ್ಶನ ಮಾಡ್ಕೊಂಡು ದೇವರು ಯೂಶಲಿ ಆ ಗರ್ಭಗುಡಿಯಲ್ಲಿರುವಂಥದ್ದು ಮತ್ತು ಆ ಒಂದು ಏಕಾಂತ ಅವನನ್ನು ದರ್ಶನ ಮಾಡೋದು, ಅವನು ಅಥವಾ ಆ ಶಕ್ತಿಯನ್ನು ನಾವು ಇದು ಮಾಡುವಂಥದ್ದು, ಮತ್ತೆ ಆ ಗೌಜು ಗದ್ದಲದ ಮಧ್ಯದಲ್ಲಿ ಆ ಒಂದು ಕನೆಕ್ಷನ್ ಆಗುವಂಥದ್ದು, ಅದು ಆ ವಿಚಾರ ತುಂಬಾ ಕುತೂಹಲದ. ಹೌದು, ಅದು ಹೇಳಬೇಕು. ನಾನು ದೇವಸ್ಥಾನದೊಳಗಿರುವುದು ದೇವರ ಅಂತ ಕೇಳಿದರೆ ನಾನು ಅಲ್ಲ ಅಂತ ಹೇಳ್ತೇನೆ. ತುಂಬ ಆಶ್ಚರ್ಯಕರವಾದ ವಿಷಯ. ದೇವಸ್ಥಾನದೊಳಗಿರುವುದು ದೇವರಲ್ವಾ? ಹಾಗಾದರೆ ಏನು ಅಂತ ಯಥಾರ್ಥವಾಗಿ ದೇವರು ಎನ್ನುವ ವಸ್ತು ಶಾಸ್ತ್ರ ಏನು ಹೇಳ್ತದೆ ಅಂದರೆ ಒಂದು ವಿಪ್ಲುಟ್, ಒಂದು ಸಣ್ಣ ಝಲಕ್ ಮಾತ್ರ ಅದರೊಳಗಿರುವುದು. ಅದನ್ನೇ ದೇವರು ಅಂತ ಭ್ರಮಿಸಿದರೆ ನೀವು ಮೂರ್ಖರಾಗ್ತೀರಿ. ನಿಮಗೆ ಉಪ್ಪಿನ ರುಚಿ ಗೊತ್ತಾಗಬೇಕು. 1 kg ಉಪ್ಪುಂಟು ನನ್ನಲ್ಲಿ. ಉಪ್ಪಿನ ರುಚಿ ಗೊತ್ತಾಗಬೇಕಾದ್ರೆ ನಿಮ್ಗೆ ಒಂದು ಸಣ್ಣ ಹರಳು ಉಪ್ಪು ಕೊಡ್ತೇನೆ ನಾವು ಅಷ್ಟೇ. ಅದನ್ನು ತಿಂದರೆ ಸಾಕು, ಉಪ್ಪಿನ ರುಚಿ ಗೊತ್ತಾಗ್ತದೆ. 1 kg ಉಪ್ಪನ್ನು ತಿನ್ನುವಾಗ ಯಾವ ಅನುಭವ ಬರ್ತದೋ ಆ ಅನುಭವ ನಿಮಗೆ ಒಂದು ಹರಳು ಉಪ್ಪನ್ನು ತಿನ್ನುವಾಗ ನಾಲಿಗೆಗೆ ಬರ್ತದೆ. ಆದರೆ ನೀವು ಪೂರ್ಣವಾಗಿ ಉಪ್ಪನ್ನು ತಿಂದಾಗ ಆಗಲಿಲ್ಲ, ಸಣ್ಣ ತುಂಡು ಮಾತ್ರ ತಿಂದದ್ದು. ದೇವರು ಎನ್ನುವಂಥದ್ದು ತುಂಬ ದೊಡ್ಡ ವಸ್ತು. ಆ ವಸ್ತು ಹೇಗುಂಟು ಅಂತ ಕನಿಷ್ಠವಾಗಿ ತೋರಿಸ್ಲಿಕ್ಕೆ ಮಾತ್ರ ದೇವಸ್ಥಾನ ಇರುವಂಥದ್ದು. ದೇವಸ್ಥಾನ ಎನ್ನುವಂಥದ್ದು ನಮ್ಮಲ್ಲಿ ದೇವರನ್ನು ಹುಡುಕುವ ಪ್ರವೃತ್ತಿಯನ್ನು ಜಾಗೃತಿಗೊಳಿಸ್ಲಿಕ್ಕೆ ಇರುವ ಒಂದು ಸಾಧನ ಮಾತ್ರ. ಅದು ನಿಮಗೆ ರುಚಿ ತೋರಿಸ್ಲಿಕ್ಕೆ ಮಾತ್ರ ಇರುವಂಥದ್ದು. ಅದನ್ನೇ ಅಷ್ಟೇ ಅಂತ ತಿಳ್ಕೊಂಡು ಬಿಟ್ರೆ ನೀವು ಬಿದ್ದುಬಿಟ್ರಿ. ನೀವು ಉದ್ಧಾರ ಆಗಬೇಕು ಅಂತಂದರೆ, ನಾನು ಎತ್ತರಕ್ಕೆ ಹೋಗಬೇಕು ಅಂತಂದರೆ ಅದನ್ನು ಮೆಟ್ಟಿಲಾಗಿಟ್ಟುಕೊಂಡು, ಅದೊಂದು ಮೆಟ್ಟಿಲು ದೇವರನ್ನು ನೋಡಲಿಕ್ಕೆ. ಅದು ದೇವರಲ್ಲ ಅಂತಲ್ಲ, ಅದೂ ದೇವರೇ. ಆದರೆ ಏನಾಗುತ್ತದೆ ಅಂತಂದರೆ ಅಷ್ಟೇ ದೇವರಲ್ಲ, ಅಷ್ಟೇ ನಾವು ಅಷ್ಟೇ ತಿಳ್ಕೊಂಡಿದ್ದೇವೆ. ಗರ್ಭಗುಡಿಗಳಿಗೆ ಇರುವಂಥದ್ದು ಮಾತ್ರ ದೇವರು ಅಂತ. ಗರ್ಭಗುಡಿಗಳಿಗೆ ಇರುವಂಥ ಬಿಂಬ ದೇವರಲ್ಲ, ಬಿಂಬಕ್ಕೆ ಹಾಕಿರುವಂಥ ಆಭರಣಗಳು ದೇವರಲ್ಲ, ಅದಕ್ಕೆ ಹೊರಗೆ ಕಟ್ಟಿದಂಥ ದೇವಾಲಯ ಎನ್ನುವಂಥದ್ದು ದೇವರಲ್ಲ. ಎಲ್ಲವನ್ನೂ ಸೇರಿಸಿ ಅದು ದೇವರ ಸ್ಮಾರಕ. ನಮ್ಮ ಈ ಮಾತು ವಿಚಿತ್ರ ಅಂತ ಅನಿಸ್ಬೋದು. ಸ್ಮಾರಕ ಎನ್ನುವ ಶಬ್ದಕ್ಕೆ ಏನು ಅರ್ಥ ಅಂತಂದರೆ ಸತ್ತ ಮೇಲೆ ಕಟ್ಟುವಂಥದ್ದು ಅಂತ ಅರ್ಥ ಅಲ್ಲ. ನಾವು ಹಾಗೆ ಎಣಿಸ್ಕೊಂಡಿದ್ದೇವೆ. ಸ್ಮಾರಕ ಅಂದರೆ ಸ್ಮರಣೆಗೆ ತರುವಂಥದ್ದು ಅಂತ ಅರ್ಥ. ಅದನ್ನು ನೋಡಿದರೆ ನಿಮ್ಗೆ ಅದು ಅಂತ ಗೊತ್ತಾಗಬೇಕು ಅಷ್ಟೇ. ಅಂಕುಶ ನೋಡಿದರೆ ಆನೆ ಸ್ಮರಣೆ ಬರ್ತದಂತ, ಹಾಗೆ ಆನೆ ನೋಡಬೇಕಾಗಿಲ್ಲ, ಒಂದು ಸಿಂಬಲ್ ಅಷ್ಟೇ. ಹಾಗಾಗಿ ದೇವರನ್ನು ನಮ್ಮ ಸ್ಮರಣೆಗೆ ತರುವ ಸಂಕೇತ ಎನ್ನುವಂಥದ್ದು ದೇವಸ್ಥಾನ. ಹಾಗಾಗಿ ಬಿಂಬ ಎನ್ನುವಂಥದ್ದು ವಿರಾಟ್ ಆಗಿರುವಂಥ ದೊಡ್ಡ ಭೌಮವಾಗಿರುವಂಥ ದೇವರ ವ್ಯಕ್ತಿತ್ವವನ್ನು ಪ್ರತಿಫಲಿಸುವ ಸಣ್ಣ ಒಂದು ತುಂಡಷ್ಟೇ. ಹಾಗಂತ ಆ ಬಿಂಬದಲ್ಲಿ ದೇವರಿಲ್ವಾ ಅಂತ ಕೇಳಿದ್ರೆ ದೇವರಿದ್ದಾನೆ. ಯಾಕೆಂತಂದ್ರೆ ಅದರಲ್ಲಿ ದೇವರಿಲ್ಲ ಅಂತ ಹೇಳಿಕ್ ಬರೋದಿಲ್ಲ. ದೇವರು ಸರ್ವವ್ಯಾಪಿ ಅಂತ ಒಪ್ಪಿದ್ರೆ ಬಿಂಬದಲ್ಲಿ ದೇವರಿಲ್ಲ ಅಂತ ನಾನು ಹೇಗೆ? ನೀವು ಆಗ್ಲೇ ಹೇಳಿದ ವಿಷಯಕ್ಕೆ ಬಂತು. ಇಡೀ ಮನೆ ಅವಂದೇ ಆಗಿರುವಾಗ ಇದಲ್ಲ ಅಂತ ನೀವು ಹೇಗೆ ಹೇಳ್ತೀರಿ? ಅಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಷ್ಟೇ ಅಲ್ಲ ಅಂತ ಹೇಳ್ಬೋದು, ಅಷ್ಟೇ ಅಲ್ಲ. ಹಾಗಾಗಿ ದೇವಸ್ಥಾನದ ಕಲ್ಪನೆ ಏನು ಅಂತಂದರೆ ಪರವಸ್ತು ಉಂಟು, ದೇವರಿದ್ದಾನೆ ಅಂತ ಹೇಳುವ ಶಾಸ್ತ್ರ. ದೇವರನ್ನು ಎಲ್ಲಿ ನೋಡುವುದು ಅಂತ ಸಾಮಾನ್ಯನಾದವ ಕೇಳಿದರೆ ಆಗ ಅವನೊಂದು ದೇವಸ್ಥಾನ ಕರ್ಕೊಂಡು ಹೋಗುದು. ನೋಡು, ಈ ಗರ್ಭಗುಡಿ ಒಳಗೊಂದು ದೀಪ ಹಚ್ಚಿದ್ದಾರೆ, ಆ ದೀಪ ಯಾವುದನ್ನು ತೋರಿಸ್ತಾ ಉಂಟು, ಆ ವಸ್ತು ದೇವರು ಅಂತ ಉಪಾಸನೆ ಮಾಡು. ಸರಿ, ಅದನ್ನು ಒಂದು ಸಾರಿ ನೋಡಿ ಮನೆಗೆ ಬಂದ ಆಮೇಲೆ ಅವನಿಗೆ ಹೇಳುವುದು ಏನು ಅಂತಂದರೆ, ನೀನು ದೇವಸ್ಥಾನಕ್ಕೆ ಹೋಗಿ ಯಾವುದನ್ನು ನೋಡಿದ್ಯೋ ಕಣ್ಣು ಮುಚ್ಚೋದನ್ನು ಕಾಣ್ತದೆ ನಿನಗೆ. ದೇವಸ್ಥಾನಕ್ಕೆ ಹೋಗುವ ಉದ್ದೇಶ ಅದೇ. ನಾವು ದೇವರನ್ನು 1 ನಿಮಿಷ ನೋಡ್ಲಿಕ್ಕಾಗುತ್ತೆ ಅಥವಾ ಅರ್ಧ ಗಂಟೆ ನೋಡ್ಲಿಕ್ಕಾಗ್ತದೆ, ಅದಕ್ಕಿಂತ ಹೆಚ್ಚು ಆಗೋದಿಲ್ಲ. ಅಷ್ಟು ನೋಡ್ಲಿಕ್ಕೆ ನಾನು 3 ಗಂಟೆ ಜರ್ನಿ ಮಾಡಬೇಕಾ, 6 ಗಂಟೆ ಜರ್ನಿ ಮಾಡಬೇಕಾ ಅಂತ ಕೇಳಿದರೆ, ಫೋಟೋ ನೋಡಿದರೆ ಆಗೋದಿಲ್ಲ ಅಂತ ಕೇಳಿದರೆ, ಈಗಂತೂ ಅದೇ. ಹಾಗೆ ನಮ್ಮ ಉದ್ದೇಶ ಏನು ಅಂತಂದರೆ ಅದನ್ನು ನೋಡುವುದು ಮಾತ್ರ ಉದ್ದೇಶ ಅಲ್ಲ. ನೋಡುವುದು ಹೇಗೆ ನೋಡಬೇಕು ಅಂತಂದರೆ, ನೀವು ಒಂದು ಬಾರಿ ಆ ಬಿಂಬವನ್ನು ನೋಡಿದರೆ ಮತ್ತೆ ಯಾವತ್ತು ನೀವು ಕಣ್ಣು ಮುಚ್ಚಿದ್ರೂ ಆ ಬಿಂಬ ಸ್ಪಷ್ಟವಾಗಿ ನಿಮ್ಮ ಮನಃಪಟದಲ್ಲಿ ಗೋಚರ ಆಗಬೇಕು. ಹಾಗೆ ನೋಡಬೇಕು, ನೀವು ಗಮನಿಸಿ ನೋಡಬೇಕು. ಹಾಗೆ ನೋಡಿಕೊಂಡ್ರೆ ನೀವು ಇನ್ನೊಮ್ಮೆ ಯಾವಾಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಕೇಳಿದರೆ, ಯಾವಾಗ ನೀವು ಕಣ್ಣು ಮುಚ್ಚಿದ್ರೆ ಆ ಬಿಂಬ ಕಾಣುವುದಿಲ್ಲೋ ಆಗ ಹೋಗ್ಬೇಕು. ಬಟ್ ಅಲ್ಲಿವರೆಗೆ ಹೋಗ್ಬೇಕು ಅಂತಿಲ್ಲ. ದೇವಸ್ಥಾನದ ಉದ್ದೇಶವೇ ಅದು ಒಂದಾಯ್ತು. ಆ ಆಂಗಲ್ ನಾನು ಒಪ್ಕೊಂಡೆ. ಆದ್ರೆ ಈಗ ಎಷ್ಟು ದೇವಸ್ಥಾನಗಳಲ್ಲಿ ಕ್ರೌಡ್ ಇರ್ತದೆ ಅಂತಂದ್ರೆ ಅದಕ್ಕೆ ಕಾರಣ ಏನು ಅಂತಂದ್ರೆ, ನೀವು ಈ ದೇವಸ್ಥಾನಕ್ಕೆ ಹೋಗಿ ಮರುಕ್ಷಣದಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ ನಾವು ಸುಳ್ಳು ಹೇಳಿದ್ದೇವೆ.
ಇದನ್ನು ನಾನು ಸುಳ್ಳು ಅಂತ ಹೇಳದೆ ಬೇರೆ ಗತ್ಯಂತರ ಇಲ್ಲ. ಯಾಕೆ ಅಂತ ಕೇಳ್ತೇನೆ ಅಂತಂದ್ರೆ, ನಮ್ಮ ದೇವರು ನೀವು ಎಣಿಸಿಕೊಂಡಷ್ಟು ಚೀಪ್ ಅಲ್ಲ, ನಾನು ಎಣಿಸ್ಕೊಂಡಷ್ಟು ಚೀಪ್ ಅಲ್ಲ. ನಾವು ಎಂತ ಎಣಿಸ್ಕೊಂಡಿದ್ದೇವೆ, ಪರೀಕ್ಷೆ ಹಿಂದಿನ ದಿವಸ ಹೋಗಿ ದೇವರೇ 500 ರೂಪಾಯಿದ ಅಪ್ಪ ಕೊಡ್ತೇನೆ, 100 ರೂಪಾಯಿದ ಪಂಚಕಜ್ಜಾಯ ಕೊಡ್ತೇನೆ ಅಂತ ಹರಕೆ ಹೊತ್ತುಕೊಂಡ್ರೆ ದೇವರು ಮಾರ್ಕ್ ಜಾಸ್ತಿ ಮಾಡ್ತಾನೆ ಅಂತ. ಖಂಡಿತ ಅಲ್ಲ. ಹಾಗೆ ಮಾಡುವುದಾದ್ರೆ ಅವನು ದೇವರಲ್ಲ, ಅದು ದೆವ್ವ. ದೇವರಲ್ಲ. ಯಾಕೆ ಗೊತ್ತುಂಟಾ, ನಮ್ಮ ದೇವರು ಎಷ್ಟು ವಿಶಾಲ, ಎಷ್ಟು ದೊಡ್ಡದು ಶಾಸ್ತ್ರ ಕಲ್ಪಿಸಿಕೊಟ್ಟಿದೆ ಅಂತಂದ್ರೆ, ತುಂಬ ಕರುಣೆ ಉಂಟು ಅವನಿಗೆ, ಅವನಿಗೆ ತುಂಬ ಶಕ್ತಿ ಉಂಟು. ಅವ ಇಡೀ ಜಗತ್ತನ್ನು ಆಳಬಲ್ಲವ. ನಮ್ಮ ಒಬ್ಬರ ಸಮಸ್ಯೆಗಳನ್ನು ತಲೆಯಲ್ಲಿ ಹೊತ್ತುಕೊಂಡು 24 ಗಂಟೆ ಆಲೋಚನೆ ಮಾಡಬೇಕಾದ ಅನಿವಾರ್ಯತೆ ದೇವರಿಗಿಲ್ಲ. ಹಾಗಾಗಿ ನಾವು ಕೂಡ 500 ರೂಪಾಯಿಗೆ ಕಾಯಬೇಕು ಹಾಗೆಯೂ ಇಲ್ಲ. ಒಂದು ಮತ್ತೊಂದು, ನಮ್ಮ ಸಮಸ್ಯೆ ಅವನಿಗೆ ಸಮಸ್ಯೆ ಅಲ್ಲ. ಸಣ್ಣ ಉದಾಹರಣೆ ಹೇಳ್ತೇನೆ. ಯಾವುದೋ ಒಂದು ಮಹಾನಗರದಲ್ಲಿ ಯಾರೋ ಒಬ್ಬ ಒಂದು ಕ್ಯೂನಲ್ಲಿ ಸಿಕ್ಕಾಕೊಂಡಿದ್ದಾನೆ, ಬೊಬ್ಬೆ ಹೊಡಿತಾ ಇದ್ದಾನೆ. ನೀವು ಮೊಬೈಲ್ನಲ್ಲಿ ನೋಡ್ತಾ ಇದ್ದೀರಿ, ಅದು ಬರ್ತಾ ಉಂಟು, ಒಂದು ರೀಲ್ಸಲ್ಲಿ ಯಾರೋ ಹಾಕಿದ್ದಾರೆ, ಒಂದು ಕ್ಯೂನಲ್ಲಿ ಸಿಕ್ಕಾಕೊಂಡಿದ್ದಾನೆ, ಬೊಬ್ಬೆ ಹೊಡಿತಾ ಇದ್ದಾನೆ. ನೀವು ಅದನ್ನು ನೋಡ್ತೀನಿ, ನಿಮಗೆ ಏನು ಬೇಜಾರಾಗೋದಿಲ್ಲ. ಯಾಕೆಂದ್ರೆ ನಿಮಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಎಲ್ಲಿಯೋ ಇದ್ದಾನೆ. ನಾನಿವತ್ತು ಬೊಬ್ಬೆ ಹೊಡೆದ್ರು ಕೂಡ ಅವನಿಗೆ ಯಾವುದೇ ಲಾಭ ಆಗೋದಿಲ್ಲ, ನನಗೆ ಗೊತ್ತುಂಟು. ದೇವರು ಹಾಗೆ ಕೂತ್ಕೊಂಡಿರ್ಬೋದಲ್ವ. ನಾನು ಇಡೀ ಜಗತ್ತಿಗೆ ಸ್ವಾಮಿ, ಯಾವುದೋ ಒಂದು ಹುಳ ಅಲ್ಲಿ ಕೂಗುತ್ತಾ ಉಂಟು, ಅದಕ್ಕೆ ನಾನು ಯಾಕೆ ಪ್ರತಿಕ್ರಿಯೆ ಮಾಡಬೇಕು ಅಂತ ದೇವರು ಎಣಿಸಿಕೊಂಡ್ರೆ, ನಾವು ಹೇಳ್ತೇವೆ ದೇವರು ಹಾಗೆ ಎಣಿಸಿಕೊಳ್ಳುವುದಿಲ್ಲ. ದೇವರು ಅದಕ್ಕೂ ಪ್ರತಿಕ್ರಿಯೆ ಮಾಡ್ತಾನೆ, ಅದರಿಂದ ಅವ ದೇವರು. ಅಷ್ಟು ಸಣ್ಣ ವಿಷಯವನ್ನು ಅವ ಮನಸ್ಸಿಗೆ ತಂದುಕೊಳ್ತಾನೆ, ಅದಕ್ಕೆ ದೇವರು ಪ್ರತಿಸ್ಪಂದನೆ ಕೊಡ್ತಾನೆ ಅಂತ. ಅದು ಕೊಡುವುದು ಹೇಗೆ ಅಂತಂದ್ರೆ, ನಾವು ಅದಕ್ಕೆ ಕನೆಕ್ಟ್ ಆದ್ರೆ ಮಾತ್ರ ಅದು ಪ್ರತಿಸ್ಪಂದನೆ ಕೊಡ್ತದೆ ಹೊರತು, ನಾವು ಕನೆಕ್ಟ್ ಆಗದೆ ಸುಮ್ಮನೆ ಕೂತ್ಕೊಂಡ್ರೆ ಅದು ಪ್ರತಿಸ್ಪಂದನೆ ಹೇಗೆ ಕೊಟ್ಟಿತ್ತು, ಅದು ಕೊಟ್ಟಿದ್ದು ನಮ್ಗೆ ಗೊತ್ತಾಗೋದಾದ್ರೆ ಹೇಗೆ? ಆ ದೃಷ್ಟಿಯಿಂದ ದೇವಸ್ಥಾನಕ್ಕೆ ನಾವು ಟ್ಯೂನ್ ಆಗಬೇಕು. ನಾವು ಟ್ಯೂನ್ ಆಗದೆ ನೀವು ಎಷ್ಟು ಸರ್ತಿ ದೇವಸ್ಥಾನಕ್ಕೆ ಹೋದ್ರು, ಎಷ್ಟು ಸೇವೆ ಕೊಟ್ಟರು ಕೂಡ ಅದು ವ್ಯರ್ಥ. ಭಾವದಲ್ಲಿ ಇರುವುದು ದೇವರು ಹೊರತು ಕೇವಲ ಭಕ್ತಿ ಅಂತ ತೋರಿಸುವ ನಮ್ಮ ವಸ್ತುಗಳ ಕೊಡುಕೊಳ್ಳುವಿಕೆಯಿಂದ ಅಲ್ಲ. ನೀವು ಕಾಣಿಕೆ ಡಬ್ಬಿಗೆ ಕಾಣಿಕೆ ಹಾಕಿದ್ರಿ, ಕೌಂಟ್ರಿಂದ ಪ್ರಸಾದ ತಗೊಂಡ್ರಿ, ಅದು ಯಾವುದು ದೇವಸ್ಥಾನದ ಯಥಾರ್ಥವಾದ ವ್ಯವಹಾರ ಅಲ್ಲ. ಅದೆಲ್ಲವೂ ಕೂಡ ನಾವು ತೋರಿಕೆಗೋಸ್ಕರ ಮಾಡುವಂಥದ್ದು. ಹಾಗಾದರೆ ದೇವಸ್ಥಾನಕ್ಕೆ ಹೋಗಿ ಏನು ಮಾಡಬೇಕು ಅಂತ ಕೇಳಿದರೆ, ದೇವಸ್ಥಾನದಲ್ಲಿ ಎಲ್ಲಿಯಾದರೂ ಕೂತ್ಕೊಳ್ಳಿಕ್ಕೆ ಜಾಗ ಇದ್ದರೆ ದೇವರ ಮೂರ್ತಿಯನ್ನು ಸರಿಯಾಗಿ ನೋಡಬೇಕು. ಒಂದು 5 ನಿಮಿಷ 10 ನಿಮಿಷ ನೋಡಲಿಕ್ಕೆ ಅವಕಾಶ ಇದ್ದರೆ ಅದಕ್ಕೋಸ್ಕರ ಆ ಹೊತ್ತಿಗೆ ಹೋಗ್ಬೇಕು. ಬೆಳಿಗ್ಗೆ 4 ಗಂಟೆಗೆ 5 ಗಂಟೆಗೆ ದೇವಸ್ಥಾನ ಬಾಗಿಲು ತೆಗಿತಿದೆ, ಯಾರು ಇಲ್ಲ ಅಂತ ಆದರೆ ಹೋಗ್ಬೇಕು. ನಾನು ಹೇಳ್ತೇನೆ, ನೀವು ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಯಾಕೆ ಬಯಸ್ತೀರಿ? ಯಾರೂ ಜನ ಬರದ 1000 ದೇವಸ್ಥಾನಗಳು ನಮ್ಮ ಊರಿನ ಹಳ್ಳಿಯಲ್ಲಿದ್ದಾವೆ. ಯಾರೂ ಬರೋದಿಲ್ಲ ಅದಕ್ಕೆ. ವರ್ಷಕ್ಕೆ ಬಂದು 10 ಜನ ಬಂದರೆ ದೊಡ್ಡದು ಅಂತ ದೇವಸ್ಥಾನಗಳಿದ್ದಾವೆ. ಅಲ್ಲಿಯೂ ಹೋಗಿ ಬಿಂಬವನ್ನು ನೋಡ್ಬೋದಲ್ವಾ? ಇದನ್ನೇ ಯಾಕೆ ದೇವರದ್ದು ಭಾವಿಸ್ಕೊಳ್ತೀರಿ? ಬಟ್ ಅಲ್ಲಿ ಹೋದ್ರೆ ಜಾಸ್ತಿ ಪವರ್ ನಾವು ಎಣಿಸ್ಕೊಂಡಿದ್ದೇವೆ. ನಿಜವಾಗಿ ಅದಲ್ಲ. ಏನು ಅಂತಂದ್ರೆ, ಕ್ಷೇತ್ರಕ್ಕೆ ಆ ವ್ಯವಸ್ಥೆ ಉಂಟು. ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಸ್ವಾಭಾವಿಕವಾದ ಶಕ್ತಿ ಉಂಟು. ಆ ಶಕ್ತಿಯನ್ನು ಸ್ವೀಕಾರ ಮಾಡ್ಲಿಕ್ಕೆ ಹೋಗ್ತೇವೆ. ಉದಾಹರಣೆಗೆ ತಪ್ಪಲ್ಲ, ಖಂಡಿತ ತಪ್ಪಲ್ಲ. ನಾನೊಂದು ಉದಾಹರಣೆ ಹೇಳ್ತೇನೆ. ಮೊನ್ನೆ ಮಹಾಕುಂಭ ಆಯಿತು. ಹೌದು, ಕೋಟಿಗಟ್ಟಲೆ ಜನ ಬಂದರು. ಯಾವ ಬಿಂಬ ಇತ್ತಲ್ಲಿ, ಯಾರು ದೀಪ ಹಚ್ಚಿದ್ರು, ಯಾರು ಪ್ರಸಾದ ಕೊಟ್ಟರು, ಯಾವ ಕೌಂಟ್ರ್ ಇತ್ತು, ಯಾವ ಕ್ಯೂ ಇತ್ತು. ಜನಗಳ ಸಮ್ಮರ್ದ ಇರ್ಬೋದು, ಆದರೆ ಇದೇ ದಾರಿಯಲ್ಲಿ ಹೋಗಿ ಹೀಗೆ ಇಲ್ಲಿಯೇ ಸ್ನಾನ ಮಾಡಿ ಇದು ಮಾತ್ರ ದೇವರು, ಆಚೆ ಹೋದರೆ ಗಂಗೆ ನೀರಲ್ಲ ಅಂತ ಯಾರೂ ಹೇಳಲಿಲ್ಲ. ಇಡೀ ಆ ಊರಿಗೆ ಊರು ಒಂದು ದೇವಸ್ಥಾನ ಆಯಿತು. ಹೋದ್ರು, ಮುಳುಗಿದ್ರು, ಬಂದರು. ಯಾರೂ ಕೂಡ ಅಲ್ಲಿ ಗಂಧ ಸಿಕ್ಕಲಿಲ್ಲ, ಪ್ರಸಾದ ಸಿಕ್ಕಲಿಲ್ಲ, ತೀರ್ಥ ಸಿಕ್ಕಲಿಲ್ಲ ಅಂತ ಆಕ್ಷೇಪ ಮಾಡಲಿಲ್ಲ. ಕೋಟಿಗಟ್ಟಲೆ ಜನ ಒಂದು ವಾರದ ಅಥವಾ 15 ದಿವಸದ, 1 ತಿಂಗಳಿನ 3 ತಿಂಗಳಿನ ಒಳಗೆ ಆದಂಥ ಕೆಲಸಗಳು. ದಿವಸಕ್ಕೆ ಕೋಟಿಗಟ್ಟಲೆ ಜನ ಸ್ನಾನ ಮಾಡಿದರು. ಯಾವ ದೇವರನ್ನವರು ಕಂಡ್ರು? ಇದನ್ನು ನೋಡಿ ಅಂತೆ. ಇದು ಕೇವಲ ಆ ಜಾಗಕ್ಕೆ ಆ ವರ್ಷದ 1 ದಿವಸ ಇರುವಂಥ ಶಕ್ತಿ. ಅದು ಬೇರೆ ದಿವಸದಲ್ಲೂ ಆ ಶಕ್ತಿ ಉಂಟು. ನಮಗೆ ನಂಬಿಕೆ ಉಂಟು. ಈ ಥರ ಬೇರೆ ಬೇರೆ ಇದೆ ಖಂಡಿತ, ಎಲ್ಲ ಕ್ಷೇತ್ರಗಳಲ್ಲೂ ಇದೆ. ಆದರೆ ನಾವು ಅಲ್ಲಿಗೆ ಹೋದವರು ಬೇರೆ ಎಲ್ಲ ಕೆಲಸಗಳನ್ನು ನಮಗೆ ಇಷ್ಟ ಬಂದ ಹಾಗೆ ಮಾಡಿ, ಕೇವಲ ದೇವರನ್ನು ನೋಡ್ಲಿಕ್ಕೆ ಆಗಲಿಲ್ಲ ಅಥವಾ ನೋಡಬೇಕು ಅಂತ ಹಠ ಹಿಡಿದು ಕ್ಯೂನಲ್ಲಿ ನಿಂತುಕೊಂಡು 1 ನಿಮಿಷ ದೇವರನ್ನು ನೋಡಿದ ಹಾಗೆ ಮಾಡಿ ಒಂದಷ್ಟು ಉಜ್ಜಾಡ್ಕೊಂಡು ಹಾಗೆ ಮಾಡೋದಕ್ಕಿಂತ ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರಗಳಿಗೆ ಹೋಗುವ, ನಮ್ಮ ಪ್ರಯತ್ನದಲ್ಲಿ ಹೋಗುವ, ಸ್ವಾಭಾವಿಕವಾಗಿ ಶಕ್ತಿ ಇರುವ ಸಣ್ಣ ದೇವಸ್ಥಾನಗಳಿಗಾದರೂ ಹೋಗಿ ಯಥಾರ್ಥವಾಗಿ ದೇವರನ್ನು ಹೇಗೆ ನೋಡಬೇಕು ಹಾಗೆ ಪರಿಪೂರ್ಣವಾಗಿ ದೇವರನ್ನು ಒಂದು ಬಾರಿ ನೋಡಿ ಕಣ್ಣು ಮುಚ್ಚಿ ಆ ದೇವರನ್ನು ನಮ್ಮ ಮನಸ್ಸಿನಲ್ಲಿ ಕಾಣುವ ಹಾಗೆ ರೂಢಿಸಿಕೊಂಡು ಒಂದು 10 ನಿಮಿಷ ದೇವಸ್ಥಾನದ ಹೆಬ್ಬಾಗಿಲಿನಲ್ಲಿಯೋ ಸುತ್ತುಬವಳಿಯಲ್ಲಿಯೋ, ಅದೆಲ್ಲ ಇದ್ದದ್ದು ಅದಕ್ಕೋಸ್ಕರವೇ. ದೇವಸ್ಥಾನಕ್ಕೆ ಪರಿಮಂಟಪ ಅಂತ ಮಾಡುವಂಥದ್ದು ಭಕ್ತಾದಿಗಳು ಕೂತ್ಕೊಂಡು ಜಪ ಮಾಡಬೇಕು, ಭಜನೆ ಮಾಡಬೇಕು, ಧ್ಯಾನ ಮಾಡಬೇಕು, ದೇವರಿಗೆ ಮಾಲೆ ಕಟ್ಟಬೇಕು, ದೇವರ ಆರತಿಗೆ ಬತ್ತಿ ಹಾಕಬೇಕು, ದೇವರಿಗೆ ನೈವೇದ್ಯ ತಯಾರು ಮಾಡಬೇಕು ಅಂತ ಹೇಳಿ ಮಾಡಿ ಭಕ್ತಾದಿಗಳಿಗೆ ಕಟ್ಟಿಸಿದ್ದು. ಇವತ್ತು ಅಲ್ಲಿ ಕೂತ್ಕೊಂಡ್ರೆ ಹೋಗಿ ನಿಲ್ಲಬೇಡಿ ಅಂತ ಹೇಳ್ತಾರೆ. ಅದು ದೇವಸ್ಥಾನದ ಅಧಿಕಾರಿಗಳು ಮಾಡುವ ಅವ್ಯವಸ್ಥೆ. ಇಲ್ಲಿ ಕೂತ್ಕೊಳ್ಬೇಡಿ, ಅಲ್ಲಿ ಕೂತ್ಕೊಳ್ಬೇಡಿ ಅಂತ. ಹಾಗಲ್ಲ, ಅದು ಎಲ್ಲ ಭಕ್ತರು ಕೂತ್ಕೊಳ್ಳಿಕ್ಕೆ ಮಾಡಿದಂಥ ವ್ಯವಸ್ಥೆ. ಅಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಆದರೂ, ಒಂದು 3 ಗಂಟೆ ಜರ್ನಿ ಮಾಡಿದ್ದೀರಿ ಅಂತಂದರೆ ದೇವಸ್ಥಾನಕ್ಕೆ ಬರಲಿಕ್ಕೆ ಕನಿಷ್ಠ ನೀವು 1 ಗಂಟೆ ಆದರೂ ದೇವಸ್ಥಾನದೊಳಗೆ ಕೂತ್ಕೊಳ್ಳೋದಿದ್ದರೆ ನೀವು ದೇವಸ್ಥಾನಕ್ಕೆ ಹೋದದ್ದೇ ವ್ಯರ್ಥ. ನೀವು ಈ ವಿಷಯ ಹೇಳುವಾಗ ನಾನು
ಇದು ನನ್ನ ಫ್ರೆಂಡ್ ಹತ್ರ ನಿನ್ನೆ ರಾತ್ರಿ ನಡೆದ ಮಾತುಕತೆ. ಪಾಪ ಅವನು ಆ ಉದ್ದೇಶದಿಂದ ಇದು ಮಾಡಿದ್ದಲ್ಲ. ಲಾಸ್ಟ್ ವೀಕೆಂಡು ಅವನು ಅವನ ಫ್ರೆಂಡ್ಸು ಎಲ್ಲ ಅವನು ಈ ಒಂದು ಇದಿದೆ, ಸಾತ್ವಿಕ ಮನಸ್ಥಿತಿ ಇದೆ, ಇದೆಲ್ಲ ಇದೆ. ಅದಕ್ಕೆ ನಾನು 2 ದಿನದಲ್ಲಿ ಟೆಂಪಲ್ ರನ್ ಮಾಡಿದ್ವಿ, ಒಂದು 15 ದೇವಸ್ಥಾನ ನೋಡ್ಕೊಂಡು ಬಂದ್ವಿ ಅಂತ ಹೇಳಿದ್ರು. ಅದಕ್ಕೆ ಹೇಳಿದೆ, ದೇವರಿಗೆ ನೀನು ಬಂದೆ ಅಂತ ಹೇಳುದು ರಿಜಿಸ್ಟರ್ ಆಗೋಷ್ಟು ಸಮಯ ಕೊಟ್ಟಿದ್ಯಪ್ಪ ಅಂತ ಕೇಳಿದೆ. ಅಂದ್ರೆ ಆ ಉದ್ದೇಶ ತುಂಬಾ ಇರ್ತದೆ. ನಾನು ಹೇಳುದು ಅಲ್ಲ, ನಾನು ಸುಮ್ಮನೆ ತಮಾಷೆಗೆ ಕೇಳಿದೆ. ಯಥಾರ್ಥವಾದ ವಿಷಯ ಅದು, ಯಥಾರ್ಥವಾದ ವಿಷಯ. ನೀವು ಕೇಳಿ ತಮಾಷೆಗಾದ್ರೂ ಕೂಡ ಯಥಾರ್ಥವಾದ ವಿಷಯ ಅದು. ಹೇಗೆ ಅಂತಂದ್ರೆ ನಮ್ಮ ಉದ್ದೇಶ ಯಾವುದು ಅಂತ, ನಾನು ದೇವಸ್ಥಾನಕ್ಕೆ ಹೋಗುವ ಉದ್ದೇಶ ಬೇರೆ ಉಂಟು. ನಾನು ಹೇಳ್ತೇನೆ, ನನಗೆ ಹೆಚ್ಚಿನ ದೇವಸ್ಥಾನಕ್ಕೆ ಹೋಗುವಾಗ ದೇವರು ಕಾಣೋದಿಲ್ಲ, ಆಯ್ತಾ. ದೇವರು ಕಾಣೋದಿಲ್ಲ ಅಂತಂದ್ರೆ ನನ್ನಲ್ಲೊಂದು ದುರ್ಬುದ್ಧಿ ಉಂಟು. ನಾನು ನೋಡುವಂಥದ್ದು ಆ ಬಿಂಬದ ಶಿಲ್ಪ, ದೇವಸ್ಥಾನದ ವ್ಯವಸ್ಥೆ, ಅದನ್ನು ಹ್ಯಾಕ್ ಕಟ್ಟಿದ್ದಾರೆ, ಆ ಶಿಲ್ಪಿ ಯಾವ ರೀತಿ ಕೆಲಸ ಮಾಡಿರ್ಬೋದು, ಆ ಕಲ್ಲಿಗೆ ಎಷ್ಟು ಆಯುಷ್ಯ ಉಂಟು, ಅದಕ್ಕೆ ಇನ್ನೆಷ್ಟು ಕಾಲ ಅದು ಇರ್ಬೋದು ಇತ್ಯಾದಿ ನಮಗೆ ಸಂಬಂಧಪಟ್ಟ ವಿಷಯಗಳನ್ನು ನಾನು ನೋಡ್ತಾ ಇರ್ತೇನೆ. ದೇವರ ಫಿಲಾಸಾಫಿಕಲಿ ಹೇಳೋದಾದ್ರೆ ನೀವು ನಿಮ್ಮ ಕೆಲಸವನ್ನು ಅಲ್ಲಿ ಮಾಡಿ ಅದರಲ್ಲಿ ದೇವರನ್ನು ಕಾಣಬೇಕು ಅಂತ ಆ ರೀತಿಯಲ್ಲಿ ದೇವರನ್ನು ನೋಡುವುದಿಲ್ಲ ಅಂತಲ್ಲ. ನನಗೂ ದೇವರಿಗೆ ಭಕ್ತಿ ಉಂಟು, ನಾನು ಉಪಾಸನೆ ಮಾಡ್ತೇನೆ. ಆಮೇಲೆ ಯಥಾರ್ಥವಾಗಿ ದೇವರ ಸ್ವಭಾವ ಹೇಗೆ ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪ ಆದರೂ ಗುರುಪದೇಶ ಉಂಟು ಅಂತ. ಹೀಗೆ ಈ ರೀತಿಯಲ್ಲಿ ನಾನು ದೇವರನ್ನು ನೋಡುವುದಿಲ್ಲ ಅಂತಲ್ಲ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾನು ನೋಡಿದ್ದನ್ನು ಹಾಗೆ ಟೆಂಪಲ್ ರನ್ ಮಾಡಿದ್ದೇವೆ ಅಂತ ಹೇಳುವವರು ಕೂಡ ಬೇರೆ ಬೇರೆ ಉದ್ದೇಶದಿಂದ ಹೋಗ್ಲಿಕ್ಕೆ ಸಾಕು. ಅದರ ಹೊರಗಿನ ಒಂದಿಷ್ಟು ಫೋಟೋಗಳನ್ನು ತಗೊಂಡೆ, ಅದರ ವಿಶೇಷವಾದಂಥ ಯಾವುದೋ ಒಂದು ಫೋಟೋ ತಗೊಂಡೆ, ಅಲ್ಲಿ ನಿಂತ್ಕೊಂಡು ನಾನು ನನ್ನ ಒಂದು ಫೋಟೋ ತಗೊಂಡೆ, ಅದರ ಎದುರಿಗೆ ನಾನು ಎಷ್ಟು ಸಣ್ಣದು ಕಾಣ್ತೇನೆ ಅಂತ. ಯಥಾರ್ಥವಾಗಿ ವ್ಯವಸ್ಥೆ ಹಾಗೆ, ಸೆಲ್ಫಿ ತಗೊಳ್ಳೋದಕ್ಕೆ ನಾನು ಕಂಡುಕೊಂಡ ಔಚಿತ್ಯ ಹಾಗೆ. ಅದರ ಎದುರಿಗೆ ಯಾಕೆ ತಗೊಳ್ತೀನಿ ಅಂತಂದರೆ ಅದರ ಎದುರು ನಾವೆಷ್ಟು ಸಣ್ಣವರು ಅಂತ ನೋಡುವ ಅಂತ. ಆನೆ ಒಟ್ಟಿಗೆ ನಾವು ಸೆಲ್ಫಿ ತಗೊಳ್ಳೋದಿಲ್ವಾ? ಯಾಕೆ ಅಂತಂದರೆ ಆನೆ ಎಷ್ಟು ದೊಡ್ಡದು ಗೊತ್ತಾಗಲಿ ಅಂತ. ದೇವರ ಒಟ್ಟಿಗೆ ನಾವು ಫೋಟೋ ತಗೊಳ್ತೇವೆ ಅಂತಂದ್ರೆ ಕನಿಷ್ಠ ಈ ಭಾವನೆ ಆದರೂ ಇರಲಿ, ದೇವರು ಎಷ್ಟು ದೊಡ್ಡವ ಅಂತ ಗೊತ್ತಾಗ್ತದೆ ಅಂತ. ಅದು ಇಲ್ಲದೆ ತಗೊಳ್ಳೋದಕ್ಕೆ ಅರ್ಥ ಇಲ್ಲ. ಆ ದೃಷ್ಟಿಯಲ್ಲಿ ಆ ರೀತಿ ಆದ್ರೂ ಕೂಡ ಆ ತರದ ಜಾಗಕ್ಕೆ ಹೋಗುವ ಪ್ರಜ್ಞೆ ಇದೆ, ಪ್ರಜ್ಞೆ ಉಂಟು ಅಂತ. ಹಾಗೆ ದೇವಸ್ಥಾನಕ್ಕೆ ಹೋದರೆ ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಯಥಾರ್ಥವಾದ ಉದ್ದೇಶ ಎನ್ನುವಂಥದ್ದು ದೇವಸ್ಥಾನಕ್ಕೆ ಹೋಗುವಂಥದ್ದು ದೇವರನ್ನು ಅನುಭವಿಸಬೇಕು ಅಂತ, ದೇವರನ್ನು ನೋಡಬೇಕು ಅಂತಲ್ಲ, ದೇವರನ್ನು ಅನುಭವಿಸಬೇಕು ಅಂತ. ದೇವರನ್ನು ಅನುಭವಿಸೋದು ಹೇಗೆ ಅಂತಂದರೆ ನಿಮಗೆ ಮನಸ್ಸಿನಿಂದ ಮಾತ್ರ ದೇವರನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ನಾನು ಇದೇ ವಿಷಯ ನೀವು ಇದನ್ನು ಹೇಳುವಾಗ ನನಗೂ ಕೂಡ ಅನಿಸಿದ್ದು, ಸಾರಿ, ಏನು ಅಂತಂದರೆ ಮೇ ಬಿ ಅಂಥ ದೇವಸ್ಥಾನಗಳಿಗೆ 3-4 ಗಂಟೆ ಪ್ರಯಾಣ ಮಾಡಿ ಹೋಗಿ ಆ ತಳ್ಳಾಟದ ಮಧ್ಯನೂ ಕೂಡ ಹೋಗಿ ಅದನ್ನು ಅನುಭವಿಸಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಕಣ್ಣು ಮುಚ್ಚಿ ಮನೆಗೆ ಬಂದರೂ ಕೂಡ ಅದೇ ಅನುಭೂತಿ ಆಗಬೇಕು ಅನ್ನೋ ಒಂದು ಇದೇನಿರುತ್ತೆ. ಆ ಪರಿಸ್ಥಿತಿಗೆ, ಆ ವ್ಯವಸ್ಥೆಗೆ ನಮ್ಮನ್ನು ತರಬೇಕು ಅಂತಂದ್ರೆ ನಾವು ನಮ್ಮ ಮನಸ್ಸು ಹೇಳುವಂತಹ ಟೂಲ್ ಏನಿದೆ ಅದನ್ನ ಈ ಸ್ಥಳಗಳಲ್ಲಿ ಟ್ಯೂನ್ ಮಾಡ್ಕೊಳ್ಬೇಕು ಅಂತ. ಇಲ್ಲದಿದ್ರೆ ನಾವು ಆ ಟೂಲನ್ನು ಮರೆತು ಬಿಟ್ಟು ಹೋದೆವು ಅಂತಂದ್ರೆ ನಾವು ಸುಮ್ಮನೆ ದೇವಸ್ಥಾನಕ್ಕೆ ಹೋಗುವಂಥದ್ದು ಕೇವಲ ಕಾಯಿಕವಾದ ವ್ಯಾಪಾರವಾಗ್ತದೆ. ದೇವಸ್ಥಾನಕ್ಕೆ ನಾವು ಹೀಗೆ ಹೋಯಿತು, ದೈಹಿಕವಾದ ವ್ಯಾಪಾರ. ದೇವಸ್ಥಾನಕ್ಕೆ ಹೋಯಿತು, ದೇವರ ಮೂರ್ತಿಯನ್ನು ನೋಡಿತು, ದೇವರ ದೇವಾಲಯವನ್ನು ನೋಡಿತು, ಹಿಂದಿರುಗಿ ಬಂದೆವು ಅಂತಂದ್ರೆ ತೃಪ್ತಿ ಇರ್ಬೋದು, ಇಲ್ಲ ಅಂತಲ್ಲ. ಯಾವ ಉದ್ದೇಶಕ್ಕೆ ಹೋಗಿದ್ದಾನೋ ಎಲ್ಲರೂ ದೇವಸ್ಥಾನಕ್ಕೆ ಒಂದೇ ಉದ್ದೇಶಕ್ಕೆ ಹೋಗುತ್ತಾರೆ ಅಂತಲ್ಲ. ಒಂದು ದೇವಸ್ಥಾನ ಎನ್ನುವಂಥದ್ದು ಅನೇಕರಿಗೆ ಅನೇಕ ರೀತಿಯ ಬದುಕನ್ನು ಕಟ್ಟಿಕೊಡ್ತದೆ. ನಾನು ಇನ್ನೊಂದು ವಿಷಯ ಹೇಳಬೇಕು, ನಮ್ಮ ದೇವಸ್ಥಾನಗಳು ಎನ್ನುವಂಥದ್ದು ಅದು ಕೇವಲ ಭಕ್ತಿಗೆ, ಕೇವಲ ಉಪಾಸನೆಗೆ ಮಾತ್ರ ಪ್ರಾಚೀನರು ಮಾಡಿಕೊಟ್ಟದ್ದಲ್ಲ, ಅದನ್ನು ಊರು ಕಟ್ಟಿದ್ದು ಹೌದು. ನಮ್ಮಲ್ಲಿ ಇವತ್ತು ಸಿಟಿ ಡೆವಲಪ್ಮೆಂಟ್ ಎನ್ನುವಂಥದ್ದು ಒಂದಿಷ್ಟು ಜಾಗಗಳನ್ನು ಖರೀದಿಸಿ ಅದಕ್ಕೆ ಬೇಕಾಗುವ ರಸ್ತೆಗಳನ್ನು ಮಾಡಿ, ಚರಂಡಿಗಳನ್ನು ಮಾಡಿ, ನೀರಿನ ವ್ಯವಸ್ಥೆಯೋ ವಿದ್ಯುತ್ತಿನ ವ್ಯವಸ್ಥೆಯೋ ಮಾಡಿ, ಅದಕ್ಕೆ ಬೇಕಾಗುವ ಶಾಲೆಯನ್ನು, ಆಸ್ಪತ್ರೆಯನ್ನು ಹತ್ತಿರದಲ್ಲಿ ಕಲ್ಪಿಸಿ ಒಂದು ಸಿಟಿ ಮಾಡಿದೆವು ಅಂತ ಹೇಳುವ ವ್ಯವಸ್ಥೆಯ ಹಾಗೆ ಹಿಂದಿನವರು ದೇವಸ್ಥಾನವನ್ನು ಕಟ್ಟುವುದರ ಮೂಲಕ ಅದರ ಸುತ್ತ ಒಂದಿಷ್ಟು ಜನಕ್ಕೆ ಉದ್ಯೋಗವನ್ನು ಕಲ್ಪಿಸಿದ್ದಾರೆ. ಒಂದು ದೇವಸ್ಥಾನದ ಆಲೋಚನೆ ಮಾಡಿ, ಅದು ಕೇವಲ ದೇವರು ಅಥವಾ ಪೂಜೆ ಮಾಡುವವರು ಭಕ್ತರು ಇಷ್ಟು ಮಾತ್ರ ಅಲ್ಲ, ಎಲ್ಲ ರೀತಿಯ ವ್ಯವಸ್ಥೆ. ಒಂದು ದೇವಸ್ಥಾನಕ್ಕೆ 100 ಜನ ಚಾಕರಿಯವರಿದ್ದಾರೆ. ಚಾಕರಿ ಅಂತಂದ್ರೆ ದೇವರ ಆರಾಧನೆಯ ಕೆಲಸಗಳನ್ನು ಮಾಡುವವರು ಅಂತ, ಬೇರೆ ಬೇರೆ ಫ್ಯಾಮಿಲಿಗಳು. ಅದನ್ನು ಪರಿಚಾರಕರು ಅಂತ ಕರೆಯುವಂಥದ್ದು, ಊಳಿಗದವರು ಅಂತ ಕರೆಯುವಂಥದ್ದು. ಯಾಕೆ ಅಂತಂದ್ರೆ ಅವರೆಲ್ಲ ಒಬ್ಬ ರಾಜನಿಗೆ ಸೇವಕರ ಹಾಗೆ ದೇವರನ್ನು ರಾಜ ಅಂತ ಎಣಿಸಿಕೊಂಡು, ಸಾರ್ವಭೌಮ ಅಂತ ಎಣಿಸಿಕೊಂಡು ಅವನಿಗೆ ಬೇಕಾಗುವ ಸೇವೆ ಮಾಡ್ತಾರೆ. ಮಾಲೆ ಕಟ್ಟುವವರಿದ್ದಾರೆ, ವಾದ್ಯವಾದನ ಮಾಡುವವರಿದ್ದಾರೆ, ಬೆಳಕು ಹಿಡಿಯುವವರಿದ್ದಾರೆ, ದೀಪ ಹಚ್ಚುವವರಿದ್ದಾರೆ, ಆರತಿಗೆ ಬತ್ತಿ ಹಾಕಿ ಅದನ್ನು ಹಚ್ಚಿಕೊಡುವವರಿದ್ದಾರೆ, ನೈವೇದ್ಯ ತಯಾರು ಮಾಡುವವರಿದ್ದಾರೆ, ಗುಡಿಸುವವರಿದ್ದಾರೆ. ಆಮೇಲೆ ದೇವಸ್ಥಾನದ ಆವರಣದಲ್ಲಿ ಹೂವನ್ನು, ಹಣ್ಣನ್ನು ಭಕ್ತಾದಿಗಳಿಗೆ ಮಾರುವವರಿದ್ದಾರೆ. ಒಂದು ವ್ಯಾಪಾರ ಬೇಕಾದ್ರೆ ಆಗಲಿ ಮಾರುವವರಿದ್ದಾರೆ. ಎಲ್ಲ ರೀತಿಯ ಜನಗಳಿದ್ದಾರೆ. ಸಂಪೂರ್ಣ ವ್ಯವಸ್ಥೆ. ಹಸಿದವರಿಗೆ ಊಟ ಹಾಕ್ಲಿಕ್ಕೆ ಊಟ ಬಳಸುವವರಿದ್ದಾರೆ, ಅಡಿಗೆ ಮಾಡುವವರಿದ್ದಾರೆ, ಕ್ಲೀನ್ ಮಾಡುವವರಿದ್ದಾರೆ. ಇವತ್ತಿನ ದೊಡ್ಡ ದೇವಸ್ಥಾನಗಳನ್ನು ನೋಡಿದರೆ ಒಂದು 50-100 ಕೆಟಗರಿಯ ಜನಗಳಿಗೆ ಕೆಲಸಗಳನ್ನು ಕೊಡ್ತದೆ.
ಒಂದೊಂದು ಕೆಲವು ದೇವಸ್ಥಾನಗಳು ಯಕ್ಷಗಾನ ಮೇಳಗಳನ್ನು ಮಾಡಿ ಒಂದು 300-400 ಜನ ಕಲಾವಿದರನ್ನು ಸಾಕ್ತದೆ, ಒಂದಿಷ್ಟು ಜನ ವಾದ್ಯ ಕಲಾವಿದರನ್ನು ಸಾಕ್ತದೆ, ಒಂದಿಷ್ಟು ಜನ ನರ್ತಕರನ್ನು ಸಾಕ್ತದೆ. ನವರಾತ್ರಿಯ ಹೊತ್ತಿಗೋ ಚೌತಿಯ ಹೊತ್ತಿಗೋ ದೇವಸ್ಥಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತಾಗಿ ಒಂದಿಷ್ಟು ಜನ ಕಲಾವಿದರು ಬದುಕ್ತಾರೆ ದೇವರ ಹೆಸರಿನಲ್ಲಿ, ದೇವಸ್ಥಾನದ ಹೆಸರಿನಲ್ಲಿ. ಹೀಗೆ 1,000 ಜನಕ್ಕೆ ಉದ್ಯೋಗ ಕೊಡುವ, ಅನ್ನ ಕೊಡುವ ಕೇಂದ್ರಗಳಾಗಿ ದೇವಸ್ಥಾನವನ್ನು ಪ್ರಾಚೀನರು ನಿರೂಪಿಸಿದರು. ಕೇವಲ ಉಪಾಸನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದಲ್ಲ, ಕೇವಲ ಭಕ್ತ ಉಪಾಸನೆ ಮಾಡಬೇಕು ಅಷ್ಟು ಮಾತ್ರ ಇದ್ದಿದ್ರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತಿಲ್ಲ. ಹಿಂದೆ ಹೇಳಿದ ಹಾಗೆ ಮನೆಯಲ್ಲೇ ಕೂತ್ಕೊಂಡು, ಮನೆಯಿಂದ ಹೊರಗೆ ಕೂತ್ಕೊಂಡು, ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ, ಕೃಷ್ಣ ಹೇಳಿದ ಹಾಗೆ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡು ದೇವರನ್ನು ಧ್ಯಾನಿಸಬಹುದು. ಅದು ಆಗುವುದಿಲ್ಲ ಎನ್ನುವ ಮಧ್ಯಮ ವರ್ಗದ ಜನ ಯಾರಿದ್ದಾರೆ ನಮ್ಮ ದೃಷ್ಟಿಯಲ್ಲಿ, ಮಧ್ಯಮ ವರ್ಗ ಅಂತ ಹೇಳಿದ್ದು ನಾನು ತುಂಬ ಎತ್ತರದ ಉಪಾಸನೆಯೂ ಅಲ್ಲ, ಏನೂ ಗೊತ್ತಿಲ್ಲ ಅಂತೂ ಅಲ್ಲ, ಸ್ವಲ್ಪ ಗೊತ್ತುಂಟು, ಋಷಿಗಳ ಎತ್ತರಕ್ಕೆ ಹೋಗಲಿಲ್ಲ, ಅಂತಹ ಜನ ದೇವರನ್ನು ಉಪಾಸನೆ ಮಾಡೋದು ಈ ರೀತಿ ಅಂತ ಅರ್ಥ. ದೇವರಿಗೊಂದು ಹೂಮಾಲೆ ಕೊಟ್ಟೆ, ದೇವರಿಗೊಂದು ಸೇವೆ ಕೊಟ್ಟೆ ಅಂತ ಅಂದರೆ ಅದರಲ್ಲೇ ಸಾರ್ಥಕ್ಯ ಕಾಣುವಂಥ ಜನಗಳನ್ನು ಬದುಕಿಸ್ಲಿಕ್ಕೋಸ್ಕರ ದೇವಸ್ಥಾನ ಎನ್ನುವ ಸಮುಚ್ಚಯವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಎಲ್ಲರಿಗೂ ಉದ್ಯೋಗ ಕಲ್ಪಿಸಿ ಒಂದು ನಗರವನ್ನು ಕಟ್ಟಿದ್ದು ಹೌದು ದೇವಸ್ಥಾನ ಅಂತ. ಇವತ್ತು ದೇವಸ್ಥಾನ ಎನ್ನುವಂಥದ್ದು, ಒಬ್ಬರು ರಾಮಕೃಷ್ಣಾಶ್ರಮದ ಸ್ವಾಮಿಗಳು ಹೀಗೆ ಒಂದು ಮಾತಾಡುವ ಒಂದು ಮಾತು ಹೇಳಿದರು, ದ ಟೆಂಪಲ್ ಇಂಡಸ್ಟ್ರಿ ಈಸ್ ದ ಬಿಗ್ಗೆಸ್ಟ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಂತ. ಯಾಕೆ ಅಂತಂದರೆ ಯಾವುದು ರಾ ಮೆಟೀರಿಯಲ್ಗಳನ್ನು ಅಪೇಕ್ಷಿಸುವುದಿಲ್ಲವೋ ಅದು ಅಂತ. ಅದನ್ನು ನಿಮಗೆ ನಡೆಸಲಿಕ್ಕೆ ಬೇರೆ ಯಾವುದೇ ಕಚ್ಚಾ ವಸ್ತುಗಳು, ಮೂಲ ವಸ್ತುಗಳು ಬೇಡ. ದೇವರಿಗೆ ಪೂಜೆ ಮಾಡುವವರು ಇದ್ದರೆ ಸಾಕಾಗ್ತದೆ, ಉಳಿದದ್ದು ಗೌಣ. ಜನ ಬಂದು ತಾವೇ ಬಂದು ನಮಸ್ಕಾರ ಮಾಡಿ ಹುಂಡಿಗೆ ಹಣ ಹಾಕಿ ಹೋಗ್ತಾರೆ ಅಂತ. ಅಂದರೆ ಆ ರೀತಿ ನೀವು ಆಲೋಚನೆ ಮಾಡಿದರೆ ಅದು ಹಾಗಾಗ್ತದೆ. ಅದು ಇಂಡಸ್ಟ್ರಿ ಅಂತ ಆಲೋಚನೆ ಮಾಡಬೇಕು. ಪ್ರಾಚೀನರು ಅದನ್ನು ಇಂಡಸ್ಟ್ರಿ ಅಂತ ಆಲೋಚನೆ ಮಾಡಲೇ ಇಲ್ಲ. ದೇವಸ್ಥಾನದಲ್ಲಿ ಲಾಭ ನಷ್ಟ ಎನ್ನುವ 2 ಶಬ್ದಗಳಿಲ್ಲ. ಇವತ್ತು ನಾವು ಹೇಳ್ತೇವೆ ಅತ್ಯಂತ ಶ್ರೀಮಂತ ದೇವಸ್ಥಾನ, ಇಷ್ಟು ಲಾಭ, ದೇವಸ್ಥಾನಕ್ಕೆ ಈ ವರ್ಷ ನಷ್ಟ ಆಯಿತು, ಕೊರೋನಾ ಬಂತು, ದೇವಸ್ಥಾನ ನಷ್ಟದಲ್ಲಿ ಉಂಟು ಅಂತ. ದೇವಸ್ಥಾನದಲ್ಲಿ ಲಾಭ ನಷ್ಟ ಎನ್ನುವ 2 ಶಬ್ದಗಳಿಲ್ಲ, ರಿಲೆವೆಂಟ್ ಅಲ್ಲ ಅದು. ಯಾಕೆ ಅಂತ ಕೇಳಿದರೆ ದೇವಸ್ಥಾನದಲ್ಲಿರುವ ಶಬ್ದಗಳು ದೇವಾದಾಯ ಮತ್ತು ವಿನಿಯೋಗ ಅಂತ. ದೇವಾದಾಯ ಅಂತಂದರೆ ಅದಕ್ಕೆ ಕಾಣಿಕೆಯನ್ನು ನಾವು ಕರೆಯುವಂಥದ್ದು. ದೇವರಿಗೆ ಬಂದ ಸೊತ್ತುಗಳು, ಅದು ಹಣ ಮಾತ್ರ ಅಲ್ಲ, ಚಿನ್ನ ಆಗ್ಬೋದು, ಬೆಳ್ಳಿ ಆಗ್ಬೋದು, ಅದು ಆಭರಣಗಳಾಗ್ಬೋದು, ದಿನಸ ಸಾಮಗ್ರಿಗಳಾಗ್ಬೋದು, ಎಣ್ಣೆ ಬತ್ತಿ ಆಗ್ಬೋದು, ಅಥವಾ ಬೇರೆ ವಸ್ತುಗಳು, ಒಬ್ಬ ಆನೆ ತಂದು ಕೊಟ್ಟ, ಒಬ್ಬ ಕುದುರೆ ತಂದು ಕೊಟ್ಟ ಅಂತ ಪ್ರಾಣಿಗಳಾಗ್ಬೋದು. ದೇವರಿಗೆ ಇಷ್ಟು ಸಮಯ ಸೇವೆ ಮಾಡ್ತೆ ಅಂತ ಹರಕೆ ಹೊತ್ತು ಬಂದು ಸೇವೆ ಮಾಡುವವರು ಆಗ್ಬೋದು, ತಾತ್ಕಾಲಿಕವಾಗಿ ದೇವರು ಸತ್ತವರು. ಈ ರೀತಿಯ ಎಲ್ಲ ಸೊತ್ತುಗಳು ದೇವರ ಆದಾಯ ಅಂತ ಪರಿಗಣಿಸಲ್ಪಡ್ತದೆ. ಯಾಕೆಂದರೆ ನಿರ್ವಹಣೆಗೋಸ್ಕರ ಮಾತ್ರ ಆ ಶಬ್ದ, ಇಲ್ಲದ್ರೆ ಆದಾಯವೂ ಇಲ್ಲ ದೇವಸ್ಥಾನಕ್ಕೆ. ಆಮೇಲೆ ಖರ್ಚು ಅಂತಲ್ಲ, ವಿನಿಯೋಗ ಅಂತ. ದೇವರಿಗೆ ಬಂದ ಸಂಪತ್ತನ್ನು, ದೇವರಿಗೆ ಬಂದ ವಸ್ತುಗಳನ್ನು ವಿನಿಯೋಗಿಸಬೇಕು. ಆ ರೀತಿಯಲ್ಲಿ ದೇವಸ್ಥಾನವನ್ನು ಕಟ್ಟಿ, ದೇವಸ್ಥಾನ ಅಂದರೆ ಕೇವಲ ಒಂದು ದೇವಸ್ಥಾನ ಅಲ್ಲ, ಅದು ಒಂದು ಊರು ಅಂತ. ನಾವು ಶ್ರದ್ಧೆಯಿಂದ ದೇವಸ್ಥಾನವನ್ನು ಕಟ್ಟಿದರೆ ದೇವಸ್ಥಾನ ನಮ್ಮನ್ನು ಕಟ್ಟೋದು ಮಾತ್ರ ಅಲ್ಲ, ಒಂದು ಊರನ್ನು ಕಟ್ಟುತ್ತದೆ ಅಂತ. ಯಾಕೆ ಅಂತಂದರೆ ದೇವಸ್ಥಾನಕ್ಕೆ ಒಂದಿಷ್ಟು ಜನರ ಅಪೇಕ್ಷೆ ಉಂಟೆ, ಅದು ಇಲ್ಲದಿದ್ದರೆ ದೇವಸ್ಥಾನ ಆಗೋದೇ ಇಲ್ಲ. ಒಂದು ರಥವನ್ನು ತಯಾರು ಮಾಡಿದ್ರು ಅಂತ ಎಣಿಸಿ ನೋಡಿ, ಅದ್ಭುತವಾದ ಒಂದು ಕಲ್ಪನೆ ದೇವಸ್ಥಾನದ ರಥೋತ್ಸವದ ಕಲ್ಪನೆ. ದೇವರಿಗೆ ಖಾಲಿ ಪ್ರಾಸಾದ ರಥದ ಆಕಾರದಲ್ಲಿ ಇರುವಂಥದ್ದು, ರಥವು ಪ್ರಾಸಾದದ ಆಕಾರದಲ್ಲಿರುವಂಥದ್ದು, ರಥ ಅಂತ ನಾವು ಕರಿತೇವಲ್ವಾ, ಅದು ದೇವಸ್ಥಾನದ ಆಕಾರದಲ್ಲೇ ಇರುವಂಥದ್ದು. ಯಾಕೆ ದೇವಸ್ಥಾನ ಮಾಡಿದ ಮೇಲೆ ಪುನಃ ರಥವನ್ನು ಯಾಕೆ ಮಾಡಬೇಕಿತ್ತು? ಅದೇ ಸಾಕಲ್ವಾ, ದೇವರು ಅದರೊಳಗಿದ್ದಾನೆ. ಪುನಃ ಒಂದು ದೇವರ ಉತ್ಸವ ಮೂರ್ತಿ ಅಂತ ಮತ್ತೊಂದು ಸಣ್ಣ ಮೂರ್ತಿ ಮಾಡೋದು, ಅದನ್ನು ಹೊರಗೆ ತರುವುದು, ರಥದಲ್ಲಿ ಇಡುವುದು, ಅದನ್ನು ಎಳ್ಕೊಂಡು ಊರು ಸುತ್ತು ಬರುವುದು, ಈ ಕೆಲಸ ಯಾಕೆ ಅಂತ ಕೇಳಿದರೆ ನೋಡಿ, ಒಂದು ಆರಾಧನೆ ಅನ್ನುವಂಥದ್ದು ಒಳಗಿಂದ ಅರ್ಚಕರು ಮಾತ್ರ ಮಾಡ್ತಾರೆ. ದೇವರ ಮೂರ್ತಿಯನ್ನು ಮುಟ್ಟಿ ಪೂಜೆ ಮಾಡುವಂತಹ ವ್ಯವಸ್ಥೆ ಎಲ್ರಿಗೂ ಇರುವುದಿಲ್ಲ. ಕೆಲವು ಮಹಾಕ್ಷೇತ್ರದಲ್ಲಿ ಉಂಟು, ಎಲ್ಲರೂ ಹೋಗಿ ದೇವರನ್ನು ಮುಟ್ಟಬಹುದು. ಆದರೆ ಹೆಚ್ಚಿನ ದೇವಸ್ಥಾನಗಳಲ್ಲಿ ಅದಕ್ಕೊಂದು ನಿಯಮ ಉಂಟು. ಇಂಥವರು ದೇವರ ಪೂಜೆ ಮಾಡಬೇಕು, ಅವರಿಗೆ ಇಷ್ಟು ವ್ರತಗಳು, ನಿಯಮಗಳು, ಅಥವಾ ಅವರಿಗೊಂದಿಷ್ಟು ಪರಂಪರೆ, ಅವರಿಗೊಂದಿಷ್ಟು ಉಪದೇಶ, ಇದೆಲ್ಲ ಉಂಟು. ಇದನ್ನೆಲ್ಲ ಮಾಡಿದ್ದು ಯಾಕೆ ಅಂತಂದರೆ ಆ ವ್ಯವಸ್ಥೆ ಅನ್ನೋದು ಸರಿಯಾಗಿ ನಡ್ಕೊಂಡು ಹೋಗಬೇಕು ಅಂತ. ಅದರಲ್ಲಿ ಅವ್ಯವಸ್ಥೆ ತುಂಬ ಆಗಲಿಕ್ಕೆ ಸಾಧ್ಯತೆ ಉಂಟು, ಅದನ್ನು ಮತ್ತೆ ನಾನು ಹೇಳ್ತೇನೆ. ಅದು ಆ ರೀತಿಯ ವ್ಯವಸ್ಥೆ. ಇನ್ನೊಂದು ವ್ಯವಸ್ಥೆ ಏನು ಅಂತಂದರೆ, ಎಲ್ರಿಗೂ ಮನಸ್ಸಿರ್ತದೆ ನಮಗೆ ದೇವರನ್ನು ಹತ್ತಿರದಲ್ಲಿ ನೋಡಬೇಕು, ದೇವರನ್ನು ಮುಟ್ಟಬೇಕು, ದೇವರ ಒಟ್ಟಿಗೆ ನಾವು ಕೆಲಸ ಮಾಡಬೇಕು ಅಂತ. ಆ ರೀತಿಯ ಜನಗಳನ್ನು ಸೇರಿಸಲಿಕ್ಕೋಸ್ಕರವೇ ರಥೋತ್ಸವವನ್ನು ರೂಪಿಸಿದ್ದು. ಈ ವ್ಯವಸ್ಥೆ ಏನಾಯಿತು, ದೇವರು ಹೊರಗೆ ಬಂದರು. ಯಥಾರ್ಥವಾಗಿ ಪುರಿಯ ಜಗನ್ನಾಥದ ರಥೋತ್ಸವ ಎಲ್ಲ ನೋಡಿದರೆ ಜಗನ್ನಾಥನೇ ಹೊರಗೆ ಬರ್ತಾನೆ. ಆ ರೀತಿಯ ವ್ಯವಸ್ಥೆ. ಹಾಗೆ ದೇವರನ್ನು ಹೊರಗೆ ತಂದು ಇಟ್ಟು, ರಥದಲ್ಲಿ ಇಟ್ಟು ಎಲ್ಲ ಒಟ್ಟು ಸೇರಿ ರಥ ಎಳಿತಾರೆ. ಒಬ್ಬರು ಎಳಿದ್ರೆ ಆಗುವುದಿಲ್ಲ, ಬರುವುದಿಲ್ಲ ರಥ, ಅದಕ್ಕೆ ಅಷ್ಟು ಜನ ಬೇಕು. ಹಾಗಾಗಿ ಊರಿನ ಅಷ್ಟೂ ಜನ ರಥೋತ್ಸವ ದಿವಸ ಬರ್ತಾರೆ, ರಥ ಎಳಿತಾರೆ, ರಥ ಬರ್ತದೆ, ಒಂದು ಸುತ್ತು ಬರ್ತದೆ, ನಾವು ದೇವರನ್ನು ಮೆರೆಸದೆ ಒಂದು ಸಾರ್ಥಕವಾಗಿ ಹೋಗ್ತಾರೆ. ಯಾರೂ ಕೂಡ ನಾನು ರಥ ಎಳೆದಿದ್ದೇನೆ, ನನಗೆ 25 ರೂಪಾಯಿ ಕೊಡಿ ಅಂತ ಕಮಿಟಿ ಹತ್ರ ಕೇಳೋದಿಲ್ಲ, ಅಥವಾ ಯಾರಿಗೂ ನೀವು ರಥ ಎಳೆದಿದ್ದೀರಿ ಅಂತ ಹಣ ಕೊಡೋದಿಲ್ಲ. ಇದೆಲ್ಲೂ ಕೂಡ ಹಣ ಎನ್ನುವಂಥ ಒಂದು ಕ್ಷುಲ್ಲಕವಾದ ವಸ್ತುವನ್ನು ಬದಿಗಿಟ್ಟು ಜನ ಮಾಡುವಂಥ ಭಾವ ವ್ಯಾಪಾರ. ಅದರ ಬಗ್ಗೆ ಯಾರಿಗೂ ಆಲೋಚನೆ ಬರುವುದೇ ಇಲ್ಲ. ನಾವು ಪ್ರತಿಯೊಂದಕ್ಕೂ ಆ ರೀತಿ ಆಲೋಚನೆ ಮಾಡ್ತೇವಲ್ವಾ, ನಾನು ಈ ಕೆಲಸ ಮಾಡಿದ್ರೆ ನನಗೇನು,
ಅಥವಾ ನನಗೆ ಎಷ್ಟು ಸಿಗ್ತದೆ ಇಂಥ ಈ ರೀತಿ ಆಲೋಚನೆ ಮಾಡುವ ಒಂದು ವ್ಯವಸ್ಥೆ ಲೋಕದಲ್ಲಿ ಉಂಟು ಈಗ. ಆದರೆ ದೇವಸ್ಥಾನದ ಈ ವ್ಯವಸ್ಥೆಯಲ್ಲಿ ನಿಸ್ವಾರ್ಥವಾಗಿ ಕೆಲಸ ಮಾಡುವ ಒಂದು ವರ್ಗವೇ ಉಂಟು. ಅವ್ರಿಗೆ ಏನೂ ಸಿಗೋದಿಲ್ಲ. ಸಿಗುವುದು ಏನು ಅಂತಂದರೆ, ಉತ್ಸವ ಎಲ್ಲ ಮುಗಿದ ಮೇಲೆ ಒಂದಿಷ್ಟು ಅಕ್ಕಿ ಕಾಳು, ನಮ್ಮ ಭಾಷೆಯಲ್ಲಿ ಮಂತ್ರಾಕ್ಷತೆ ಅಂತ ಕರೀತೇವೆ, ಆ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ತಂತ್ರಿಗಳು. ಒಂದು ಎಲ್ಲಿಯೋ ಒಂದು ತೆಂಗಿನಕಾಯಿ ಕಡೆಗೆ ಒಂದಿಷ್ಟು ಗಂಧ ಹಾಕಿ ಅದನ್ನು ಕೊಡ್ತಾರೆ. ಅದನ್ನು ದೇವರ ಎದುರಿನಲ್ಲಿ ಕೊಡ್ತಾರೆ ಅಷ್ಟೇ. ಅದನ್ನು ಎಲ್ಲಿಯೋ ಹೊರಗೆ ಕೊಟ್ಟರೆ ಆ ತಾದಾತ್ಮ್ಯ ಬರ್ತದೋ, ಆ ಭಾವಶುದ್ಧಿ ಬರ್ತದೋ, ಅದಕ್ಕೆ ಅದು ದೊಡ್ಡದು ಏನೋ ಭಾವ ಬರ್ತದೋ ಗೊತ್ತಿಲ್ಲ ನನಗೆ. ಆದರೆ ದೇವರ ಎದುರು ಅದನ್ನು ಕೊಡುವಾಗ ಅದು ಆ ವಸ್ತು ದೊಡ್ಡ ವಸ್ತು ಅಂತ ಕಣ್ಣಿಗೆ ಗೊತ್ತಿಕೊಂಡು ಆ ಸಾರ್ಥಕ ಭಾವ ಅಂತೂ. ಅಷ್ಟು ಮಾಡಿದ ಕೆಲಸಕ್ಕೆ ಅದರೊಟ್ಟಿಗೆ ನೀವು ಒಂದು ಹಣ ಇಟ್ಟರೆ, ಒಂದು 500 ರೂಪಾಯಿ ನೋಟ್ ಇಟ್ಟರೆ, ಆ ನೋಟನ್ನು ಅಲ್ಲಿಯೇ ಡಬ್ಬಿಗೆ ಹಾಕುವ ಅಂತ ಕಾಣ್ತದೆ ನಮಗೆ. ಅಂದರೆ ಅದು ಬೇಡ ಅಂತ ಕಾಣ್ತದೆ. ಅದನ್ನು ಇದನ್ನು ಒಟ್ಟಿಗಿಟ್ಟರೆ ನಾವು ಅದಕ್ಕೆ ಕೈ ಹಾಕ್ತೇವೆ, ಹಣಕ್ಕಲ್ಲ. ಆ ಭಾವ ಬರಲಿಕ್ಕೆ ದೇವಸ್ಥಾನ ಕಾರಣ ಆಗ್ತದೆ. ಹಾಗಾಗಿ ಭಾವಶ್ರೀಮಂತಿಕೆಯನ್ನು ಹೆಚ್ಚು ಮಾಡಲಿಕ್ಕೆ, ಆಧ್ಯಾತ್ಮಿಕವಾಗಿ ನಮ್ಮನ್ನು ಮತ್ತಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಇದಕ್ಕಿಂತ ಇನ್ನೊಂದು ಮಾಧ್ಯಮ ಇಲ್ಲ ಅಂತ ಋಷಿಗಳು ಕಂಡುಕೊಂಡ್ರು ದೇವಸ್ಥಾನಕ್ಕಿಂತ. ಸಾಮಾನ್ಯ ಜನಗಳ ದೃಷ್ಟಿಯಿಂದ ಯೋಗಿ ಆದವ ಅದನ್ನೆಲ್ಲ ಬಿಟ್ಟು ಎಲ್ಲಿ ಹೋಗ್ತಾನೆ ಉಪಾಸನೆ ಮಾಡಲಿಕ್ಕೆ, ಅದಲ್ಲ. ಸಾಮಾನ್ಯ ಜನಗಳನ್ನು ಒಟ್ಟು ಸೇರಿಸಲಿಕ್ಕೆ ಇದು ಒಳ್ಳೆಯ ಮಾರ್ಗ, ಮತ್ತು ಇದು ತುಂಬ ಸುಲಭವಾದ ಮಾರ್ಗ. ಒಂದು ದಿವಸ ನಿಶ್ಚಯ ಮಾಡಿದರೆ ಆಯಿತು, ಇಂಥ ದಿವಸ ಉತ್ಸವ, ಮಕರ ಸಂಕ್ರಾಂತಿಗೆ ಉತ್ಸವ, ಮಕರ ಹೋಗಿ ಇಷ್ಟಕ್ಕೆ ಉತ್ಸವ ಅಂತ ತೀರ್ಮಾನ ಮಾಡಿದರೆ ಜನಗಳು ತಾವೇ ಬರ್ತಾರೆ. ಯಾವ ಅಡ್ವರ್ಟೈಸ್ಮೆಂಟ್ ಇಲ್ಲ. ಈಗೀಗ ಶುರುವಾದ್ದು ದೇವಸ್ಥಾನದ ಉತ್ಸವ ಇಂಥ ದಿವಸ ಅಂತ ಬ್ಯಾನರ್ ಹಾಕುವಂಥದ್ದು, ವಾಟ್ಸಪ್ನಲ್ಲಿ ಹಾಕುವಂಥದ್ದು ಈಗ ಶುರುವಾದ್ದು. ಹಿಂದೆ ಅದಿಲ್ಲ. ದೇವಸ್ಥಾನದ ಉತ್ಸವ ಯಾವತ್ತು ಅಂತ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತುಂಟು, ಮಾರಾಟಗಾರನಿಗೂ ಗೊತ್ತುಂಟು. ಜಾತ್ರೆ ಆಗ್ತದೆ, ಎಷ್ಟೋ ಜನ ಬಂದು ಜಾತ್ರೆಯಲ್ಲಿ ಸಾಮಗ್ರಿಗಳನ್ನು ಮಾರ್ತಾರೆ. ಜಾನುವಾರು ಜಾತ್ರೆ ಆಗ್ತದೆ, ಕತ್ತಿಯನ್ನು, ಚೂರಿಯನ್ನು, ಕೃಷಿ ಉಪಕರಣಗಳನ್ನು ಅಲ್ಲಿ ಮಾರ್ತಾರೆ. ಈ ರೀತಿಯ ಸಾಮಾಜಿಕವಾದ ವ್ಯವಸ್ಥೆಯು ಕೊಡುಗೊಳ್ಳುವಿಕೆಯು ಅಲ್ಲಿ ಆಗ್ತದೆ. ಅದರೊಟ್ಟಿಗೆ ದೇವರಿಗೂ ಒಂದು ಬಾರಿ ಊರನ್ನು ನೋಡಿದಾಗ ಆಗ್ತದೆ. ದೇವರನ್ನು ಯಾತ್ರೆ ಅಂತ ತಲೆಯಲ್ಲಿ ಹೊತ್ಕೊಂಡು ಹೋಗ್ತಾರೆ, ಕಟ್ಟೆ ಪೂಜೆ ಅಂತ ಮಾಡ್ತಾರೆ, ಅಥವಾ ಮೃಗಯ ಅಂತ ಮಾಡ್ತಾರೆ, ಬೇಟೆ ಅಂತ ಮಾಡ್ತಾರೆ, ವನಭೋಜನ ಅಂತ ಮಾಡ್ತಾರೆ. ಈ ರೀತಿಯ ಅನೇಕ ವ್ಯವಸ್ಥೆಗಳನ್ನು ಉತ್ಸವದಲ್ಲಿ ಸೇರಿಸಿಕೊಂಡು ದೇವರು ಒಂದು ಬಾರಿ ಇಡೀ ಊರನ್ನು ನೋಡಿ ನಾನು ಊರನ್ನು ರಕ್ಷಣೆ ಮಾಡ್ತೇನೆ ಅಂತ ಊರಿನವರಿಗೆ ಅಭಯ ಕೊಟ್ಟ ಎನ್ನುವ ಭಾವನೆ ಊರಿನ ಪ್ರತಿಯೊಬ್ಬನಿಗೂ ಬರುವ ಹಾಗೆ ಮಾಡಿ ಊರನ್ನು ಒಂದು ಸರ್ತಿ ಚಾರ್ಜ್ ಮಾಡಿದಾಗ ಆಗ್ತದೆ. ಒಂದು ಉತ್ಸವ ಬಂತು ಅಂತಂದರೆ ಎಲ್ಲ ಪರವೂರಿನಿಂದ ಊರಿಗೆ ಬರ್ತಾರೆ. ಉತ್ಸವ ಮುಗಿದು ಕೂಡಲೇ ಒಂದು ಎಂಥದೋ ಒಂದು ಕಳ್ಕೊಂಡ ಭಾವ. ರಾತ್ರಿ ಇಡೀ ಯಕ್ಷಗಾನ ನೋಡಿ ಮರು ದಿವಸ ಮನೆ ಹೋಗುವಾಗ ಒಂದು ರೀತಿ ಅನಾಥ ಭಾವ ಕಾಡ್ತದಲ್ವ, ತಲೆಯಲ್ಲಿ ಚಂಡೆ ರಿಂಗಳನ್ನು ಗುಡಿಸ್ತಾ ಇರ್ತದೆ. ಆ ರೀತಿಯ ಭಾವ ಬರ್ತದೆ ದೇವಸ್ಥಾನದ ಉತ್ಸವ ಮುಗಿಸಿ ಹೋಗುವಾಗ, ಉತ್ಸವದಲ್ಲಿ ಪೂರ್ತಿ ಪಾಲ್ಗೊಂಡ್ರೆ. ಅಂತಹ ಭಾವವನ್ನು ತಂದುಕೊಡ್ಲಿಕ್ಕೆ ನಿಮಗೆ ಯಾವ ಡ್ಯಾನ್ಸ್ ಪ್ರೋಗ್ರಾಮು ಅಥವಾ ಯಾವ ಒಂದು ದಿವಸದಲ್ಲಾಗುವಂಥ ಕ್ರಿಯಾಕಲಾಪಗಳು, ನಾಟ್ಯ ಕಲಾಪಗಳು, ಸಂಗೀತ ಕಲಾಪಗಳು ಶಕ್ತ ಆಗುವುದೇ ಇಲ್ಲ. ಅದು ಅನುಭವಿಸಿದ ಗೊತ್ತುಂಟು. ಆ ದೃಷ್ಟಿಯಿಂದ ಒಂದು ಆತ್ಮೀಯತೆ ಇರ್ತದೆ. ಈ ಆತ್ಮೀಯತೆಯನ್ನು ಎಲ್ಲೆಲ್ಲಿ ತರಲಿಕ್ಕೆ 90% ಜನ ಅದನ್ನು ಅನುಭವಿಸ್ತಾರೆ. ಒಂದು 10% ಜನ ವ್ಯವಹಾರದಲ್ಲಿ ಇರ್ಬೋದು, ಬೇರೆ ವಿಷಯ. 90% ಜನ ಅದನ್ನು ಅನುಭವಿಸ್ತಾರೆ. ಆ ರೀತಿ ಊರನ್ನು ಕಟ್ಟಲಿಕ್ಕಾಗ್ತದೆ ಸಾಂಸ್ಕೃತಿಕವಾಗಿ ಅನ್ನೋ ದೃಷ್ಟಿಯಿಂದ. ನಮ್ಮ ಭಾಷಾ ಶುದ್ಧಿಗೆ, ನಮ್ಮ ಭೂಷಣದ ಶುದ್ಧಿಗೆ, ನಮ್ಮ ಆಚಾರ ಶುದ್ಧಿಗೆ, ನಾವು ಬದುಕುವ ರೀತಿಯ ಶುದ್ಧಿಗೆ ದೇವಸ್ಥಾನ ಕಾರಣ ಆಗ್ತದೆ. ಆ ಊರಿನಲ್ಲಿ ಹುಟ್ಟಿದ ಮನುಷ್ಯ ಬದುಕುವ ರೀತಿಯನ್ನು ನೋಡಿ ನೀವು ಇಂಥ ಊರಿನವರು ಅಂತ ಹೇಳ್ತಾರೆ. ಆ ಊರಿನಲ್ಲಿ ಹುಟ್ಟಿದ ಮನುಷ್ಯ ಅವನ ಭಾಷೆ ನೋಡಿ ನೀವು ಮಂಗಳೂರಿನವರು, ನೀವು ಉಡುಪಿಯವರು ಹೇಳಲಿಕ್ಕಾಗ್ತದೆ. ಅದು ಕಾರಣ ಏನು ಅಂತಂದರೆ ಅದರ ಹಿಂದೆ ಪರೋಕ್ಷವಾಗಿ ದೇವಸ್ಥಾನ ಕೆಲಸ ಮಾಡಿದೆ, ನಮ್ಮ ಊರು ಕೆಲಸ ಮಾಡಿದೆ. ದೇವಸ್ಥಾನ ಅಂದರೆ ಒಂದು ಊರೇ, ಅದು ಕೆಲಸ ಮಾಡಿದೆ ಅಂತ ಅರ್ಥ. ಆ ದೃಷ್ಟಿಯಿಂದ ನಮ್ಮ ದೇವಸ್ಥಾನಗಳನ್ನು ಬೆಳೆಸಿದರು, ತುಂಬ ಉಪಕಾರ ಮಾಡಿದೆ. ದೇವಸ್ಥಾನ ಮಾಡಿದ ಉಪಕಾರವನ್ನು ನಮಗೆ ಲೆಕ್ಕ ಹಾಕಿ ಅದಕ್ಕೊಂದು ಮೌಲ್ಯವನ್ನು ನಿರ್ಧಾರ ಮಾಡಲಿಕ್ಕಾಗೋದಿಲ್ಲ. ಹಾಗಂತ ಏನು ಮಾಡಿದೆ ಅಂತ ಹೇಳಿದ್ರೆ ಒಂದೇ ಮಾತಲ್ಲಿ ಹೇಳಲಿಕ್ಕೂ ಆಗೋದಿಲ್ಲ. ಆ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಹಾಗೆ ಈ ದೇವಸ್ಥಾನಗಳ ವಿಷಯದಲ್ಲಿ ನಾನು ಹೇಳಬೇಕಾದ್ದು. ಅದಕ್ಕೋಸ್ಕರ ನಮ್ಮ ದೇವಸ್ಥಾನವನ್ನು ಪುನರುಜ್ಜೀವನ ಮಾಡಬೇಕು, ಜೀರ್ಣೋದ್ಧಾರ ಮಾಡಬೇಕು, ಹೊಸದಾಗಿ ಕಟ್ಟಬೇಕು. ಜೀರ್ಣೋದ್ಧಾರ ಅಂದರೆ ನಿರ್ಮಾಣ ಮಾತ್ರ ಅಲ್ಲ, ಅದರ ನಿತ್ಯ ನೈಮಿತ್ತಿಕ ವ್ಯವಸ್ಥೆಗಳು ಹಿಂದಿಗಿಂತ ಉತ್ತಮವಾಗಿ ಯಥಾರ್ಥವಾಗಿ ನಡ್ಕೊಂಡು ಹೋಗಬೇಕು ಎನ್ನುವಂಥ ಕಾಳಜಿಯನ್ನು ನಡೆಸುವಂಥದ್ದು ಮುಂದುವರಿಸೋದು ಕೂಡ. ಕಾಲಾಂತರದಲ್ಲಿ ಆದ ಲೋಪಗಳನ್ನು ಸರಿ ಪರಿಹಾರ ಮಾಡುವ ಬದಲಾವಣೆಗಳು ಅದನ್ನ ಮತ್ತೆ ಅರಿತುಕೊಂಡು ಇದು ಮಾಡಬೇಕು. ಒಂದಿಷ್ಟು ಜನ ಬೇರೆ ಒಂದು ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಫೀಲ್ಡ್ನಲ್ಲಿ ಒಂದಿಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಅದೇ ಕೆಲಸ ಮಾಡ್ತಾರೆ. ನೀವು ಅವರನ್ನು ಎಳ್ಕೊಂಡು ಬಂದು ಮತ್ತೊಂದು ಫೀಲ್ಡಿಗೆ ಹಾಕಿದ್ರು ಕೂಡ ಅವರಿಗೆ ಅದು ಹಿತ ಆಗೋದಿಲ್ಲ. ನಾನು ಅಲ್ಲಿಗೆ ಹೋಗ್ತೇನೆ ಅಂತ. ಹಾಗೆ ನಾವು ಎಷ್ಟೋ ಬಾರಿ ಹೇಳುದುಂಟು, ಎಲ್ಲ ಹಳತ್ತೆಲ್ಲ ಹೋಯ್ತು, ನಾಶ ಆಯಿತು, ಏನೇನೋ ಲೋಕ ಹೊಸ್ತಾಗ್ತಾ ಉಂಟು, ಎಲ್ಲ ಹೋಗ್ತಾ ಉಂಟು. ಇಲ್ಲ, ಯಥಾರ್ಥವಾಗಿ ನೋಡ್ಲಿಕ್ಕೆ ಹೋದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಆ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡುವವರು ಬರ್ತಾ ಇದ್ದಾರೆ, ಆ ಕ್ಷೇತ್ರವನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲೋ ದೊಡ್ಡ ಪ್ರವಾಹದಲ್ಲಿ ತುಂಬ ವ್ಯತ್ಯಾಸಗಳು ಸ್ವಲ್ಪ ಸಣ್ಣ ಮಟ್ಟಿಗೆ ಆಗಿರ್ಬೋದು. ಆದರೆ ಬಹುತೇಕ ನೀವು ನೋಡಿದರೆ ಪ್ರತಿಯೊಂದು ಕ್ಷೇತ್ರವೂ ಕೂಡ ಅದರ ಯಥಾರ್ಥ ಸ್ಥಿತಿಯನ್ನು ಕಾಯ್ದುಕೊಳ್ಳಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಉಂಟು ಅನ್ನುವಂಥದ್ದು ಅನುಭವಕ್ಕೆ ಗೊತ್ತಾಗ್ತದೆ. ಅದು ದೇವಸ್ಥಾನದ ವಿಷಯದಲ್ಲೂ ಉಂಟು.
ದೇವಸ್ಥಾನದ ವಿಷಯದಲ್ಲೂ ನಾವು ನೋಡಿದ ಹಾಗೆ ಒಂದು 10 ವರ್ಷದ ಹಿಂದೆ ಆಗ್ತಾ ಇದ್ದ ಬ್ರಹ್ಮಕಲಶಕ್ಕೂ ಈಗ ಆಗ್ತಾ ಇದ್ದ ಬ್ರಹ್ಮಕಲಶಕ್ಕೂ ಒಳಗೆ ಆಗುವಂತಹ ವ್ಯತ್ಯಾಸಗಳು ಅಥವಾ ಪರಿಷ್ಕಾರಗಳು, ಶ್ರದ್ಧೆ ಹೆಚ್ಚಾದ್ದು, ಶ್ರದ್ಧೆ ಕಮ್ಮಿ ಆದ್ದು ಎರಡೂ ಉಂಟು. ಎರಡೂ ಉಂಟು, ಇಲ್ಲ ಅಂತ ಹೇಳುವುದಿಲ್ಲ, ಎರಡೂ ಉಂಟು. ಅದು ಆಗ್ತಾ ಉಂಟು. ಅದು ಕಾಲಿಕವಾಗಿ ಆಗ್ತಾ ಇರುವಂತಹ ವ್ಯವಸ್ಥೆಗಳು. ಹಣ ಇಲ್ಲದ ಕಾಲಕ್ಕೆ ಆಗ್ತಾ ಇದ್ದ ವ್ಯವಸ್ಥೆ, ಹಣ ಇದ್ದ ಕಾಲಕ್ಕೆ ಆಗ್ತಾ ಇದ್ದ ವ್ಯವಸ್ಥೆ, ಜನ ಇಲ್ಲದ ಕಾಲಕ್ಕೆ ಆಗ್ತಾ ಇದ್ದ ವ್ಯವಸ್ಥೆ, ಈಗ ಆಗ್ತಾ ಇರುವ ವ್ಯವಸ್ಥೆ, ಇದೆಲ್ಲವೂ ಉಂಟು. ಆದರೆ ಇದೆಲ್ಲವನ್ನು ನೋಡುವಾಗ ನನಗೆ ಕಾಣ್ತದೆ, ಎಲ್ಲರಿಗೂ ಬೇಕು ಬೇಕು ಅಂತ ನಾವು ದೇವಸ್ಥಾನಕ್ಕೆ ಬಂದರೆ ದೇವರು ಬೇಡ ಅಂತ ಹೇಳಿ ಎಲ್ಲರನ್ನು ಸೇರಿಸಿ ಅವರನ್ನು ದುಡಿಸುವಂಥ ಒಂದು ವ್ಯಕ್ತಿತ್ವ ದೇವರು ಹೇಗೆ ಅಂತಂದರೆ, ನಮ್ಮ ದೇವರು, ನಾವು ಎಣಿಸ್ಕೊಂಡ ದೇವರು ಹೇಗೆ ಅಂತಂದರೆ, ಇಂಥ ಸಣ್ಣ ಸಣ್ಣ ವಿಷಯಗಳಿಗೆ ತಲೆಬಿಸಿ ಮಾಡಿಕೊಂಡು ಅಥವಾ ಕೂಡಲೇ ಕೋಪಗೊಂಡು ಕೂಡಲೇ ಅನುಗ್ರಹ ಮಾಡುವಂತಹ ಸ್ವಭಾವ ದೇವರದ್ದಲ್ಲ. ಹಾಗೊಂದು ದೇವರಿದ್ದ ಅಂತ ನಾವು ದೇವರೇ ಅಲ್ಲ ಅಂತ ನಾವು ಶಾಸ್ತ್ರದಲ್ಲಿ ಹೇಳ್ತೇವೆ. ದೇವರ ವ್ಯಕ್ತಿತ್ವ ಹಾಗಲ್ಲ. ಆದರೆ ನಾವು ಭಾವಿಸುವಾಗ ನಮ್ಮ ಹಾಗೆ ದೇವರನ್ನು ಭಾವಿಸಬೇಕು ಅಂತ. ಆರಾಧನೆ ವೈಶಿಷ್ಟ್ಯ ಹೇಗೆ ಅಂತಂದರೆ, ನಾವು ಅದನ್ನು ಉಪಾಸನೆ ಮಾಡುವಾಗ ಅದನ್ನು ನಮ್ಮ ಹಾಗೆ, ನಮಗೆ ನಾನು ಹಿಂದೆ ಹೇಳಿದ ಹಾಗೆ ಮತ್ತೊಂದು ಟೂಲ್ ಇಲ್ಲ ಅಥವಾ ಮತ್ತೊಂದು ಇಂದ್ರಿಯಗಳಿಲ್ಲ ಅದನ್ನು ನೋಡಲಿಕ್ಕೆ. ಈ ಇಂದ್ರಿಯಗಳ ಮಿತಿಯಲ್ಲೇ ಅದನ್ನು ನಮ್ಮ ಹಾಗೆ ನೋಡಿ, ನಮಗೆ ಹಸಿವಾದಾಗ ಅವನಿಗೂ ಹಸಿವಾಗ್ತದೆ, ನಮಗೆ ಸ್ನಾನ ಮಾಡುವಾಗ ಅವನಿಗೂ ಸ್ನಾನ ಮಾಡಿಸ್ಬೇಕು, ನಮಗೆ ಬಟ್ಟೆ ಬೇಕು ಅಂತಂದರೆ ಅವನಿಗೂ ಕೊಡಬೇಕು, ನಮಗೆ ಆಭರಣ ಬೇಕು ಅವನಿಗೂ ಕೊಡಬೇಕು ಎನ್ನುವ ದೃಷ್ಟಿಯಿಂದ ದೇವರನ್ನು ಒಬ್ಬ ಮನುಷ್ಯನನ್ನಾಗಿಯೇ ನೋಡಿ, ಆ ದೃಷ್ಟಿಯಿಂದಲೇ ನೋಡಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಅಲ್ಲಿ ನಿವೇದನೆ ಮಾಡಿಕೊಂಡು ದೇವರಿಗೂ ರೋಗ ಬರ್ತದೆ, ದೇವರಿಗೂ ಸೆಕೆ ಆಗ್ತದೆ. ಆ ವ್ಯವಸ್ಥೆ ಇವತ್ತು ಉಂಟು. ಜಗನ್ನಾಥನಿಗೆ ಜ್ವರ ಬರ್ತದೆ ಒಂದಿಷ್ಟು ದಿವಸ, ಅವನನ್ನು ರುಗ್ಣಾಲಯದಲ್ಲಿ ಇಡುವಂಥ ವ್ಯವಸ್ಥೆ ಉತ್ಸವದಲ್ಲುಂಟು. ಹಾಗೆ ಆ ರೀತಿಯ ನಂಬಿಕೆಗಳು ಇದ್ದಾವೆ. ಅಂದರೆ ದೇವರು ಅತೀತ ಎನ್ನುವ ವ್ಯವಸ್ಥೆ ಗೊತ್ತಿದ್ದು ಕೂಡ ದೇವರಿಗೆ ಶಯನ ಉಂಟು. ದೇವರನ್ನು ಉತ್ಸವ ರಾತ್ರಿ ಮಲಗಿಸ್ತೇವೆ, ಜೋಗಳ ಹಾಡ್ತೇವೆ, ತೂಗುತ್ತೇವೆ. ದೇವರು ಮಗು ಅಲ್ಲ ನಮ್ಗೆ ಗೊತ್ತುಂಟು. ಆದರೆ ಮಗು ಅಲ್ಲ ಅಂತ ಹೇಳಿಕ್ಕೆ ನಾವು ಯಾರಿಲ್ಲ. ಅವ ಮಗುವೂ ಹೌದು. ನಾನು ಹೇಳಿದೆ ಅಲ್ವಾ, ಎಲ್ಲ ಅವಸ್ಥೆಯಲ್ಲಿರುವವ, ಎಲ್ಲ ಕಾಲದಲ್ಲಿರುವವ ಏನೂ ಆಗಿರ್ಲಿಕ್ಕೆ ಸಾಧ್ಯ. ಅಲ್ಲ ನಿಷೇಧ ಮಾಡ್ಲಿಕ್ಕೆ ನಮ್ಗೆ ಯಾವುದೇ ಯೋಗ್ಯತೆ ಇಲ್ಲ. ಎಲ್ಲವೂ ಹೌದು, ಏನೂ ಅಲ್ಲ. ಹೌದು ಅಂದರೆ ಅವನನ್ನು ಹೌದು ಅಂತ ತೋರಿಸ್ಲಿಕ್ಕೆ ನಮ್ಮಲ್ಲಿ ಬೇಕಾಗುವ ವ್ಯವಸ್ಥೆಗಳಿಲ್ಲ. ಅಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ. ಆ ರೀತಿಯ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಆ ದೃಷ್ಟಿಯಿಂದ ಸಾಮಾನ್ಯ ಮನುಷ್ಯನ ಹಾಗೆ, ಸಾಮಾನ್ಯ ಮಗುವಿನ ಹಾಗೆ ದೇವರನ್ನು ನೋಡಿ, ಅದನ್ನು ಒಂದು ಮಗುವನ್ನು ತಾಯಿ ಹೇಗೆ ಕೇವಲ ಮಮತೆ ಮಾತ್ರದಿಂದಲೇ, ಯಾವುದೇ ಆಕಾಂಕ್ಷೆ ಇಲ್ಲದೆ, ಯಾವುದೇ ದೊಡ್ಡ ದೊಡ್ಡ ಆಸೆಗಳಿಲ್ಲದೆ ರಕ್ಷಿಸ್ತಾಳೆ ಒಂದು 10 ವರ್ಷದವರೆಗೆ. ಆನಂತರ ಬೇಕಾದರೆ ಒಂದು ಸಣ್ಣ ಸಣ್ಣ ಆಸೆಗಳು ಬಂದಿರ್ಬೋದೇನೋ, ನಾನು ಹೇಳಿದಾಗ ಕಲಿಬೇಕು, ನಾನು ಹೇಳಿದ ಫೀಲ್ಡಿಗೆ ಹೋಗಬೇಕು, ನನಗಿಷ್ಟು ಸಂಪಾದನೆ ಮಾಡಿ ತರಬೇಕು ಅಂತ ಯಾರಿಗಾದ್ರೂ ಬಂದಿತ್ತು, ಅದು ಬೇರೆ ವಿಷಯ. ಆದರೆ ಅದು ನಡೆಯುವವರೆಗೆ ಒಂದು 7-8 ವರ್ಷದವರೆಗೆ ಅದನ್ನು ಸಾಕುವಂಥದ್ದು ಬೇರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ. ಆ ರೀತಿಯಲ್ಲಿ ನಾವು ದೇವರನ್ನು ಸಾಕಿದರೆ, ದೇವರನ್ನು ನೋಡಿಕೊಂಡ್ರೆ, ಯಥಾರ್ಥವಾಗಿ ದೇವಸ್ಥಾನವನ್ನು ಆರಾಧಿಸಿದ, ದೇವರನ್ನು ಆರಾಧಿಸಿದ, ದೇವಸ್ಥಾನ ಉಳಿಸಿದ ಪ್ರಶಸ್ತಿಗೆ ನಾವು ಭಾಜನರಾಗ್ತೇವೆ. ಅದೇ ದೊಡ್ಡ ಪ್ರಶಸ್ತಿ. ಅದಕ್ಕಿಂತ ದೊಡ್ಡದು ಬೇಕು ಅಂತಿಲ್ಲ. ಅದು ನಮ್ಮ ಜವಾಬ್ದಾರಿ ಕೂಡ ಹೌದು. ಅದಕ್ಕಿಂತ ಹೆಚ್ಚಿಗೆ ಆರಾಧನೆಯಲ್ಲಿ ಬೇರೆ ಯಾವುದೂ ಇಲ್ಲ. ನೀವು ಈ ಸ್ತರದ ಆರಾಧನೆಯಲ್ಲಿ ಅದನ್ನು ಮಾತ್ರ ನೋಡ್ಬೋದು. ನಿಮಗೆ ಅದಕ್ಕಿಂತ ಹೆಚ್ಚಿನ ದೇವರು ಬೇಕು ಅಂತಂದರೆ ನೀವು ದೇವಸ್ಥಾನವನ್ನು ಬಿಡದೇ ವಿಧಿ ಇಲ್ಲ. ದೇವಸ್ಥಾನವನ್ನು ಬಿಟ್ಟು ಹೊರಬರಬೇಕು, ನೀವು ಕಾಡಿಗೆ ಹೋಗಬೇಕು. ಈ ಯಾವ ಪರಿಕರ ಇಲ್ಲದ ಜಾಗದಲ್ಲಿ ಕೂತ್ಕೊಂಡು ದೇವಸ್ಥಾನ ಕಟ್ಟಬೇಕು ಮಾನಸಿಕವಾಗಿ. ಹಾಗೆ ದೇವಸ್ಥಾನ ಕಟ್ಟಿ ದೇವರನ್ನು ಪ್ರತಿಷ್ಠೆ ಮಾಡಿ ಬ್ರಹ್ಮಕಲಶ ಮಾಡಿದರೆ, ಯಾವ ದ್ರವ್ಯದ ಅಪೇಕ್ಷೆ ಇಲ್ಲದೆ ಮನಸ್ಸಿನಲ್ಲೇ ದೇವಸ್ಥಾನವನ್ನು ಕಟ್ಟಿ ಪ್ರತಿಷ್ಠೆ ಮಾಡಿ ಬ್ರಹ್ಮಕಲಶ ಮಾಡಿದರೆ ನೀವು ಯಥಾರ್ಥವಾದ ಉಪಾಸಕರು. ಅದನ್ನ ನೀವು ಹೇಳ್ತಾ ಇರೋದು ತುಂಬಾನೇ ಅಂದ್ರೆ ವಿಚಿತ್ರ ಅನ್ಸುತ್ತೆ. ಅಂದ್ರೆ ಯಾಕಂದ್ರೆ ದೇವಸ್ಥಾನಗಳನ್ನ ಇದಕ್ಕೂ ಮಿತಿ ಉಂಟು ಅಂತ. ಈ ದೇವಸ್ಥಾನ ಕಟ್ಟುವುದಕ್ಕೂ ಭೌತಿಕವಾದ ದೇವಸ್ಥಾನಕ್ಕೂ ನಿರ್ಮಾಣಕ್ಕೂ ಮಿತಿ ಉಂಟು. ಇದು ಕಟ್ಟುವುದ ಉದ್ದೇಶ ಏನು ಅಂತಂದ್ರೆ, ಮುಂದೆ ಮಾಡುವ ಭಾವಪೂರ್ಣವಾದ ಮಾನಸಿಕವಾದ ದೇವಸ್ಥಾನದ, ಅಪಾಂಚ ಭೌತಿಕವಾದ ದೇವಸ್ಥಾನ ನಿರ್ಮಾಣ, ಅಲ್ಲಿ ಮಾಡುವ ದೇವರ ಪ್ರತಿಷ್ಠೆ, ಅದೇ ಇದರ ಗುರಿ. ಇದು ಮಾಡಿದ್ರಿಂದ ಅದು ಮಾಡಲಿಕ್ಕೆ ಸುಲಭ ಆಗ್ತದೆ ಅಷ್ಟೇ. ಹಾಗಾಗಿ ನಮ್ಮಲ್ಲಿ 2 ಉಪಾಸನೆ ಉಂಟು. ಒಂದು ಆಂತರಂಗಿಕವಾದ್ದು, ಮತ್ತೊಂದು ಬಹಿರಂಗಿಕವಾದ್ದು. ಅದನ್ನು ತಂತ್ರಗಳು ಅಂತರ್ಯಾಗ ಮತ್ತು ಬಹಿರ್ಯಾಗ ಅಂತ ಕರೀತಾರೆ. ಬಹಿರ್ಯಾಗ ಎನ್ನುವಂಥದ್ದು ಹೊರಗೆ ಸಿಗುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ದೇವರನ್ನು ಅರ್ಚಿಸುವಂಥದ್ದು. ಅಲ್ಲಿ ಬಿಂಬ ಬೇಕು, ಗಂಧ ಬೇಕು, ಹೂ ಬೇಕು, ಧೂಪ, ದೀಪ, ಆಭರಣ, ನೈವೇದ್ಯ ಎಲ್ಲವೂ ಬೇಕು. ಆಂತರಂಗಿಕವಾದ ಈ ಅಂತಃಸಪರ್ಯ ಉಂಟಲ್ಲ, ಅಂತರ್ಯಾಗದಲ್ಲಿ ಎಲ್ಲ ವಸ್ತುಗಳು ಬೇಕು. ಆದರೆ ಈ ಎಲ್ಲ ವಸ್ತುಗಳು ಮಾನಸ, ಅದು ಯಾವುದೇ ಪಾಂಚಭೌತಿಕವಾದ್ದಲ್ಲ. ಎಲ್ಲವನ್ನೂ ಅರ್ಪಿಸ್ತೇವೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಎಲ್ಲ ವಸ್ತುಗಳು ಇದ್ದು ಮಾಡುವ ಪೂಜೆಗೊಂದು ಮಿತಿ ಉಂಟು. ದೇಶಕಾಲಗಳ ಮಿತಿಯೂ ಉಂಟು, ವಸ್ತುಗಳ ದೃಷ್ಟಿಯಿಂದ ಮಿತಿಯೂ ಉಂಟು, ಕ್ವಾಂಟಿಟಿಯ ದೃಷ್ಟಿಯಿಂದ ಮಿತಿ ಉಂಟು, ಕ್ವಾಲಿಟಿಯ ದೃಷ್ಟಿಯಿಂದ ಮಿತಿ ಉಂಟು. ಆದರೆ ನೀವು ಅಂತರ್ಯಾಗ ಅಂತ ಮಾಡುವಾಗ ನಿಮಗೆ ಯಾವ ಮಿತಿಯೂ ಇಲ್ಲ. ನಿಮ್ಮ ದೇವರನ್ನು ಚಿನ್ನದ ಸಿಂಹಾಸನದಲ್ಲಿ ಕೂತ್ಕೊಳಿಸ್ಬೇಕು ಅಂತ ನಿಮ್ಮ ಆಸೆ ಇದ್ದರೆ, ನೀವೊಂದು ಚಿನ್ನದ ಸಿಂಹಾಸನ ಮಾಡಬೇಕು ಅಂತಂದರೆ ನೀವು ಕೋಟಿಗಟ್ಟಲೆ ಸಂಪಾದನೆ ಮಾಡಬೇಕು, ಅದನ್ನು ವ್ಯಯ ಮಾಡಬೇಕು. ಇದು 1 ವರ್ಷದಲ್ಲಿ ಆಗಬೇಕು ಅಂತಿಲ್ಲ, 10 ವರ್ಷವೂ ಆಗ್ಬೋದು, ಬೇಕಾದರೆ ಜೀವಮಾನದಲ್ಲಿ ಆಗದೇ ಇರ್ಬೋದು. ಮಾನಸಿಕವಾಗಿ ನೀವು
ವಜ್ರ ವೈಡೂರ್ಯ ಖಚಿತವಾದ ಸಿಂಹಾಸನದಲ್ಲಿ ನಿಮ್ಮ ಸ್ವಂತದ್ದದು ನೀವೇ ತಯಾರು ಮಾಡಿ ಒಂದು ಕ್ಷಣದಲ್ಲಿ ದೇವರನ್ನು ಕೂತ್ಕೊಳಿಸ್ಲಿಕ್ಕೆ ಆಗ್ತದೆ. ದೇವರಿಗೆ 100 ಬಗೆಯ ನೈವೇದ್ಯವನ್ನು ಒಂದೇ ಕ್ಷಣದಲ್ಲಿ ಮಾಡಲಿಕ್ಕೆ ಆಗ್ತದೆ. ಯಾವ ಪಾಯಸ ಆಗಲಿ, ಯಾವ ಅಪ್ಪ ಆಗಲಿ, ಯಾವ ವಡೆ ಆಗಲಿ ಅದನ್ನು ಸಮರ್ಪಿಸಲಿಕ್ಕೆ ಆಗ್ತದೆ. ಆದರೆ ಭಾವಶುದ್ಧಿ ಬೇಕು. ಯಾವ ಆಭರಣ ಬೇಕಾದ್ರೂ ತೊಡಿಸ್ಬೋದು, ಎಷ್ಟು ಬಾರಿ ಬೇಕಾದ್ರೆ ಅಲಂಕಾರಗಳನ್ನು ವ್ಯತ್ಯಾಸ ಮಾಡ್ಬೋದು, ಯಾವ ಹೂವುಗಳಿಂದ ಬೇಕಾದರೂ ಅರ್ಚಿಸ್ಬೋದು. ಮಾನಸದಲ್ಲಾಗುವಂಥ ಹೂ ಬೇಕಾದರೆ ಸಂಕಲ್ಪಿಸಿಕೊಂಡು ಬೇಕಾದ್ರೆ ತಂದು ಅರ್ಚಿಸ್ಬೋದು. ಬೇಕಾದರೆ ಬದರಿಯಲ್ಲಿಯೋ ಹಿಮಾಲಯದಲ್ಲಿ ವರ್ಷಕ್ಕೊಂದು ಬಾರಿ ಮಾತ್ರ ಬೆಳೆಯುವಂಥ ಹೂವನ್ನು ಬೇಕಾದ್ರೆ ಕಿತ್ತು ತಂದು ದೇವರಿಗೆ ಅರ್ಪಿಸ್ಬೋದು. ಆದರೆ ಭೌತಿಕವಾಗಿ ಮಾಡ್ತೇನೆ ಅಂತಂದು ಸಾಧ್ಯವೇ ಇಲ್ಲ. ಹಾಗಾಗಿ ಮಾನಸಿಕವಾಗಿ ನೀವು ಮಾಡುವ ಅಂತರ್ಯಾಗ ಎನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದ್ದು. ಆದರೆ ಅದನ್ನು ಎಲ್ರಿಗೂ ಮಾಡಲಿಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದ ಅದನ್ನು ಮಾಡಲಿಕ್ಕೆ ಕಲಿಯುವುದು ಹೇಗೆ ಅಂತ ಈ ಭೌತಿಕವಾದ ವಸ್ತುಗಳನ್ನು ಉಪಯೋಗಿಸಿ ಮಾಡಿಕೊಂಡು ಇಲ್ಲಿ ಒಂದು ರಿಹರ್ಸಲ್ ಮಾಡಿ ಯಥಾರ್ಥವಾದ ನಾಟಕವನ್ನು ಅಲ್ಲಿ ಮಾಡೋದು. ಅದ್ಭುತ. ಈ ಒಂದು ಇದು ಅಂತರ್ಯಾಗದ ವ್ಯವಸ್ಥೆ. ಬ್ಯೂಟಿಫುಲ್ ಆಗಿರೋ ಥಾಟ್ ನೊಟ್ಟಿಗೆ ಇವತ್ತಿನ ನಮ್ಮ ಈ ಮಾತುಕತೆಯನ್ನ ಅದಕ್ಕೆ ಒಂದು ಹಂತವನ್ನ ಕೊಡೋಣ. ಯಾಕಂದ್ರೆ ನಿಜ ಅರ್ಥದಲ್ಲಿ ಹೇಳೋದಾದ್ರೆ ನಾವಿನ್ನೂ ಪೀಠಿಕೆಯಲ್ಲಿದ್ದೇವೆ ಅಷ್ಟೇ. ಮತ್ತೆ ಅಲ್ಲಿಗೆ ಬರ್ತೇನೆ ನಾವು ಅವ್ಯಕ್ತದಿಂದಲೇ ಹೊರಟದ್ದು. ಇಷ್ಟು ನಮ್ಮ ಪರಿಮಿತಿಯಲ್ಲಿ ನಾವು ವ್ಯಕ್ತವಾಗಿ ನಾವು ಮಾತಾಡಿದ್ದೇವೆ. ಮತ್ತೆ ಪುನಃ ಅದು ಅಲ್ಲಿಗೆ ಹೋಗುವುದು ಅದು ಕಾಣದಾಗ್ತದೆ ಅಷ್ಟೇ. ಈಗ ಕಂಡದ್ದು ಕೇವಲ ನಮ್ಮ ಕಾಣಿಕೆಗೆ ಕಂಡದ್ದು. ಇದು ಋಷಿಗಳ ಉಪದೇಶ, ಋಷಿಗಳ ದೃಷ್ಟಿ. ಇದಕ್ಕಿಂತ ಮಿಗಿಲಾದ ಮತ್ತೊಂದು ಡೈಮೆನ್ಷನ್ ಇರ್ಬೋದು, ಅದು ನಮ್ಗೆ ಗೊತ್ತಿಲ್ಲ. ಅದನ್ನು ಹುಡುಕುವ ಹುಡುಕಾಟದಲ್ಲಿ ನಾನು ಇದ್ದೇನೆ. ನೀವು ಸಿಕ್ಕಿದ್ರೆ ನಿಮಗೂ ಹೇಳುವ ಅಂತ. ಹಾಗೆ ನೀವು ಕೂಡ ಇಷ್ಟು ಹೊತ್ತು ಅವರ ಮಾತಿಗೆ ಕಿವಿಯಾಗಿದ್ದೀರಿ. ಹಾಗೆ ಇದು ಇನ್ನಷ್ಟು ಪ್ರಶ್ನೆಗಳನ್ನು ನಿಮ್ಮಲ್ಲಿ ಹುಟ್ಟು ಹಾಕಿರಬಹುದು. ಆ ಪ್ರಶ್ನೆಗಳೇನಿದ್ರೂ ಕೂಡ ನಮಗೆ ಕೇಳಬಹುದು, ಕಮೆಂಟ್ನಲ್ಲಿ ತಿಳಿಸ್ಬಹುದು, ಅಥವಾ ನಮಗೆ ಮೇಲನ್ನು ಕೂಡ ಮಾಡ್ಬೋದು, ಅಥವಾ ಬೇರೆ ರೂಪಗಳಲ್ಲಿ ನಮ್ಮನ್ನು ಸಂಧಿಸಿ ನಮಗೆ ಹೇಳೋದು ಕೂಡ ನೀವು ಮಾಡ್ಬೋದು. ಅದನ್ನು ಇಟ್ಕೊಂಡು ಮುಂದಿನ ಬಾರಿ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದು ಆ ಪ್ರಶ್ನೆಗಳನ್ನು ಕೇಳೋ ಪ್ರಯತ್ನ ಮಾಡ್ತೀವಿ, ಅಥವಾ ಅದನ್ನು ಇನ್ನೊಂದು ರೂಪದಲ್ಲಿ ನಿಮ್ಮ ಮುಂದೆ ಹಾಕೋ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ನೀವು ನಮಗೆ ಅವಕಾಶ ಕೊಡ್ತೀರಿ ಅನ್ನೋ ಒಂದು ಆಶಯವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋದಕ್ಕೆ ನಿಮ್ಮಲ್ಲಿ ಪರ್ಮಿಷನ್ ಕೇಳ್ತೇನೆ. ಖಂಡಿತ. ನಮಸ್ಕಾರ. ತುಂಬ ಸಂತೋಷ ಆಯಿತು. ಮತ್ತೊಮ್ಮೆ ಜಿ ಸುಬ್ರಹ್ಮಣ್ಯ ಭಟ್ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದು ಈ ಹೊತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿ, ಆ ವ್ಯಕ್ತಿತ್ವದ ಜೊತೆಗೆ ಲೆಟ್ಸ್ ಡೈವ್ ಡೀಪ್ ಇನ್ ಟು ಕಾನ್ವರ್ಸೇಷನ್. ಅದರ ಮೂಲಕ ಒಂದಿಷ್ಟು ವಿಚಾರ ಮಂಥನ ಮಾಡುವಂಥ ಅವಕಾಶವನ್ನು ನಮಗೆ ಆ ಭಗವಂತ ಕೊಡಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.